ನಮಸ್ಕಾರ. ಸುದ್ದಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಅಂತರಂಗದ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಧಕರನ್ನು, ನಾಯಕರನ್ನು ಕರೆದು ಮಾತಾಡಿಸಿ ಅವರ ಕಥೆಯನ್ನು ಅವರ ಬಾಯಿಂದಲೇ ಕೇಳಿಸುವಂತಹ ಅಂತರಂಗದ ಮಾತುಕತೆ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ. ಇದಕ್ಕೆ ನಮ್ಮ ಸಾಹಿತ್ಯ ಲೋಕದ ಮತ್ತು ಅಧ್ಯಾಪನ ಕ್ಷೇತ್ರದ ದೊಡ್ಡ ಹೆಸರು ಆಗಿರುವಂತಹ ಪ್ರೊಫೆಸರ್ ಡಾಕ್ಟರ್ ಪ್ರಭಾಕರ್ ಶಿಶಿಲಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಾವು ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಸರ್ ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಪ್ರಭಾಕರ್ ಶಿಶಿಲರು ಅಂತ ಹೇಳಿದರೆ ಅವರಿಗೆ ನಾವು ಹೊಸದಾಗಿ ಏನು ಹೇಳಬೇಕು ಎಲ್ಲ ವಿಚಾರಗಳ ಬಗ್ಗೆ ತಿಳುವಳಿಕೆ ಇರುವಂಥವರು. ಅದು ಸಾಹಿತ್ಯ ಕ್ಷೇತ್ರ ಇರ್ಬೋದು, ಅದು ಅರ್ಥಶಾಸ್ತ್ರ ಕ್ಷೇತ್ರದಲ್ಲಂತೂ ಅದು ಅದ್ಭುತವನ್ನೇ ಸಾಧಿಸಿದಂಥವರು. ಅಧ್ಯಾಪನ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳನ್ನು ಬೆಳೆಸೋದ್ರಲ್ಲಿ ಬೇರೆ ಇಲ್ಲ ಅವರನ್ನು ಬಿಟ್ಟರೆ ಅನ್ನುವಂಥ ರೀತಿಯ ಒಂದು ಅಧ್ಯಾಪನದ ಕ್ಷೇತ್ರ. ಸಮಾಜ ಸೇವೆಯ ಕ್ಷೇತ್ರ ನೋಡಿದರೆ ಅವರದ್ದೇ ಆದಂಥ ವಿಶಿಷ್ಟವಾದ ಸಾಧನೆಗಳಿಗೆ ಸಾಕ್ಷಿಯಾಗಿ ತೂಗು ಸೇತುವೆ ಅಂಥದ್ದು ಮಾಡಿದ್ದಿದೆ. ಅಲ್ಲಿ ಈ ನಡಿಗೆಯ ವಿಚಾರ ಬರುವುದಿದ್ರೆ, ಪಾದಯಾತ್ರೆಗೆ ಸಂಬಂಧಪಟ್ಟದಾದರೆ ಅದರಲ್ಲಿ ಕೂಡ ಅದು ನಮ್ಮ ಅಮರ ಸುಳ್ಳದ ಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟದ ವಿಚಾರ ಆಗಿರ್ಬೋದು, ಗಾಂಧಿ ನಡಿಗೆಗೆ ಸಂಬಂಧಪಟ್ಟ ವಿಚಾರ ಆಗಿರ್ಬೋದು, ಎಷ್ಟು ಕಿಲೋಮೀಟರ್ ದೂರ ಇದ್ದರೂ ಕೂಡ ನಡ್ಕೊಂಡು ಹೋಗುವಂಥ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥ ಇಂತಹ ಒಂದು ಸಾಮಾನ್ಯ ಜನರೊಟ್ಟಿಗೆ ಗುರುತಿಸಿಕೊಂಡು ಬೆಳೆದಂತಹ ಪ್ರಭಾಕರ್ ಶಿಶಿಲಾ ಅವರು ಸಾಮಾನ್ಯ ಜನರ ತಲೆಗೆ ಕೈ ಹಾಕಿ, ಅಂದರೆ ಮೆದುಳಿಗೆ ಕೈ ಹಾಕಿ ಅಲ್ಲಿ ಅವರಲ್ಲೇ ಇರುವಂಥ ವಿಚಾರಗಳನ್ನು ಪ್ರಚೋದಿಸಿದಂತಹ ವ್ಯಕ್ತಿತ್ವ. ಇವತ್ತು ಮತ್ತೊಮ್ಮೆ ಸರ್ ನಿಮಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ಸುದ್ದಿ ಚಾನೆಲ್ನ ಅಂತರಂಗದ ಮಾತುಗೆ ಬಂದಿದ್ದೀರಿ. ಏನನ್ನಿಸ್ತದೆ ಸರ್ ಈಗ ನಿಮ್ಮ ಈ ಸುಳ್ಯದ ಬೆಳವಣಿಗೆ ನೋಡ್ತಾ, ಈ ನಮ್ಮ ಶಿಕ್ಷಣ ಕ್ಷೇತ್ರದ ಬೆಳವಣಿಗೆ ನೀವು ಅದರ ಒಂದು ಪಾರ್ಟ್ ಆಗಿ ನೀವಿದ್ದೀರಿ, ಇಲ್ಲಿಯ ಮಾಧ್ಯಮ ಕ್ಷೇತ್ರದ ಬೆಳವಣಿಗೆ ಇದೆಲ್ಲ ನೋಡ್ತಾ ನಿಮ್ಗೆ ಏನಿಸ್ತದೆ ಹೇಳಿ? ನಾನು ಸುಳ್ಯಕ್ಕೆ 1978ರಲ್ಲಿ ಬಂದೆ. ಸುಮಾರು 27 ಮಂದಿ ಅಭ್ಯರ್ಥಿಗಳಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿ ಪಾಠ ಮಾಡಿಸಿ ಕುರುಂಜಿ ವೆಂಕಟರಮಣಗೌಡರು ಆಯ್ಕೆ ಮಾಡಿದರು ಮೆರಿಟಿನ ಮೇಲೆ. ಆ ಕಾಲದಲ್ಲಿ ಸುಮಾರು 50,000 ಡೊನೇಷನ್ ಕೊಡ್ತೇವೆ ಅಂತೇಳಿ ಬಂದವರು ಇದ್ದರು. ಆದರೂ ಕುರುಂಜಿಯವರ ಒಂದು ಕೃಪಾ ಕಟಾಕ್ಷದಿಂದ ನಾನೇ ಆಯ್ಕೆಯಾದೆ. ಆಗ ನನಗೊಂದು ಆತ್ಮವಿಶ್ವಾಸ ಬಂತು. 27 ಮಂದಿಯನ್ನು ನಾನು ಸೋಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲ ಅನ್ನುವಂತಹ ಒಂದು ಆತ್ಮವಿಶ್ವಾಸ ಅದು ನನ್ನ ಪಾಠದ ಕ್ರಮವನ್ನು ವೃದ್ಧಿಸಿತು, ಅಥವಾ ಅದು ತುಂಬ ವಿಸ್ತಾರವಾಗಿ ಆಗುವ ಹಾಗೆ ಮಾಡಿತು. ಅದಕ್ಕೆ ಮೊದಲು ಹಾಸನದ AVK ಮಹಿಳಾ ಕಾಲೇಜಿನಲ್ಲಿ ನಾನು ಅಧ್ಯಾಪಕನಾಗಿದ್ದೆ. ಅದು ನಾನು MA ಮಾಡಿ ತಕ್ಷಣ ಅಧ್ಯಾಪಕ ಆದದ್ದು. ಅಲ್ಲಿಯೇ ಹುಡುಗಿಯರು, ಅಸಾಧ್ಯ ಹುಡುಗಿಯರು, ಅವರು ನನ್ನನ್ನು ವಸ್ತುಶಃ ಆಟ ಆಡಿಸಿಬಿಟ್ರು. ಆದರೆ ನಾನು ಪಾಠದಿಂದಾಗಿ ಅವರ ಮನಸ್ಸನ್ನು ಗೆದ್ದೆ, ಬರವಣಿಗೆಯಿಂದ ಗೆದ್ದೆ. ಕೊನೆಗೆ ಅವರು ನನ್ನನ್ನು ಬಿಟ್ಟು ಬರುವಾಗ, ನಾನು ಕಾಲೇಜ್ ಬಿಟ್ಟು ಬರುವಾಗ ಅವರು ಕಣ್ಣೀರು ಹಾಕಿದ್ರು. ನಾನೊಂದು ಪುಸ್ತಕ ಬರೆದೆ ಅದರ ಬಗ್ಗೆಯೇ, ಆ ಒಂದು ವರ್ಷ ಅಂತ. ಆ ಪುಸ್ತಕವನ್ನು ನಾನು ಎಷ್ಟು ಸಲ ಓದಿದ್ದೇನೆ ಅಂತ ಇಲ್ಲ. ಬೇಸರ ಆದಾಗ ಅದನ್ನೆಲ್ಲ ಓದುವುದು, ಅದೊಂದು ಬಹಳ ಖುಷಿ ಕೊಡುವಂಥ ಒಂದು ಅನುಭವ. ಅಂತಹ ಕಾಲೇಜಿಂದ ಬಂದಾಗ 1 ವರ್ಷದ ಅನುಭವ ಇತ್ತಲ್ಲ, ಸುಳ್ಯದಲ್ಲಿ ನನಗೆ ಈ ಮಕ್ಕಳೆಲ್ಲ ಬಹಳ ಪಾಪ, ಏನು ಪ್ರತಿಕ್ರಿಯೆ ಹೆಚ್ಚು ತೋರಿಸೋರೆ ಅಲ್ಲ ಅಂತಲೇ ಅನಿಸಿತು. ಆದ್ದರಿಂದ ನನ್ನ ಪಾಠವನ್ನು ಹೇಗೆ ಬೇಕಾದರೂ ನಾನು ಕೊಂಡೋಗ್ಲಿಕ್ಕೆ ಸಾಧ್ಯ ಆಯಿತು. ದೊಡ್ಡ ದೊಡ್ಡ ವಿದ್ಯಾರ್ಥಿಗಳು ದೇಹದಿಂದ ಮಾತ್ರ ಅಲ್ಲ, ಪ್ರಾಯದಿಂದಲೂ ಹೌದು. ಕುರುಂಜಿಯವರು ಕಾಲೇಜು ಕಟ್ಟಿಸಿದ್ದಾರೆ ಅನ್ನೋ ಕಾರಣಕ್ಕಾಗಿ ಕಾಲೇಜಿಗೆ ಸೇರಿದವರಿದ್ದರು. PUC ಮುಗಿದು ಮನೆಯಲ್ಲಿ ಎಷ್ಟೋ ವರ್ಷ ಕಳೆದ ನಂತರ ಬಂದದ್ದು. ಅದು AVK ಕಾಲೇಜಿನಲ್ಲಿ ಹಾಗೆ ಇದ್ರು. ಮದುವೆಯಾಗಿ ಮಕ್ಕಳಾದ ಮೇಲೆ ಕಾಲೇಜಿಗೆ ಬರುವವರು ಕೆಲವರು ಇದ್ರು. ಇಂಥವರು ಹೆಚ್ಚು ಗೌರವ ಕೊಡ್ತಾರೆ. ಆಗ ನಾನು ಹುಡುಗ, ನನಗೆ 23-24 ವರ್ಷದ ಹುಡುಗ. ನಾನು ಮೀಸೆಗೆ ಕೂಡ ಸರಿ ಬಂದಿರಲಿಲ್ಲ, ಅಂತಹ ವಯಸ್ಸು. ಈ ಮಕ್ಕಳ ಎದುರು ಆ ಮಕ್ಕಳು ಎಷ್ಟು ದೊಡ್ಡವರಾದರೂ ಕೂಡ ದೊಡ್ಡವರಲ್ಲಿ ವಿನಯ ಜಾಸ್ತಿ, ಅವರಿಗೆ ಸ್ವಲ್ಪ ಅನುಭವ ಇರ್ತದೆ, ಮೆಚ್ಯೂರಿಟಿ ಬಂದಿರ್ತದೆ, ವಿನಯ ಜಾಸ್ತಿ. ಆದ್ದರಿಂದ ಅವರು ಸಮಸ್ಯೆ ಕ್ರಿಯೇಟ್ ಮಾಡಲಿಲ್ಲ. ಆಮೇಲೆ ಕಾಲೇಜಲ್ಲಿ ಜಾತೀಯತೆ ಇತ್ತು. 2 ಜಾತಿಗಳ ಗುಂಪುಗಳಾಗಿದ್ದವು. ಅದು ಯಾವ ಜಾತಿ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಯಾವ ಗುಂಪಿಗೂ ಸೇರದವಾದ ಕಾರಣ ನನ್ನನ್ನು ಯಾರೂ ದ್ವೇಷಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಪುರುಷೋತ್ತಮ ಬೆಳಿಮಲೆ ಅಂತವರನ್ನು ದ್ವೇಷಿಸಿದ್ರು ಜನ, ವಿದ್ಯಾರ್ಥಿಗಳೇ ಕೆಲವರು ದ್ವೇಷಿಸಿದರು ಜಾತಿಯ ಕಾರಣಕ್ಕೆ. ಹಾಗೆ ಮಾಡಬಾರ್ದಿತ್ತು, ಆದರೆ ಅದು ದ್ವೇಷಿಸಿದರು. ನನ್ನನ್ನು ಜಾತಿಯ ಕಾರಣಕ್ಕೆ ದ್ವೇಷಿಸಲಿಕ್ಕೆ ಅವರಿಗೆ ಕಾರಣ ಸಿಗಲಿಲ್ಲ. ಆದ್ದರಿಂದ ನನಗೆ ಎಲ್ಲರಲ್ಲಿಯೂ ಒಳಹೊಕ್ಕು ಬಳಕೆ ಸಂಬಂಧ ಬೆಳೆಯಿತು. ಮನೆಗೆ ಆಹ್ವಾನಿಸುವರು, ಅವರ ಅಕ್ಕಂದಿರ ಅಣ್ಣಂದಿರ ಮದುವೆ ಆದರೆ ಇನ್ವಿಟೇಷನ್ ಕೊಡುವರು, ಇದೆಲ್ಲ ಇತ್ತು. ಜೊತೆಗೆ
ನಮ್ಮ ಕಾಲೇಜು ಪ್ರೆಸಿಡೆಂಟರಾದಂತಹ ಕುರಿಂಜಿ ವೆಂಕಟರಮಣ ಗೌಡರ ಮಗಳು ಗೋವರ್ಧಿನಿ ಅಂತ, ಅವಳು ನನ್ನ ಶಿಷ್ಯಾಗಿದ್ಲು. ಅವಳದ್ದು 2 ಸಬ್ಜೆಕ್ಟು ಹೋಗಿತ್ತು, ಫಸ್ಟ್ ಇಯರ್ ಇದ್ದು ಸೆಕೆಂಡ್ ಇಯರ್ ಇದ್ದು. ನಾನು ಕೋಚಿಂಗ್ ಕೊಟ್ಟು ಅವಳು ಪಾಸ್ ಆಗಲಿಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ಅವಳಿಗೆ ಅಪಾರ ಪ್ರೀತಿ. ನಮ್ಮ ಮನೆಗೆ ಬರುವವಳು ಎಷ್ಟು ಸಿಂಪಲ್ ಅಂದರೆ, ನಮ್ಮ ಮನೆಗೆ ಬಂದು ತಾಯಿ ಹತ್ರ ಹೇಳೋದು, ಅಮ್ಮ ನನಗೆ ಗಂಜಿ ಊಟ ಕೊಡಿ ಅಂತ. ಗಂಜಿ ಊಟ ಮಾಡಿ ಬರೋದು, ನನಗೆ ಗಂಜಿ ಊಟ ಅಂದರೆ ಭಾಳ ಇಷ್ಟ ಅಂತ. ಹಾಗೆ ಅವಳ ಮೂಲಕ ಪ್ರಿನ್ಸಿಪಾಲ್ರ ಮಗಳೊಬ್ಬಳು ಇದ್ಲು, ಅವಳ ಮೂಲಕ ಪ್ರಿನ್ಸಿಪಾಲ್ರಿಗೂ ಸುದ್ದಿ ಸಿಗ್ತಿತ್ತು, ನಮ್ಮ ಕುರಿಂಜಿಯವರಿಗೂ ಕೂಡ ಸುದ್ದಿ ಸಿಗ್ತಿತ್ತು ನನ್ನ ಪಾಠದ ಬಗ್ಗೆ, ನನ್ನ ವಿಚಾರಧಾರೆಯ ಬಗ್ಗೆ. ಅನೇಕರು ಈ ಪರಿವಾರದವರೆಲ್ಲ ಇದ್ದಾರಲ್ಲ, ಅವರೆಲ್ಲ ದೂರಿಕೊಂಡು ಹೋಗ್ತಿದ್ರು ಪ್ರೆಸಿಡೆಂಟ್ರ ಹತ್ರ. ಆಗ ಪ್ರೆಸಿಡೆಂಟ್ರು ಒಂದು ಮಾತು ಹೇಳ್ತಿದ್ರು, ಅವರ ನಡತೆ ಮತ್ತು ಪಾಠದ ವಿಷಯದಲ್ಲಿ ಏನಾದರೂ ತೊಂದರೆ ಇದೆಯಾ ಕೇಳಿ, ಅದಿದ್ದರೆ ನಾನು ಪರಿಹರಿಸ್ತೇನೆ, ಇನ್ನು ಅವರ ವೈಯಕ್ತಿಕ ವಿಚಾರಧಾರೆಯ ಬಗ್ಗೆ ನಾನು ಕೈ ಹಾಕೋದಿಲ್ಲ ಅಂತ. ಹಿ ಈಸ್ ರಿಯಲಿ ಗ್ರೇಟ್, ಭಾಳ ದೊಡ್ಡ ಮನುಷ್ಯ. ಬೇರೆ ಕಡೆ ಮ್ಯಾನೇಜ್ಮೆಂಟ್ ಆದರೆ ನೀನು ನಡಿ ಅಂತ ಯಾವಾಗಲೂ ನನಗೆ ಸರ್ಟಿಫಿಕೇಟ್ ಕೊಟ್ಟು ಬಿಡೋರು, ಇವರು ಹಾಗೆ ಮಾಡಲೇ ಇಲ್ಲ. ಆದ್ದರಿಂದ ಅವರ ಒಂದು ರೀತಿಯ ಅನುಗ್ರಹದಲ್ಲಿ ನಾನು ಬೆಳೆದೆ. ಇಂತಹ ಸುಳ್ಯದಲ್ಲಿ ಪತ್ರಿಕೆಯೊಂದು ಸ್ಥಾಪನೆ ಆದದ್ದು ಬಹಳ ಆಶ್ಚರ್ಯದ ವಿಷಯ. ನಾನು ಬಂದಾಗ ಇಲ್ಲಿ ಪತ್ರಿಕೆ ಯಾವುದಿತ್ತು, ನವಭಾರತ ಇತ್ತು, ಉದಯವಾಣಿ ಒಮ್ಮೊಮ್ಮೆ ಬರ್ತಿತ್ತು, ಅದೆರಡು ಬಿಟ್ಟರೆ ಮತ್ತು ಯಾವ ಪತ್ರಿಕೆ ಸುಳ್ಯಕ್ಕೆ ಬರ್ತಿರಲಿಲ್ಲ. ನೀವು ಬಂದ ನಂತರ ಎಲ್ಲ ಬದಲಾವಣೆ ಆಯಿತು. ನೀವು ಬಂದ ನಂತರ ಆದ ಬದಲಾವಣೆ ಏನಂತ ಹೇಳಿದರೆ, ಶ್ರೀಸಾಮಾನ್ಯನು ಕೂಡ ತನ್ನ ಕೊರಗನ್ನು ತೋಡಿಕೊಳ್ಳಲು ಸಾಧ್ಯ ಆಯಿತಲ್ಲ, ಅದು ಬಹಳ ದೊಡ್ಡ ಒಂದು ಬದಲಾವಣೆ. ನಿಜವಾಗಿ ಪತ್ರಿಕೆಯವರು, ಸಾಹಿತ್ಯದವರು ಮಾಡಬೇಕಾದ ಕೆಲಸ ಅದುವೇ, ಶ್ರೀಸಾಮಾನ್ಯನಿಗೆ ಧ್ವನಿಯಾಗುವುದು. ಆ ಕೆಲಸವನ್ನು ನಿಮ್ಮ ಪತ್ರಿಕೆ ಮಾಡಿತು. ಶಿವಾನಂದರು ಇಲ್ಲಿಯ ನೀರು ಮಲಿನ ಆದಾಗ ನೇರವಾಗಿ ವಿರೋಧಿಸಿದರು. ಆ ನಂತರ ಅವರು ಚುನಾವಣೆಗೆ ನಿಂತರು. ಅದೆಲ್ಲ ಅವರು ಗೆಲ್ತೇನೆ ಅಂತಲ್ಲ, ಬಳಕೆದಾರ ವೇದಿಕೆ ಮಾಡಿದರು. ಯಾವುದು? ಬಳಕೆದಾರರ ವೇದಿಕೆ ಮಾಡಿದರು. ಬಳಕೆದಾರರ ವೇದಿಕೆ ಮಾಡಿದರು. ಅವರು ಎಷ್ಟೋ ಜನರನ್ನು ಎದುರು ಹಾಕಿಕೊಂಡ್ರು. ಆದರೆ ಅದೆಲ್ಲ ಊರಿಗಾಗಿ ಮಾಡಿದ ಕೆಲಸಗಳು ಅಂತೇಳಿ ಅನೇಕ ಜನ ಅದನ್ನು ಬೆಂಬಲಿಸಿದರು. ಹಾಗಾಗಿ ಪತ್ರಿಕೆ ಒಂದು ಜಾಗೃತಿಯನ್ನು ಮೂಡಿಸಿತು. ನಿಧಾನವಾಗಿ ಸುಳ್ಯ ಬೆಳವಣಿಗೆ ಆಯಿತು. ಬೆಳವಣಿಗೆ ಆಗಿ 1980ರ ದಶಕದಲ್ಲಿ ಇಡೀ ದೇಶದಲ್ಲಿ ಬಂದಂತಹ ಮಸೀದಿ ಮಂದಿರ ವಿವಾದ ಸುಳ್ಯವನ್ನು ಕಾಡಿತು. ಸುಳ್ಯ ಸುಟ್ಟು ಹೋಯಿತು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯಗಳೇ. ಪತ್ರಿಕೆಯ ಮೇಲೆ ಆಪಾದನೆ ಬಂತು. ಆದರೂ ಕೂಡ ನೀವು ಜಗ್ಗಲಿಲ್ಲ. ಪತ್ರಿಕೆಯನ್ನು ಧ್ವಂಸ ಮಾಡಿದ್ದರು ಒಂದು ದಿವಸ ಬಂದು, ಆದರೂ ನೀವು ಜಗ್ಗಲಿಲ್ಲ, ಕೊಗಲಿಲ್ಲ, ಮುಂದುವರಿಸಿಕೊಂಡು ಬಂದಿದ್ದೀರಿ. ಈಗ ನೀವು ವಿಶಾಲವಾದಂತಹ ಅಶ್ವತ್ಥ ಮರದ ಹಾಗೆ ಇದ್ದೀರಿ. ಅದೇ ಡಾಕ್ಟರ್ ನೇತೃತ್ವದಲ್ಲಿದ್ದು ಸುದ್ದಿ ಪತ್ರಿಕೆ, ಸುದ್ದಿ ಚಾನೆಲ್, ಸುದ್ದಿ ಆನ್ಲೈನ್ ನ್ಯೂಸು, ಕೃಷಿ ವಿಷಯ, ಉದ್ಯೋಗ ವಿಷಯ, ಉದ್ಯೋಗದ ಬಗ್ಗೆ ಪತ್ರಿಕೆ ಮಾಡಿದರು. ಉದ್ಯೋಗ ಸುದ್ದಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಬೇಕಾದ ಸವಲತ್ತುಗಳನ್ನೆಲ್ಲ ನೀವು ಕೊಟ್ರಿ. ಆದ್ದರಿಂದ ಇವತ್ತು ಸುದ್ದಿ ಅಂತ ಹೇಳಿದರೆ ಸುಳ್ಯಕ್ಕೆ ಇನ್ನೊಂದು ಬದಲಿ ಹೆಸರಾಗಿ ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಪತ್ರಿಕೆ ಬೆಳೆದಿದೆ. ಅದಕ್ಕೆ ನಿಮಗೆ ಎಲ್ರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಊರು ಉದ್ಧಾರ ಆಗಿದೆ. ಇದಕ್ಕೆ ಕಾರಣ ಕುರಿಂಜಿ ವೆಂಕಟರಮಣ ಗೌಡರು. ನಾನು ಮೂಲತಃ ಸುಳ್ಯದ ಕಜೆಯಲ್ಲಿ ಹುಟ್ಟಿದವನಾದರೂ ಕೂಡ ನಾನು ಬೆಳೆದದೆಲ್ಲ ಸುಶೀಲದಲ್ಲಿ, ಬೆಳ್ತಂಗಡಿ ತಾಲೂಕಿನ ಸುಶೀಲದಲ್ಲಿ. ಈಗ ಜೀವನ ಕಂಡುಕೊಳ್ಳಲಿಕ್ಕೆ ಸುಳ್ಯಕ್ಕೆ ಬಂದಿದ್ದೇನೆ. ಇಂತಹ ಸುಳ್ಯದಲ್ಲಿ ಬದುಕುವುದಕ್ಕೆ ಬಹಳ ಖುಷಿಯಾಗುತ್ತೆ. ಯಾಕಂತ ಹೇಳಿದರೆ, ನಾನು ಮೊನ್ನೆ ಒಂದು ಮಾತು ಹೇಳಿದೆ ಮನೆಯಲ್ಲಿ, ನೀವೆಲ್ಲ ಬಂದು ಸನ್ಮಾನ ಮಾಡುವಾಗ. ಸುಳ್ಯದಲ್ಲಿ ಎಷ್ಟು ಸಾಹಿತಿಗಳಿದ್ದಾರೆ ಅಂತ ಹೇಳಿದರೆ, ಹೊರಗಡೆಯಿಂದ ಒಬ್ಬರನ್ನೂ ಕರೆಯದೆ ರಾಜ್ಯ ಮಟ್ಟದ ಸಾಹಿತ್ಯ ಸಮ್ಮೇಳನ ಮಾಡ್ಬೋದು. ಇಲ್ಲಿಯವರನ್ನೇ ಬಳಸಿಕೊಂಡು ಮಾಡ್ಬೋದು. ಮತ್ತು ಇಲ್ಲಿ ಕಾಂಪಿಟಿಷನು, ಆ ಕಾಂಪಿಟಿಷನ್ ತುಂಬ ಆರೋಗ್ಯಕರವಾದ ಕಾಂಪಿಟಿಷನ್. ಆದ್ದರಿಂದ ನಮಗೆ ಬರೆಯುವ ಹುಮ್ಮಸ್ಸು ಬರುತ್ತೆ. ಅವರು ಇಷ್ಟು ಬರೆದ್ರು, ಇಷ್ಟು ಚೆನ್ನಾಗಿ ಬರೆದ್ರು, ಇಷ್ಟು ಬರೆದ್ರು ಅನ್ನೋದಕ್ಕಿಂತಲೂ ಇಷ್ಟು ಚೆನ್ನಾಗಿ ಬರೆದ್ರು, ನಾವು ಕೂಡ ಚೆನ್ನಾಗಿ ಬರಿಬೇಕು ಅನ್ನತಕ್ಕಂಥ ಹುಮ್ಮಸ್ಸು. ಆದ್ದರಿಂದ ನೀವು ಎಷ್ಟೋ ಬರಹಗಾರರನ್ನು ಗುರುತಿಸಬಹುದು. ಈಗ ನಾನು ಒಂದಷ್ಟು ಪುಸ್ತಕ ಬರೆದಿದ್ದೇನೆ, ನನ್ನಷ್ಟೇ ಪುಸ್ತಕ ಬರೆದವರು ತುಂಬ ಜನ ಇದ್ದಾರೆ. ಇದನ್ನೆಲ್ಲ ಗಮನಿಸಿದರೆ ಸುಳ್ಯ ಸಾಹಿತ್ಯಕ್ಕಾಗಿ ತುಂಬ ಸಮೃದ್ಧವಾಗಿ ಬೆಳೆದಿದೆ. ಅದಕ್ಕೆ ಮೂಲ ಕಾರಣ NMCA, ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ. ಅಲ್ಲಿಂದ ಹೊರಬಂದ ವಿದ್ಯಾರ್ಥಿಗಳು ತುಂಬ ದೊಡ್ಡ ಸಾಹಿತಿಗಳಾಗಿ ಬೆಳೆದರು. ಅಲ್ಲಿ ಅಧ್ಯಾಪಕರು ದೊಡ್ಡ ಸಾಹಿತಿಗಳಾಗಿ ಬೆಳೆದರು. ನಿಮಗೆ ಆಶ್ಚರ್ಯ ಆಗ್ಬೋದು, 1990ರ ದಶಕದಲ್ಲಿ ಸುಳ್ಯದಲ್ಲಿ ನೆಹರು ಮೆಮೋರಿಯಲ್ ಕಾಲೇಜಿನಲ್ಲಿ ಇದ್ದಂಥ ಅಧ್ಯಾಪಕರಲ್ಲಿ ಬಹುತೇಕರು ಅಂತರ್ಜಾತೀಯ ವಿವಾಹ ಆದರು. ಇದು ಬಸವಣ್ಣ ಮಾಡಿದ ಪ್ರಯೋಗ ನೋಡಿ. ಬಸವಣ್ಣ ಹಿಂದೆ ಅನುಭವ ಮಂಟಪದ ಮೂಲಕ ಬಸವಣ್ಣ ಜಾತಿ ವಿನಾಶಕ್ಕೆ ಅಂತರ್ಜಾತೀಯ ವಿವಾಹವೇ ತಾರಕ ಅಂತೇಳಿ
ಮನಸ್ಸಲ್ಲಿ ಇಟ್ಟುಕೊಂಡಿದ್ದವರು. ಅವರು ಮಾಡಿದ ಪ್ರಯೋಗವನ್ನು ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ಅಧ್ಯಾಪಕರು ನನಸು ಮಾಡಿದರು. ಇದಕ್ಕೆ ವೆಂಕಟರಮಣಗೌಡರ ಉತ್ತೇಜನ ಇತ್ತು ಅನ್ನೋದು ಭಾಳ ವಿಶೇಷ. ಈಗ ಅವರು ಒಂದು ವೇಳೆ ನೀನು ಬೇರೆ ಜಾತಿಯವಳನ್ನು ಮದುವೆ ಆದ್ದೀನಿ, ನೀನಿಂದ ಹೋಗು ಅಂತ ಹೇಳ್ತಿದ್ರೆ ಕತೆ ಏನಾಗ್ತಿತ್ತು ಅಂತ ನೀವು ಯೋಚನೆ ಮಾಡಿ. ಅದನ್ನು ನೀವು ಹೇಳ್ತಿದ್ದೀರಿ, ನಿಮ್ಮ ಮದುವೆಗೆ ಅವರು ಬಂದು ಹರಸೆ ಅಂತ. ನನ್ನ ಮದುವೆಗೆ ನಾನು ಒಬ್ಬಳು ಕ್ರೈಸ್ತ ಧರ್ಮಿಗಳನ್ನು ಮದುವೆ ಆದದ್ದು. ನಾನು ಒಂದೆರಡು ಸಲ ಅವರ ಮನೆಗೆ ಹೋಗಿದ್ದೆ, ಈ ಅವಳ ಹುಟ್ಟುಹಬ್ಬಕ್ಕೆ ಮತ್ತು ಕ್ರಿಸ್ಮಸ್ಸಿಗೆ ಅಂತೇಳಿ ಅವರು ಕರೆದದಕ್ಕೂ ಹೋಗಿದ್ದೆ. ಅದಕ್ಕೆ ಕುರಿಂಜಿ ವೆಂಕಟರಮಣಗೌಡರಿಗೂ ಪ್ರಿನ್ಸಿಪಾಲ್ರಿಗೂ ಯಾರು ಕಾಗದ ಬರೆದರು, ಒಬ್ಬಳು ಕ್ರೈಸ್ತ ಧರ್ಮಿಗಳ ಮನೆಗೆ ಇವರು ವಿಸಿಟ್ ಕೊಡ್ತಾ ಇದ್ದಾರೆ, ಅವಳಿಗೆ ತಂದೆ ಇಲ್ಲ, ಅವರ ಬಡತನವನ್ನು ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ. ಕುರಿಂಜಿ ವೆಂಕಟರಮಣಗೌಡರು ಕರೆದು ಕೇಳಲಿಲ್ಲ, ಆದರೆ ಇವರು ಪ್ರಿನ್ಸಿಪಾಲ್ರು ಕರೆದು ಕೇಳಿದ್ರು, ಎಂಥದ್ದು ಕತೆ ನಿನ್ನದು ಅಂತ. ನಾನು ಹೇಳಿದೆ, ಸರ್ ಒಂದೆರಡು ಸಲ ಹೋದದ್ದು ನಿಜ, ಆದರೆ ನನಗೆ ಎಂಥದ್ದು ಹಾಗೇನಿಲ್ಲ, ನಾನು ಹಾಸನದಲ್ಲಿ ಕೂಡ ಮನೆಗಳಿಗೆ ಕರೆದ್ರೆ ಹೋಗ್ತಿದ್ದೆ ಅಂತ. ಆದರೆ ಇದು ಹಾಸನ ಅಲ್ಲ, ಸುಳ್ಯ ಮಾರಾಯ, ಸುಳ್ಯದಲ್ಲಿ ಪ್ರತಿ ವಿಷಯವನ್ನು ಕೂಡ ಗಮನಿಸ್ತಾರೆ ಅಂತ ಹೇಳಿದ್ರು, ಗಮನಿಸ್ತಾರೆ ಅಂತ. ಆಗ ನನ್ನ ಬಾಯಿಂದ ಒಂದು ಮಾತು ಬಂತು, ಸರ್ ನಾನು ಅವಳನ್ನು ಮದುವೆ ಆಗ್ತೇನೆ ಅಂತ ಮಾತು ಬಂತು. ಆಗ ಇವರು ನೆಗಾಡಿದ್ರು, ನೀನು ಹಿಂದೂ ಅವಳು ಕ್ರಿಶ್ಚಿಯನ್, ಅದೇ ಹೇಗೆ ಮದುವೆ ಆಗ್ತೀರಿ ನೀವು ಅಂತ. ಆದರೆ ಸರ್ ನಾವಿಬ್ಬರು ಮನುಷ್ಯರು ಮತ್ತು ಮೆಜಾರಿಟಿಗೆ ಬಂದವರು, ಅದರಿಂದ ಆಗ್ಬೋದು ಅಂತ ಹೇಳಿದೆ ನಾನು. ಆಗೋದಾದ್ರೆ ಆಗಲಿ, ನೀನು ಅವಳ ಮನೆಗೆ ಮಾತ್ರ ದಯವಿಟ್ಟು ಹೋಗಬೇಡ ಅಂತ. ಮನೆಗೆ ಹೋಗೋದನ್ನು ಬಿಟ್ಟೆ ಆ ಸಂಬಂಧವನ್ನೇ ಬಿಟ್ಟೆ. ಅಲ್ಲ, ಹೀಗೆ ನೀವು ಅವರು ನಿಮ್ಮ ಸ್ಟೂಡೆಂಟಾ? ಹೌದು. ಆಗ ಅವರು ಎಷ್ಟು ಯಾವುದಲ್ಲಿದ್ದರು, ಯಾವ ಭಾಗದಲ್ಲಿ? ಸೆಕೆಂಡ್ ಇಯರ್ BA ಇದ್ದರು ಅವರು. ಮನೆಗೆ ಹೋಗೋದನ್ನು ಬಿಟ್ಟೆ. ಒಂದು ದಿವಸ ಅವರ ಹುಟ್ಟುಹಬ್ಬದ ದಿವಸ ಹೊಸ ಡ್ರೆಸ್ ಹಾಕಿಕೊಂಡು ಬಂದಿದ್ದಾಗ ನಾನು ಏನೋ ಮಾತಾಡಿಸಿಬಿಟ್ಟೆ. ಅದಕ್ಕೆ ಅವರು ಮನೆಗೆ ಕರೆದರು. ಆ ನಂತರ ಒಂದು ದಿವಸ ಹೇಳಿದರು, ನೀವು ನನ್ನನ್ನು ಪ್ರೀತಿಸುವುದು ನನಗೆ ಅಷ್ಟು ಇಷ್ಟ ಇಲ್ಲ ಅಂತ. ಅಲ್ಲ, ಪ್ರೀತಿಸೋದ್ರೆ ಯಾವ ರೀತಿ? ನಿಮ್ಮಲ್ಲಿ ಏನಾದರೂ ಪ್ರೇಮ ನಿಯೋಜನೆ ಏನಾದರೂ ಮಾಡ್ಕೊಂಡು? ನಾನು ನನ್ನ ಮದುವೆ ಆಗ್ತೇನೆ ಅಂತಲೇ ಹೇಳಿದ್ದೆ. ಯಾಕಂದರೆ ನಾನು ಇವರ ಹತ್ರ ಪ್ರಿನ್ಸಿಪಾಲ್ರ ಎದುರು ಹೇಳಿದ್ದೆ, ಸರ್ ಅವಳ ಮೇಲೆ ಆಪಾದನೆ ಬಂದರೆ ನಾನು ಮದುವೆ ಆಗ್ತೇನೆ ಅವಳನ್ನು ಅಂತ. ಅವರು ಹೇಳಿದೆ, ಅವರೊಟ್ಟಿಗೆ ಹೇಳಿದ್ರಿ ಸರಿ, ಇವರೊಟ್ಟಿಗೆ ಅದಕ್ಕೆ ಮೊದಲು ಹೇಳಿದೆ ಹೀಗೆಲ್ಲ ಆಗಿದೆ ಅಂತ ಹೇಳಿದೆ, ಸಂಗತಿ ಹೀಗೆಲ್ಲ ಆಗಿದೆ ಅಂತ. ಆಗ ಅವರು ಹೇಳಿದರು, ನನಗೆ ನಿಮ್ಮನ್ನು ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಹೇಳಿದರು. ಯಾಕೆ ಅಂತ ಕೇಳಿದೆ. ನನ್ನ ಚಿಕ್ಕಪ್ಪ ಡಾಕ್ಟರ್ ಪ್ರಶಾಂತ್ ಮಾಡ್ತಾ ದೊಡ್ಡ ಫಾದ್ರಿಯವರು, ನಾನು ಅಂಥ ಫಾದ್ರಿಯ ಅಣ್ಣನ ಮಗಳತ್ತ ನಾನು ಹೇಗೆ ಇಂಟರ್ಕಾಸ್ಟ್ ಮ್ಯಾರೇಜ್ ಆಗಲಿ? ಒಂದು. ಎರಡನೇದು, ನಿಮಗೆ ದೇವರ ದಿಂಡ್ರಲ್ಲಿ ಇತ್ಯಾದಿಲೆಲ್ಲ ಹೆಚ್ಚು ವಿಶ್ವಾಸ ಇಲ್ಲ. ನಾನು ಚರ್ಚಿನ ಕೊಯರ್ನ ನಾಯಕಿ, ಅದರಿಂದ ಇಡೀ ಚರ್ಚೆ ನಾನು ಒಂದು ವೇಳೆ ನಿಮ್ಮನ್ನು ಮದುವೆ ಆದರೆ ಚರ್ಚಿನ ಮ್ಯೂಸಿಕ್ ಸಿಸ್ಟಮೇ ಹಾಳಾಗಿ ಹೋಗ್ತದೆ. ಮೂರನೇದ್ದು, ನೀವು ಮಾಂಸಾಹಾರಿ ಅಲ್ಲ, ಸಸ್ಯಾಹಾರಿ, ನಾನು ಶುದ್ಧ ಮಾಂಸಾಹಾರಿ, ಆದ್ದರಿಂದ ನಮಗೆ ಸರಿ ಬರಲಿಕ್ಕೆ ಇಲ್ಲ ಅಂತ ಹೇಳಿದರು. ಹಾಗಾದರೆ ನಿಲ್ಲಿಸಿಬಿಡೋಣ ಅಂತೇಳಿ ನಾನು ವಸ್ತುಶಃ ನಿಲ್ಲಿಸಿದೆ. ಆದರೆ ಅದು ಹೇಗೆ ಮತ್ತೆ ಚಿಗುರೊಡೆಯಿತು ಅಂತ ಗೊತ್ತಿಲ್ಲ ಮಾರ್ಯಾರೆ. ಅದು ಪ್ರೇಮ ಚಿಗುರೊಡೆಯಿತು, ಮತ್ತು ಮದುವೆ ಆಗ್ತೇನೆ ಅಂತ ಒಪ್ಪಿದ್ರು ಅವರು. ಅಲ್ಲ, ಹೇಗೆ ಅದು ಚಿಗುರೊಡೆದರೆ ಹೇಗೆ? ಅದು ಅವರ ಹುಟ್ಟುಹಬ್ಬದ ದಿವಸ ಮನೆಗೆ ಕರೆದ್ರು ಅವರು. ಹಾಗೆ ಮತ್ತೆ ಪುನಃ ಹಳೆದೆಲ್ಲ ನೆನಪಿಗೆ ಬಂತು. ಅಲ್ಲಿ ನನಗೆ ಅನಿಸೋದು, ಈಗ ಅವರು ಅಲ್ಲಿ ಪ್ರೇಮ ಚಿಗುರೊಡಲಿಕ್ಕೆ ಮತ್ತು ಇವರ ಆಕ್ಷೇಪಗಳು ಕಾರಣ ಆಯ್ತಾ ಅಂತ. ಅದು ನನ್ನ ಮನಸ್ಸಿನಲ್ಲಿ ಮೂಡಿದಂತಹ ಒಂದು ಹಠ, ಅದು ಆಕ್ಷೇಪವೇ ಕಾರಣ ಆಯಿತು. ನನಗೆ ಈ ಸಾಹಿತ್ಯವನ್ನೆಲ್ಲ ಓದಿ ತಾರಾಸು ಮತ್ತು ತ್ರಿವೇಣಿ ಸಾಹಿತ್ಯ ತುಂಬ ನನ್ನ ಮೇಲೆ ಪ್ರಭಾವ ಬೀರಿದ್ದು. ಅದರಲ್ಲಿ ಎಲ್ಲ ಬರುವುದು ಅಂತರ್ಜಾತೀಯ ಪ್ರೇಮ ವಿವಾಹದ ಕಥೆಗಳು. ನೀವು ಈಗ ಒಮ್ಮೆ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತರ್ಜಾತೀಯ ಪ್ರೇಮ ವಿವಾಹದ ಕಥೆಗಳು. ಆದ್ದರಿಂದ ನಾನು ಸಣ್ಣದಿರುವಾಗಲೇ ಆದರೆ ಅಂತರ್ಜಾತೀಯ ಪ್ರೇಮ ವಿವಾಹ ಆಗಬೇಕು ಅಂತ ಅಂದುಕೊಂಡಿದ್ದೆ. ಇವಳು ಸಿಕ್ಕಿದ್ದು ಬೈ ಚಾನ್ಸ್. ಇವಳಲ್ಲದಿದ್ದರೆ ಬೇರೆ ಒಬ್ಬರನ್ನಾದರೂ ಕೂಡ ನಾನು ಅಂತರ್ಜಾತೀಯ ವಿವಾಹವಾಗುತ್ತಿದ್ದೇನೆ ಹೊರತು ಜಾತೀಯ ವಿವಾಹ ಆಗ್ತಿರಲಿಲ್ಲ. ಹಾಗಾಗಿ ಇದನ್ನೆಲ್ಲ ಸಂಗತಿಯನ್ನೆಲ್ಲ ಹೇಳಿ, ಮತ್ತು ನಿನ್ನನ್ನು ಚರ್ಚಿಗೆ ಬೇಕಾದರೆ ಕೊಂಡೋಗ್ಲಿಕ್ಕೆ ನಾನೇ ಬರ್ತೇನೆ, ಚರ್ಚಿನ ಒಳಗೆ ಬಂದು ಮೊಣಕಾಲೊಂದು ಊರುವುದಿಲ್ಲ, ನೀನು ಮತಾಂತರ ಮಾಡೋದಿಲ್ಲ, ನಾನು ಮತಾಂತರ ಆಗೋದಿಲ್ಲ. ನನಗೆ ಮತಾಂತರ ಆದರೆ ದೊಡ್ಡ ಎಸ್ಟೇಟ್ ಸಿಗುವ ಸಂಭವ ಇತ್ತು ಕೊಡಗಿನಲ್ಲಿ. ಇವಳ ಮಾವ ಕೊಡ್ತೇನೆ ಅಂತ ಹೇಳಿದರು. ಹಾಂ, ನನಗೆ ಆ ಮತಾಂತರದಲ್ಲಿ ವಿಶ್ವಾಸ ಇಲ್ಲ. ಹಾಗಾಗಿ ನಾನು ಮತಾಂತರ ಆಗಲಿಲ್ಲ, ಅವಳನ್ನು ಕೂಡ ಒತ್ತಾಯ ಮಾಡಲಿಲ್ಲ. ಅವರಲ್ಲಿ ಹೇಗೆ ಅಂತಾರೆ, ಚರ್ಚಿನಲ್ಲಿ ಮದುವೆ ಆಗದಿದ್ದರೆ ಅವರು ಚರ್ಚಿಂದ ಹೊರಗೆ ಬಿದ್ದ ಹಾಗೆ. ಅವರಿಗೆ ಪ್ರಸಾದ ಅಂತ ಒಂದು ಕೊಡಲಿಕ್ಕೆ ಉಂಟು ಚರ್ಚೆಯಲ್ಲಿ, ಅದನ್ನು ಕೊಡೋದಿಲ್ಲ ಪಾದ್ರಿಗಳು. ಹಾಗಾಗಿ ಅವಳು ಚರ್ಚಿಂದ ಹೊರಗೆ ಬಂದಳು. ಅವಳು ಕೂಡ ದೇವರದಿಂದರ ಬಗ್ಗೆ ಡೌಟನ್ನು ಬೆಳೆಸಿಕೊಂಡು ಅವರ ಮನೆಯವರು ಹೋಗ್ತಾ ಇದ್ರು. ಒಪ್ಪಿದ್ರ? ಮನೆಯವರಲ್ಲಿ ಒಪ್ಪಲಿಲ್ಲ. ಅವರು ನೀವು ಮತಾಂತರ ಆಗಬೇಕು ಅಂತ ಹೇಳಿದ್ದರು ನನಗೆ, ಒಪ್ಪಲೇ ಇಲ್ಲ. ಆದರೆ ಮದುವೆ ದಿವಸ ಅವಳನ್ನು ಕರೆಸಲಿಕ್ಕೆ
ಕರೀಲಿಕ್ಕೆ ಹೋದಾಗ ಒಬ್ಬರು ಟೀಚರನ್ನು ಕಳಿಸಿದ್ದು, ಟೀಚರ್ ಜೂಲಿಯನ ಕಾಷ್ಟ ಅಂತ, ಮತ್ತು ನನ್ನ ತಮ್ಮ ಪ್ರಕಾಶಂದರ ಶಶೀಲ, ಅವರಿಬ್ಬರು ಹೋಗಿ ಕರ್ಕೊಂಡು ಬರುವಾಗ ಯಾವ ಅಡ್ಡಿ ಆತಂಕವನ್ನು ಮಾಡಲಿಲ್ಲ. ಹಾಗೆ ಬಂದು ಮದುವೆ ಆದದ್ದು. ಈಗ ಎಂಥದ್ದು ಮದುವೆ ಆದರೆ ಮತ್ತೆ ಮಕ್ಕಳೇ ಆಗೋದು, ಇಬ್ಬರು ಮಕ್ಕಳಾದರು. ಈಗ ಎಷ್ಟು 35 ಎಷ್ಟು ವರ್ಷ ಆಯಿತು ಮದುವೆ? 42 ವರ್ಷ ಆಯ್ತು. 42 ವರ್ಷ ಆಯ್ತಾ? ಹೌದು, ಮದುವೆ ಆಗಿ 42 ವರ್ಷ ಆಯಿತು. 1983ರಲ್ಲಿ ಮದುವೆ ಆದದ್ದು. ಕರೆಕ್ಟ್ 42 ವರ್ಷ ಆಯಿತು. ಹಾಗೆ ಯಾರನ್ನು ಮದುವೆ ಆದರೂ ಕೂಡ ದೊಡ್ಡ ಸಮಸ್ಯೆ ಏನಿಲ್ಲ. ಆದರೆ ನೀವು ಹೇಗೆ ಹೊಂದಾಣಿಕೆಯಾಗಿ ಹೋಗ್ತೀರಿ ಅಂತ. ನೀವು TV9ನಲ್ಲಿ ನಮ್ಮ ಊರು ಅಂತ ಒಂದು ಕಾರ್ಯಕ್ರಮ ಬರ್ತದೆ. ಪ್ರತಿ ದಿವಸ ಒಬ್ಬಳು ಹುಡುಗಿಯ ಹತ್ಯೆಯನ್ನು ಕೇಳ್ತೀರಿ ಅದರಲ್ಲಿ. ಅದು ವರದಕ್ಷಿಣೆತ ಅಂತ. ಅದೆಲ್ಲ ಪಂಚಾಂಗ, ಜಾತಿ, ಜಾತಕ ನೋಡಿ ಆದ ಮದುವೆಗಳು. ಆದರೂ ಅವುಗಳು ಸರಿಯಾಗೋದಿಲ್ಲ. ಅದರಿಂದ ಮದುವೆ ಸರಿಯಾಗಬೇಕಾದ್ರೆ ಗಂಡ ಹೆಂಡತಿ ಸರಿ ಇರಬೇಕು, ಅವರೊಳಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಮತ್ತು ತನಗಾಗಿ ಒಂದು ಜೀವ ಕಾಯ್ತಾ ಇದೆ, ತನಗಾಗಿ ಒಂದು ಜೀವ ತೇಯಲಿಕ್ಕೆ ಸಿದ್ಧವಿದೆ, ಈ ತ್ಯಾಗವನ್ನು ನೆನಪಿಸಿಕೊಳ್ಬೇಕು. ಈಗ ನಿಮ್ಮ ಶ್ರೀಮತಿಯವರು ನಿಮಗೆ ಸ್ವಾತಂತ್ರ್ಯ ಕೊಡದಿದ್ದರೆ ನಿಮಗೆ ಈ ಕೆಲಸ ಎಲ್ಲ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇರಲಿಲ್ಲ. ಆದ್ದರಿಂದ ಆ ಅನಿಸಿಕೆ ನಿಮ್ಮಲ್ಲಿ ಯಾವಾಗಲೂ ಇರಬೇಕು. ಅದು ಬಿಟ್ಟು ನೀನು ವರದಕ್ಷಿಣೆ ತರಲಿಲ್ಲ, ಹೋಗಿ ತಗೊಂಡು ಬಂತ ಹೇಳಿದರೆ ಅವರ ಪರಿಸ್ಥಿತಿ ಹೇಗಾಗಬೇಡ. ಹೆಣ್ಣು ಹೆತ್ತವರು ಮದುವೆ ಮಾಡಿಕೊಡೋದೇ ದೊಡ್ಡ ಕಷ್ಟ, ಅದರ ಮತ್ತೆ ವರದಕ್ಷಿಣೆಯ ಪೀಡೆ ಬಂದರೆ ಹೇಳೋದು ಬೇಡ. ಇದೆಲ್ಲ ಸುಳ್ಯದಲ್ಲಿ ಒಂದು ರೀತಿಯ ಬದಲಾವಣೆ ಉಂಟು ಮಾಡಿತ್ತು. ನಮ್ಮ ನಂತರ ತುಂಬ ಜನ ಅಂತರ್ಜಾತೀಯ ವಿವಾಹ ಆದರು. ಆಗ NMC ನಿಮ್ಮ ಲೆಕ್ಚರ್ಗಳ ನಿಮ್ಮ ನೀವಾಗಲಿ, ಬುಳಿಮಲೆ ಆಗಲಿ, ಮತ್ತು ಯಾರೆಲ್ಲ ರವೀಂದ್ರ ಅವರ, ಯಶೋಧ ರಾಮಚಂದ್ರ, ಹೌದು, ಅವರೆಲ್ಲರೂ ಕೂಡ ಎಲ್ಲರಿಂದಾಗಿ ಅಲ್ಲಿ ಒಂದು ಸುಳ್ಯದಲ್ಲೇ ಒಂದು ವೈಚಾರಿಕ ಕ್ರಾಂತಿ ಹುಟ್ಟಿಕೊಂಡಿತು ಅಂತ ಎಲ್ಲರೂ ಹೇಳುವಂಥದ್ದು. ಖಂಡಿತ ಸುಳ್ಯದಲ್ಲಿ ಒಂದು ವೈಚಾರಿಕ ಕ್ರಾಂತಿ ನಡೆಯಿತು ಆ ಕಾಲದಲ್ಲಿ. ಇವತ್ತು ನಮಗೆ ಊಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇವತ್ತು ಮರ್ಯಾದಾ ಹತ್ಯೆಗಳು ನಡೆಯುವ ದಿವಸ ಇತ್ತೀಚೆಗೆ. ಹೌದು, ಈಗಿನ ಕಾಲದಲ್ಲಿ ನಡೀತದೆ. ಆ ಕಾಲದಲ್ಲಿ ಹೀಗೆ ಆಯ್ತಲ್ಲ ಅಂತ. ಈವನ್ ಚಂದ್ರಶೇಖರ ದಾಮ್ಲೆ ಅವರದ್ದು ಕೂಡ ಒಂದು ರೀತಿಯಲ್ಲಿ ಇಂಟರ್ಕಾಸ್ಟ್ ಮ್ಯಾರೇಜೇ. ಅವರಿಬ್ಬರು ಬ್ರಾಹ್ಮಣರ 2 ವಿಭಿನ್ನ ಕಮ್ಯುನಿಟಿಗೆ ಸೇರಿದವರು. ಆದ್ದರಿಂದ ಚಂದ್ರಶೇಖರ ದಾಮ್ಲೆ ಅವರು ನಮಗೆ ಆದರ್ಶ ಈ ವಿಷಯದಲ್ಲಿ. ಅವ್ರದ್ದು ಮೊದಲು ಮದುವೆ ಆಗಿತ್ತು. ಹೌದು. ಆದರೆ ಅದು ಏನಂದರೆ ಈ ಬ್ರಾಹ್ಮಣರಲ್ಲಿ ಒಂದು ಒಪ್ಪಂದ ಹಾಕಿಕೊಂಡಿದೆ, ನಮ್ಮ ಒಳಭೇದಗಳನ್ನು ಮರೆತು ನಾವು ಮದುವೆ ಆಗಲಿಕ್ಕೆ ಸಿದ್ಧರಿರಬೇಕು ಅಂತ. ಇತ್ತೀಚೆಗೆ ಬ್ರಾಹ್ಮಣರು ಶೂದ್ರರನ್ನು ಮದುವೆ ಆಗ್ತಾ ಇದ್ದಾರೆ, ಹೆಣ್ಣು ಸಿಗುವುದಿಲ್ಲ. ಶುದ್ಧೀಕರಿಸಿ ಅಂತ ಹೇಳ್ತಾರೆ. ಶುದ್ಧೀಕರಿಸುವುದು, ಮತ್ತು ಮನೆಯಲ್ಲಿ ಮಾಂಸಾಹಾರ ತಿನ್ನದಿದ್ದರೆ ಸಾಕು ಅಂತ ಅಲ್ಲಿ ಮಾತ್ರ. ಇದನ್ನು ಮಾಲ್ತಸ್ ಅನ್ನೋ ಅರ್ಥಶಾಸ್ತ್ರಜ್ಞ ಹೇಳ್ತಾನೆ. ಹೇಗೆ ಅಂತ? ಯಾರ್ಯಾರು? ಮಾಲ್ತಸ್ ಅಂತ ಅವನ ಹೆಸರು. TR ಮಾಲ್ತಸ್, ಥಾಮಸ್ ರಾಬರ್ಟ್ ಮಾಲ್ತಸ್ ಅಂತ, ದೊಡ್ಡ ಅರ್ಥಶಾಸ್ತ್ರಜ್ಞ, ಜನಸಂಖ್ಯಾ ಶಾಸ್ತ್ರದ ಪಿತ ಅಂತ ಅವನನ್ನು ಕರಿತೇವೆ. ಅವ ಹೇಳ್ತಾನೆ, ನಾವು ಅನಾಚಾರ ಮಾಡ್ತಾ ಹೋದ ಹಾಗೆ ಪ್ರಕೃತಿ ನಮ್ಮ ವಿರುದ್ಧ ಮುನಿಯುತ್ತದೆ ಅಂತ. ಮುನಿದು ತನ್ನದೇ ಸ್ಟೆಪ್ಪನ್ನು ಅದು ಮಾಡ್ತದೆ. ಆ ಸ್ಟೆಪ್ಪಿನಲ್ಲಿ ಯಾರು ನಾಶ ಆದರು ಅಂತ ಹೇಳಲಿಕ್ಕಾಗೋದಿಲ್ಲ, ಆದರೆ ವಿನಾಶ ಗ್ಯಾರಂಟಿ. ಜನಸಂಖ್ಯೆ ಹೆಚ್ಚಾದರೆ ವಿನಾಶ ಗ್ಯಾರಂಟಿ ಅಂತೇಳಿ ಹೇಳ್ತಾನೆ ಅವ. ಈಗ ಇತ್ತೀಚೆಗೆ ಕೆಲವು ಸ್ವಾಮೀಜಿಗಳು ನೀವು 4 ಇರಬೇಕು, 6 ಇರಬೇಕು ಇತ್ಯಾದಿ ಆರ್ಡರ್ ಕೊಡ್ತಾರೆ. ಸ್ವಾಮೀಜಿಗಳಿಗೆ ಹೇಳಲಿಕ್ಕೆ ಸುಲಭ, ಒಂದು ಮಗುವನ್ನು ಬೆಳೆಸುವ ಸಂಕಷ್ಟ ಹೆತ್ತವರಿಗೆ ಗೊತ್ತು. ಅವರು ಮತ್ತೊಂದು ಕರೆ ಕೊಟ್ಟಿದ್ದಾರೆ, ನಮಗೆ ಮಠಕ್ಕೆ ಕೊಡಿ, ನಾವು ಸಾಕ್ತೇವೆ ಅಂತ. ಮಠಕ್ಕೆ ಕೊಟ್ಟರೆ ಮತ್ತೆ ಇವರು ಹೆರುದು ಯಾಕೆ? ಇವರು ಮಠಕ್ಕೆ ಕೊಟ್ಟರೆ ಮಠಾಧೀಶರಾಗಿ ಬಿಡ್ತಾರೆ. ಮತ್ತೆ ಮಠಕ್ಕೆ ಕೊಟ್ಟರೆ ಮಾರ್ಯಾರೆ ಅವರು ತಮ್ಮ ಸಹಜ ಆಕಾಂಕ್ಷೆಯನ್ನು ಹೇಗೆ ತಡೆಗಟ್ತಾರೆ? ಮಾಲ್ತಸ್ ಇದನ್ನೇ ಹೇಳ್ತಾನೆ, ಸಹಜ ಆಕಾಂಕ್ಷೆ ಉಂಟಲ್ಲ, ದೈಹಿಕ ಬಯಕೆ. ಅಲ್ಲ, ಮಠದಲ್ಲಿ ಸ್ವಾಮಿಗಳಾಗಿ ಕೂತವರದ್ದಕ್ಕೂ ಅವರ ಮೇಲೆ ಕೂಡ ಇಂಥ ತುಂಬ ಆಪಾದನೆಗಳು ಬರ್ತವೆ. ಆಪಾದನೆ ಮಾತ್ರ ಅಲ್ಲ, ಅದು ನಿಜವಾಗಿಯೂ ಇರ್ತದೆ. ಅನೇಕ ವೇಳೆ ನಿಜವಾದ ತಪ್ಪುಗಳನ್ನು ಸ್ವಾಮೀಜಿಗಳು ಕೂಡ ಮಾಡೋದನ್ನು ನಾವು ಗಮನಿಸಿದ್ದೇವೆ ಎಷ್ಟೋ ಸಂದರ್ಭದಲ್ಲಿ. ಅದು ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಶರೀರ ಧರ್ಮವನ್ನು ಅಲ್ಲ, ಆಶ್ರಮಕ್ಕಾಗುವಾಗ ತಪ್ಪೇದು. ಅದು ಆಶ್ರಮದ ನೀತಿಗೆ ತಪ್ಪು. ಅದು ಮನುಷ್ಯ ಸಹಜವಾಗಿ ನೋಡಿದರೆ ಅವರು ಅದನ್ನು ಮೀರಿ ನಿಂತವರಲ್ವ, ಅವ್ರು ಹೇಳಿಕೊಳ್ಳೋದ್ರಿಂದಾಗಿ ನಾವು ಹಾಗೆ ತಪ್ಪು ಅಂತ ಭಾವಿಸ್ತೀವಿ. ಆದ್ದರಿಂದ ತಪ್ಪು, ಇಲ್ಲದಿದ್ರೆ ತಪ್ಪಲ್ಲ. ಈಗ ಅಮೆರಿಕದಲ್ಲಿ ಈಗ ಪಾದ್ರಿಗಳಿದ್ದಾರೆ, ಅವರೆಲ್ಲ ಮದುವೆ ಆಗ್ತಾರೆ. ಈ ರೋಮನ್ ಕಥೋಲಿಕ್ ಧರ್ಮದ ಪಾದ್ರಿಗಳು ಮದುವೆ ಆಗುವುದಿಲ್ಲ. ಅವರು ತಮ್ಮ ದೈಹಿಕ ಆಕಾಂಕ್ಷೆಯನ್ನು ಹೇಗೆ ಮೀರಿ ನಿಲ್ತಾರೆ. ಅಲ್ಲ, ನಮ್ಮಲ್ಲಿ ಈಗ ಉತ್ತರ ಕರ್ನಾಟಕಕ್ಕೆ ಹೋದರೆ ಇರುವ ತುಂಬ ಮಠಗಳಲ್ಲಿ, ಲಿಂಗಾಯತ ಮಠಗಳು ತುಂಬ ನಾನು ನೋಡಿದ್ದೇನೆ, ಅಲ್ಲಿ ಎಲ್ಲ ಮದುವೆಯಾದ ಸ್ವಾಮೀಜಿಗಳಿದ್ದಾರೆ, ತುಂಬ ಕಡೆ ಇದ್ದಾರೆ. ಹಾಗಿದ್ರೆ ತೊಂದರೆ ಇಲ್ಲ. ಮೊನ್ನೆ ನೀವು ಕೆಲವು ವರ್ಷ ಹಿಂದೆ, ಅದು 7-8 ವರ್ಷ ಆಯಿತು, ಹುಬ್ಬಳ್ಳಿಯಲ್ಲಿ ಬಹಳ ದೊಡ್ಡ ಒಂದು ಮಠ ಇದೆ, ಬಸವರಾಜಪ್ಪ ಅಪ್ಪ ಅಂತೇಳಿ ಸ್ವಾಮೀಜಿಯಲ್ಲಿ. ಅದು ಗುಲ್ಬರ್ಗ. ಹೌದು.
ಅವರು 80ನೇ ವರ್ಷ ಪ್ರಾಯದಲ್ಲಿ ಅವರಿಗೆ ಅವರ 4ನೇ ಹೆಂಡತಿಗೆ ಮದುವೆ ಆಯಿತು, ಮಗು ಆಯಿತು. ಮಗು ಆಯಿತು. ಆ ಮಗುವಿಗೆ ಮೊನ್ನೆ ಅದು ಪಟ್ಟಾಭಿಷೇಕದ ರೀತಿಯ ಕಾರ್ಯಕ್ರಮ ಎಲ್ಲ ಆಯಿತು ಅಂತ ಪತ್ರಿಕೆಯಲ್ಲಿ ನೋಡಿದೆ ನಾನು. ಒಳ್ಳೆ ಅಂದರೆ ಅದು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸ್ವಾಮೀಜಿಗಳಾಗಿರುವಂಥವ್ರು ಇದ್ದಾರೆ. ಅಂಥವರು ಇದ್ದಾರೆ, ಇಲ್ಲಂತಲ್ಲ. ಆದರೆ ಹಾಗೆ ಮಾಡದವರು ಶರೀರ ಧರ್ಮವನ್ನು ಮೀರಿ ಬಿಡ್ತಾರೆ ಕೆಲವು ಸಂದರ್ಭದಲ್ಲಿ. ಅದು ದೊಡ್ಡ ಸಾಧನೆ, ಶರೀರ ಧರ್ಮವನ್ನು ಮೀರುವುದು ದೊಡ್ಡ ಸಾಧನೆ. ಆದರೆ ಅದು ಬಹಳ ಕಷ್ಟ ಅಂತ ಮಾಲ್ತಸ ಹೇಳ್ತಾನೆ. ಉಭಯ ಲಿಂಗಿಗಳ ನಡುವೆ ಆಕರ್ಷಣೆ ತೀರಾ ಅನಿವಾರ್ಯ, ಆದರೆ ಆಕರ್ಷಣೆ ಹೆಚ್ಚಾದಷ್ಟು ಮಕ್ಕಳಾಗೋದು ಜಾಸ್ತಿ. ಅದು ಸಂಯಮದಿಂದ ಮಕ್ಕಳಾಗದಾಗೆ ಎಚ್ಚರ ವಹಿಸಬೇಕು ಅಂತ ಗಾಂಧೀಜಿ ಬ್ರಹ್ಮಚರ್ಯದ ಬಗ್ಗೆ ಬೋಧಿಸ್ತಾರೆ. ಅದು ಮದುವೆ ಆಗಿ ನಡೆಸುವ ಬ್ರಹ್ಮಚರ್ಯ, ಅದು ಮದುವೆ ಆಗದೆ ನಡೆಸುವ ಬ್ರಹ್ಮಚರ್ಯ ಅಲ್ಲ. ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ, ಬಳಸಿ ಬ್ರಹ್ಮಚಾರಿ. ಭರತೇಶ ವೈಭವದಲ್ಲಿ ರತ್ನಾಕರ ವರ್ಣಿ ಹೇಳ್ತಾನೆ, ಉಂಡು ಉಪವಾಸಿ. ಉಪವಾಸ ಮಾಡೋದಂದರೆ ಇದ್ದು ಉಪವಾಸ ಮಾಡೋದು ನಿಜವಾದ ಉಪವಾಸ, ಇಲ್ಲದ ಉಪವಾಸ ಮಾಡೋದು ದೊಡ್ಡ ವಿಷಯ ಅಂತದ್ದು. ಬಳಸಿ ಬ್ರಹ್ಮಚಾರಿ, ಹೆಂಡತಿ ಇರುವ ಬ್ರಹ್ಮಚಾರಿ ಆಗಿರುವುದು ದೊಡ್ಡ ಸಾಧನೆ, ಹೆಂಡತಿ ಇಲ್ಲದವ ಬ್ರಹ್ಮಚಾರಿ ಆಗೋದು ದೊಡ್ಡ ಸಾಧನೆ. ಅಂದರೆ ಈ ಸಂತಾನೋತ್ಪತ್ತಿಗೆ ಮಾತ್ರ ಆ ವಿಚಾರವನ್ನು ಬಳಸಿಕೊಳ್ಬೇಕು. ಹೌದು. ಮತ್ತೆ ಇದರ ಅವನ ತ್ರಿಶೈಂಗಿಸಲಿಕ್ಕೆ ಬೇಕಾಗಿ ಅಲ್ಲ 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 ಹೀಗೆ ಸುಳ್ಯದಿಂದ ಪ್ರಾರಂಭ ಮಾಡಿದ ಎಲ್ಲಿಗೆಲ್ಲ ಹೋಯಿತು ವಿಷಯ. ಈಗ ವೈಚಾರಿಕ ಕ್ರಾಂತಿಗೆ ಬಂದಾಗ ಅದೆಲ್ಲ ವಿಷಯ ಬಂದಿರುವಂಥದ್ದು. ನನಗೆ ಮತ್ತೊಂದು ವಿಷಯ, ನೀವು ಫಸ್ಟಿಗೆ ಎಲ್ಲರೂ ನಿಮ್ಮ ಊರು ಕೂತ್ಕುಂಜ ಕಜೆ ಅನ್ನುವಂಥದ್ದು ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಹೌದು. ನೀವು ಶಿಶಿಲ ಅಂದರೆ ಬೆಳ್ತಂಗಡಿ ಶಿಶಿಲ ಅಂತ ಮಾತ್ರ ಇತ್ತು. ಹೌದು. ಆದರೆ ಆನಂತರ ನೀವು ಕೆಲವು ವರ್ಷಗಳ 10-20-25 ವರ್ಷಗಳ ಹಿಂದೆ ನೀವು ಮತ್ತೆ ಅದನ್ನು ಬಹಿರಂಗಪಡಿಸಲಿಕ್ಕೆ ಆರಂಭ ಮಾಡಿದ್ರಿ, ಇವೆಲ್ಲ ಸಂದರ್ಭಗಳು ಹೇಳಲಿಕ್ಕೆ ಆರಂಭ ಮಾಡಿದ್ರಿ. ಹೌದು. ಇದು ಕೂತ್ಕುಂಜಲ್ಲಿ ಎಲ್ಲಿ, ಕಜೆ ಅಂದರೆ ಎಲ್ಲಿ, ಅಲ್ಲಿ ಯಾರು ಇದ್ದರು, ಕುರುಪು ಅಂತೇಳಿ ಯಾರು ನಿಮ್ಮ ಮಾವ ಅಂತ ಹೇಳಿದ್ರು, ಅದರ ಬಗ್ಗೆ ಸ್ವಲ್ಪ ಹೇಳಿ. ನಿಮ್ಮ ಮೂಲ. ಹೌದು. ಮೂಲ ಹೇಗಂದರೆ ನನ್ನ ಅಜ್ಜ ಅಂದರೆ ತಾಯಿಯ ಅಪ್ಪ, ತಂದೆಯ ಕಡೆಯಲ್ಲಿ ನನಗೆ ಯಾವ ಸಂಬಂಧವೂ ಉಳಿಲಿಲ್ಲ. ಅದೊಂದು ದೊಡ್ಡ ಕತೆ. ಈ ಪುಸ್ತಕ ಉಂಟಲ್ಲ, ಯಾವುದು ಬೊಗಸೆ ತುಂಬ ಕನಸು, ಅದನ್ನು ಓದಿದವರಿಗೆ ಅದೆಲ್ಲ ಗೊತ್ತಾಗ್ತದೆ. ಅದರಲ್ಲಿ ಪೂರ್ತಿ ನಾನು ತೆರೆದುಕೊಂಡು ಎಲ್ಲವನ್ನು ಹೇಳಿಬಿಟ್ಟಿದ್ದೇನೆ. ತಂದೆಯವರಲ್ಲಿ ಅವರು ಯಾರು? ತಂದೆಯವರಲ್ಲಿ ಅವರು ಸುಬ್ರಹ್ಮಣ್ಯದವರು. ಇದು ತಂದೆಯ ತಂದೆ ಅಲ್ಲ, ತಾಯಿಯ ತಂದೆ ಅವರು ದೊಡ್ಡ ಚಿನ್ನದ ವ್ಯಾಪಾರಿ ಆಗಿದ್ದರು. ಬಂಡಸಾಲೆ ಇತ್ತು, ಬಟ್ಟೆ ವ್ಯಾಪಾರ ಇತ್ತು. ಅವರು ತುಂಬ ಉದಾರಿಗಳು, ಸಾಲ ಕೊಟ್ಟು ಇವರಿಗೆಲ್ಲರೂ ಹಿಡಿಸಿದರು. ಕೊನೆಗೆ ಈ ಬಂಡಸಾಲೆ ಮನೆ ಎಲ್ಲವನ್ನು ಮಾರಾಟ ಮಾಡಬೇಕಾಯಿತು ಸಾಲಿಗರಿಗೆ. ಯಾವ ಊರಿನವರವರು? ಪೆರ್ಲ ಅಂತ, ಪೆರ್ಲ ಗೊತ್ತುಂಟಲ್ಲ, ಅಲ್ಲಿದ್ದದ್ದು ಅವರು, ಕಾಸರಗೋಡು ಪೆರ್ಲದಲ್ಲಿ. ಹಾಗೆ ಅಲ್ಲಿಂದ ಎದ್ದುಕೊಂಡು ಸೀದಾ ವಲಸೆ ಬಂದು ಒಳಲಂಬೆಯಲ್ಲಿ ಒಂದಷ್ಟು ಕಾಲ ಇದ್ದರು ಅವರು. ಒಳಲಂಬೆಯಿಂದ ಕೂತುಕುಂಜ, ಪಂಜದ ಹತ್ತಿರ ಕೂತುಕುಂಜದ ಕಜೆ ಅನ್ನುವಲ್ಲಿದ್ದರು. ಹೇಗೆ ಇದ್ದರು ಅಂತ ಹೇಳಿದರೆ, ಅವರ ಭೂಮಿಯನ್ನು ಒಕ್ಕಲತನ ಮಾಡಿಕೊಂಡಿದ್ದರು. ಭೂಮಿಯನ್ನು ಒಕ್ಕಲತನ ಮಾಡೋದಂದರೆ ಗೇಣಿಗೆ ಭೂಮಿಯನ್ನು ಮಾಡಿಕೊಳ್ಳೋದು. ಯಾರ ಭೂಮಿಯನ್ನು? ಒಬ್ಬರು ಗೌಡ್ರದ್ದು. ನನಗೆ ಅದೆಲ್ಲ, ಯಾಕಂದರೆ ನಾನು ಆಗ ಇನ್ನೂ ಹುಟ್ಟಿರಲಿಲ್ಲ. ಏನು, ನೀವು ಅಲ್ಲಿ ಬಂದು ಹುಟ್ಟಿದ್ದಲ್ಲಿ ಈ ಒಕ್ಕಲತನದಲ್ಲಿ ವಲಸೆ ಬಂದ ಒಕ್ಕಲತನದ ಪ್ರಕ್ರಿಯೆಯಲ್ಲಿ ಅಲ್ಲಿ ಹುಟ್ಟಿದ ನಂತರ ಮೀನಾಡಿ, ಕರ್ಮೀನ ಅಂತೇಳಿ ಕಡಬದಲ್ಲಿ ಒಂದು ಕಡೆ ಪ್ಲೇಸ್ ಉಂಟು, ಅಲ್ಲಿಗೆ ಒಕ್ಕಲು ಹೋದಾಗ ನನ್ನ ದೊಡ್ಡ ಮಾವ ಗೋಪಾಲಕೃಷ್ಣ ಕುರುಪು ಅಂತ, ಅವರಿಗೆ ಇದು ಮುಗಿಯುವ ಕ್ರಿಯೆ ಅಲ್ಲ, ವಲಸೆ ಹೋಗಿಕೊಂಡೇ ಇರಬೇಕಾಗ್ತದೆ ಅಂತ ಹೇಳಿ ಒಂದು 14 ಎಕರೆ ಜಾಗವನ್ನು ವಾಯ್ದೆ ಗಣಿಗೆ ಬರೆಸಿಕೊಂಡರು ಶಿಶಿಲದಲ್ಲಿ. ವಾಯ್ದೆ ಗಣಿಗೆ ಬರೆಸಿದ ಮೇಲೆ ನಮಗೆ ಅದು ಭೂ ಕಾಯ್ದೆಯ ಪ್ರಕಾರ ನಮಗೆ ಬಂತು, ನಮ್ಮ ಮಾವನಿಗೆ ಬಂತು ಆ ಭೂಮಿ. ಅಲ್ಲಿ ಹೋದ ನಂತರ ನಾವು ಸೆಟ್ಲಾಗಿ ಅಲ್ಲಿಯೇ ಬದುಕಿದೆವು. ಆಗ ನೀವು ಹಾಗಾದ್ರೆ ಶಿಶಿಲಕ್ಕೆ ಹೋಗುವಾಗ ನಿಮ್ಗೆ ಎಷ್ಟು ವರ್ಷ ಪ್ರಾಯ? ಶಿಶಿಲಕ್ಕೆ ಹೋಗುವಾಗ ನನಗೆ ಸುಮಾರು 4-4.5 ವರ್ಷ ಇರ್ಬೋದು. ಸಣ್ಣ ಹುಡುಗ ನಾನು. ನೆನಪುಂಟು, ಆ ಘಟನೆಗಳೆಲ್ಲ ನೆನಪುಂಟು. ನನ್ನ ತಾಯಿದ್ದು ಒಂದು ವಿಶಿಷ್ಟ ಸ್ವಭಾವ, ಅವ್ರಿಗೆ ಯಾರ ಯಜಮಾನಿಕೆಯನ್ನು ಅವರು ಸಹಿಸುವವರಲ್ಲ. ನಮ್ಮಲ್ಲಿ ಅಳಿಯಕಟ್ಟು ಸಂಪ್ರದಾಯ. ಈ ಅಳಿಯಕಟ್ಟು ಸಂಪ್ರದಾಯದಲ್ಲಿ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮನ್ನಣೆ ಜಾಸ್ತಿ. ಇತ್ತೀಚೆಗೆ ಅದೆಲ್ಲ ಹೋಗಿದೆ, ಆದರೆ ಮೊದಲ ಹಾಗೆ ಇತ್ತು. ಇವರನ್ನು ಬಹಳ ಪ್ರೀತಿಯಿಂದ ಬೆಳೆಸಿದರು. ಇವರು ಮೊದಲನೇ ವಿವಾಹ ಫೇಲ್ಯೂರ್ ಆಯಿತು. ಯಾರ್ದು? ನನ್ನ ತಾಯಿದ್ದು. ಆಗ ನಾನು ಹುಟ್ಟಿದೆ. ನನ್ನ ತಂದೆ ನಮ್ಮನ್ನು ಹತ್ತಿರ ಸೇರಿಸಲಿಲ್ಲ. ಅವರು ಸುಬ್ರಹ್ಮಣ್ಯದವರು? ಹೌದು. ಹತ್ತಿರ ಸೇರಿಸಲಿಲ್ಲ ಅವರು. ತಾಯಿಯನ್ನು ಹತ್ತಿರ ಸೇರಿಸಲಿಲ್ಲ. ನಾವು ಅಜ್ಜಂದಿರೊಟ್ಟಿಗೆ ಬೆಳೆದೆ, ನಾನು ಅಜ್ಜಿಯರೊಟ್ಟಿಗೆ ಬೆಳೆದೆ, ಮಾವಂದಿರೊಟ್ಟಿಗೆ ಬೆಳೆದೆ. ಅದು ಬಹಳ ಒಳ್ಳೆಯದಾಯಿತು. ನನ್ನ ನಿಜವಾದ ತಂದೆ ಬೆತ್ತ ಕಡಿಸುವ ಮೇಸ್ತ್ರಿಯಾಗಿದ್ದರು.
ಆ ಕಾಲದಲ್ಲಿ ಬೆತ್ತದ ಸಾಧನಗಳೆಲ್ಲ ತುಂಬ ಮಾರಾಟ ಆಗ್ತಿದ್ದವು. ಒಂದು ಸೊಸೈಟಿ ಇದೆ ಸುಬ್ರಹ್ಮಣ್ಯದಲ್ಲಿ ಈಗಲೂ ಕೂಡ. ಇದು ಅವರನ್ನು ದೂರೀಕರಿಸಿದ ನಂತರ ನನ್ನ ತಾಯಿಗೆ ಒಬ್ಬರು ಮಿಲಿಟ್ರಿಯಿಂದ ರಿಟೈರ್ ಆದಂತಹ ಒಬ್ಬರು ನಮ್ಮ ಸಮೀಪದ ಬಂಧುಗಳು ಪರಿಚಯ ಆಯಿತು. ಅವರು ಮದುವೆ ಆದರು. ಮದುವೆ ಅಂದರೆ ಮದುವೆ ಎಂಥದಿಲ್ಲ, ಕೈ ಪತ್ತಾಪಿ ಮದುವೆ ಅಂತ ಹೇಳ್ತಾರಲ್ಲ, ಆ ಥರದರಲ್ಲಿ ಮಾಡಿಕೊಂಡ್ರು ಅವರು. ಕೈ ಪತ್ತಾಪಿ ಮದುವೆ ತುಳುವರಲ್ಲಿ. ಹೌದು. ಅದಕ್ಕೆ ಯಾರ್ದು ಅಬ್ಜೆಕ್ಷನ್ ಬರಲಿಲ್ಲ ಆ ಕಾಲದಲ್ಲಿ. ಜೀವಂತ ಇರುವಾಗ, ಗಂಡ ಜೀವಂತ ಇರುವಾಗ ಇನ್ನೊಬ್ಬರನ್ನು ಮದುವೆ ಆಗೋದು ಎಷ್ಟು ಸರಿ ಅಂತೇಳಿ ಈಗ ದೊಡ್ಡ ಗಂಡ ಬರ್ತಾ ಇರಲಿಲ್ಲ, ಬರ್ತಲೇ ಇರಲಿಲ್ಲ, ಅವರು ದೂರವೇ ಹೋದರು. ಅವರು ಮತ್ತೆ ಬರಲೇ ಇಲ್ಲ. ಹಾಗೆ ನನ್ನ ತಾಯಿಗೆ ಎರಡನೇ ಗಂಡನಾಗಿ ಸಿಕ್ಕಿದವರು ಅವರನ್ನು ಚಿಕ್ಕಪ್ಪ, ನಾನು ಇದರಲ್ಲಿ ತಂದೆ ಅಂತಲೇ ಕರೆದಿದ್ದೇನೆ, ತಂದೆ ಅಂತಲೇ ನೀನು ಭಾವಿಸಬೇಕು ಅಂತೇಳಿ ಹೇಳಿದರು ತಾಯಿ. ತಂದೆ ಅಂತಲೇ ಕರೆದಿದ್ದೇನೆ. ಅವರಿಬ್ಬರು ಈ ಮಾವನ ಜಾಗದಲ್ಲಿ ನಿಲ್ಲೋದು ಹೇಗೆ, ಆದ್ದರಿಂದ ಅವರು ಒಕ್ಕಲುಗಳಾಗಿ ಬೇರೆ ಬೇರೆ ಕಡೆ ಹೋದರು. ಆದರೆ ಅವರಿಬ್ಬರಲ್ಲಿ ಹೊಂದಾಣಿಕೆ ಇರಲಿಲ್ಲ, ಜಗಳ ಆಗ್ತಾನೆ ಇತ್ತು. ಸ್ವಲ್ಪ ಸಮಯ ಒಕ್ಕಲು ನಿಲ್ಲುವುದು, ಆಮೇಲೆ ಹೋಗೋದು, ಒಕ್ಕಲು ನಿಲ್ಲುವುದು, ಹೋಗೋದು. ನಾನು ಎಷ್ಟು 7-8 ಶಾಲೆಯನ್ನು ಬದಲಾಯಿಸಬೇಕಾಯಿತು ಎಲಿಮೆಂಟ್ರಿ ಶಾಲೆಯ ವಿದ್ಯಾಭ್ಯಾಸ ಮುಗಿಯುವಾಗ. ಕೊನೆಗೆ ನನ್ನ ಕೊಂಡೋಗಿ 8ನೇ ಕ್ಲಾಸಲ್ಲಿ ಸಿದ್ಧವನ ಗುರುಕುಲಕ್ಕೆ ಹಾಕಿದ್ರು. ನಮ್ಮ 3ನೇ ಮಾವ ಶಿವರಾಮ ಶಿಶಿಲ ಅಂತ. ಅಲ್ಲಿಂದ ನಂತರ ನನ್ನ ಶಿಕ್ಷಣಕ್ಕೆ ಒಂದು ಕಂಟಿನ್ಯೂಟಿ ಸಿಕ್ಕಿತು. ಇಲ್ಲದ್ರೆ ಯಾವ ಕಾಲದಲ್ಲಿ ಎಲ್ಲಿಂದ ಒಕ್ಕಲು ಹೇಳ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಂತ ಪರಿಸ್ಥಿತಿ ಇತ್ತು. ಆ ಕಂಟಿನ್ಯೂಟಿ ಸಿಕ್ಕಿದ ನಂತರ SSLC ಆದಾಗ ನನ್ನನ್ನು ಮತ್ತೆ ಓದಿಸೋರು ಇರಲಿಲ್ಲ. ತಂದೆ ತಾಯಂದಿರ ಈ ಜಗಳ, ಈ ಪರಿಸ್ಥಿತಿ, ನಾನು ಅವರೊಟ್ಟಿಗೆ ಹೋಗಲೇ ಇಲ್ಲ. ನಾನು ಮಾವಂದಿರೊಟ್ಟಿಗೆ ಬೆಳೆದೆ. ಚೆಂಡೆ ಮೊದಲೇ ಯಕ್ಷಗಾನ ಬಂದದ್ದು ಮಾವಂದಿರಿಂದಾಗಿ. ನನಗೆ ತಂದೆ ತಾಯಿಯೊಟ್ಟಿಗೆ ಹೋಗ್ತಿದ್ರೆ ಜಗಳ ಮಾಡೋದ್ರಲ್ಲಿ ಪ್ರವೀಣನಾಗ್ತಿದ್ದೇನೆ. ಆ ನಂತರ ಅಳಿಕೆಗೆ ಹೋದೆ. ಅಳಿಕೆಯಲ್ಲಿ ಮಡಿಯಲ ನಾರಾಯಣ ಭಟ್ರು ಅಂತ ಅದರ ಸಂಸ್ಥಾಪಕರು, ಅವರ ಅಡಿಗೆ ಭಟ್ಟನಾಗಿ ಕೆಲಸ ಮಾಡಿದೆ. 16 ವರ್ಷದ ಹುಡುಗ ಮಾರೇರೆ ಆದಷ್ಟೇ. 52 ಮಂದಿಯ ಬ್ರಹ್ಮಚಾರಿಗಳ ಆಶ್ರಮ ಅದು. ಆದರೆ ನೀವು ಸಿದ್ಧವನ ಗುರುಕುಲದಲ್ಲಿ ಬೆಳೆದದ್ರಿಂದಾಗಿ ನಿಮಗೆ ಕೆಲಸಗಳೆಲ್ಲ ಮಾಡೋದು ಗೊತ್ತಿತ್ತು. ಸಿದ್ಧವನ ಗುರುಕುಲದಲ್ಲಿ ಕೆಲಸ ಮಾಡಲಿಕ್ಕೆ ಇರಲಿಲ್ಲ ನಮಗೆ, ಅದು ಇರಲಿಲ್ಲ. ಅದು ಇನ್ನೊಂದುಂಟಲ್ಲ, ರತ್ನಮಾನಸ. ಅಲ್ಲಿ ಸಿದ್ಧವನದಲ್ಲಿ ಎಂಥದಿಲ್ಲ, ಬರೀ ಊಟ ಮಾತ್ರ. ಅಲ್ಲಿ ಸಿದ್ಧವನದಲ್ಲಿ ಅಲ್ಲ ಈಗ ತರಬೇತಿ ಮಕ್ಕಳಿಗೆಲ್ಲ ಅವರಿಗೆ ದನ ಸಾಕೋದ್ರಿಂದ ಹಿಡಿದು ಈಗ ಇಲ್ಲ, ಅದು ರತ್ನಮಾನಸ ಅಂತ, ಅದು ಬೇರೆ ಶಿಕ್ಷಣ ವ್ಯವಸ್ಥೆ. ಈ ಸಿದ್ಧವನ ಗುರುಕುಲದಲ್ಲಿ ನಮಗೆ ಫ್ರೀ ಊಟ ಸಿಗ್ತಿತ್ತು, ಮತ್ತು ನಿಲ್ಲಿಕ್ಕೆ ಜಾಗ ಸಿಗ್ತಿತ್ತು. ಜೈನ ಧರ್ಮ ಕಲಿಬೇಕಿತ್ತು, ಭಗವದ್ಗೀತೆ ಕಲಿಬೇಕಿತ್ತು. ಅದರಲ್ಲೆಲ್ಲ ಪಾಸಾದವರಿಗೆ ಮಾತ್ರ ಅಲ್ಲಿ ನಿಲ್ಲಕ್ಕೆ ಅವಕಾಶ. ನನಗೊಂದು ರೀತಿಯ ಧಾರ್ಮಿಕ ಶಿಕ್ಷಣ ಸಿಕ್ಕಿತ್ತು ಆ ವಯಸ್ಸಿನಲ್ಲಿ. ಅದರಲ್ಲೆಲ್ಲ ಫಸ್ಟ್ ಬರ್ತಿದ್ದೆ. ಜೈನ ಧರ್ಮ ಎಕ್ಸಾಮಿನೇಷನಲ್ಲಿ ಆಲ್ ಇಂಡಿಯಾ ಲೆವೆಲಲ್ಲಿ 3rd ರ್ಯಾಂಕ್ ಬಂದೆ. ಅದಕ್ಕೆ ಹೆಗ್ಡೆಯವರಿಗೆ ಖುಷಿಯಾಗಿ 200 ರೂಪಾಯಿ ನಗದು ಕೊಟ್ಟು ನನ್ನನ್ನು ಪುರಸ್ಕರಿಸಿದರು, ವೀರೇಂದ್ರ ಹೆಗ್ಡೆ ಆ ಕಾಲದಲ್ಲಿ. 68ರಲ್ಲಿ. ಆ ನಂತರ ಅಳಿಕೆಗೆ ಹೋದೆ. 1 ವರ್ಷ ನನ್ನಲ್ಲಿ ಹಣ ಇಲ್ಲದೆ ಅಳಿಕೆಗೆ ಹೋದೆ. ಅಳಿಕೆಯಲ್ಲಿ ನನಗೆ ತಿಂಗಳಿಗೆ 30 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ನಾನು ಏಳುವಾಗ 4:15 ಗಂಟೆಗೆ ಬೆಳಿಗ್ಗೆ ಏಳಬೇಕಿತ್ತು, ರಾತ್ರಿ ಮಲಗುವಾಗ 11:30 ಗಂಟೆ. ಅಷ್ಟು ಕೆಲಸ ಇತ್ತು. ಎಲ್ಲ ಪಾತ್ರೆ ತೊಳಿಬೇಕು, ಎಲ್ಲ ರೂಮನ್ನು ಕ್ಲೀನ್ ಮಾಡಬೇಕು, ಉಜ್ಜಬೇಕು. ಆಮೇಲೆ ಆಗ ಮಿಕ್ಸಿಯೆಲ್ಲ ಇರಲಿಲ್ಲ, ಕಲ್ಲಿನಲ್ಲಿ ಅರಿಬೇಕಿತ್ತು. 52 ಜನಕ್ಕೆ ಎಷ್ಟು ಕಡಿಬೇಕಾದಿತ್ತು ಅಂತ ನೀವು ಯೋಚನೆ ಮಾಡಿ. ಚಟ್ನಿಗೆ ಕಡಿಬೇಕು, ಸಾಂಬಾರಿಗೆ ಕಡಿಬೇಕು, ಮರುದಿವಸದ ಬೆಳಗಿನ ಉಪಹಾರಕ್ಕೆ ಕಡಿಬೇಕು. ನಾನು ಸುಸ್ತಾಗಿ ಹೋದೆ. ಸ್ವಲ್ಪ ನೀವು ಸಾಮರ್ಥ್ಯವಂತರಾಗಿ ಬೆಳೆದಿದ್ದಿರಬಹುದು. ಹೌದು, ಎಲ್ಲಿಗಾದರೂ ಓಡಿ ಹೋಗಲಿ ಅಂತ ಯೋಚನೆ ಮಾಡಿದೆ ಆ ಪ್ರಾಯದಲ್ಲಿ. ಆದರೆ ನನ್ನ ಇನ್ನೊಂದು ಮನಸ್ಸು ಹೇಳಿತ್ತು, ನೀನು ಓಡಿ ಹೋದರೆ ಬಾಲಾಪರಾಧಿ ಆಗುತ್ತೆ. ಆಗ ಅಲ್ಲಿ ನೀವು PUC ಆಗ PUC ಸೇರಿದ್ರಾ? ಯಾರು? ಈಗ ನೀವು PUC ಸೇರಿದ್ರಲ್ಲ, ಆಗ ನೀವು PUCಗೆ ಮತ್ತೆ ಸೇರಿದ್ದು. ಈ 6 ತಿಂಗಳು ಅಡುಗೆ ಭಟ್ಟನಾಗಿ ಕೆಲಸ ಮಾಡಿದ್ದೆ ನಾನು. ಅಲ್ಲಿಂದ ಮತ್ತೆ PUCಗೆ ಸೇರಿದೆ. PUCಗೆ ಸೇರಿದ ಅಲ್ಲಿ ಅನಾಥಾಶ್ರಮದಲ್ಲೇ ಇರಬೇಕಾಯಿತು. PUCಯಲ್ಲಿ ತಿಂಗಳಿಗೆ 30 ರೂಪಾಯಿ ಕೊಡುವ ಅನಾಥಾಶ್ರಮ. ನಾನು 6 ತಿಂಗಳು ಅಡುಗೆ ಭಟ್ಟನಾಗಿ ದುಡಿದದ್ದು 6 18 180 ರೂಪಾಯಿ ಇತ್ತು. ಅಲ್ಲಿಗೆ ಮತ್ತೆ ಹಣ ಕೊಡೋದು ಯಾರು? ಮಡಿಯಲ ನಾರಾಯಣ ಭಟ್ರು ಹೇಳಿದರು, ನಾನು ನಿನಗೆ ಸಾಲ ಕೊಡ್ತೇನೆ, ನೀನು ಅದನ್ನು ತೀರಿಸಿ ಹೋಗು ಅಂತ ಹೇಳಿದರು. ನಾನು ಹೇಳಿದೆ, ನಾನು ತೀರಿಸಿ ಹೋಗೋ ಪ್ರಶ್ನೆ ಇಲ್ಲ, ನನ್ನ ಹಣ ಪೂರ್ತಿ ಮುಗಿಯುವವರೆಗೆ ನಾನು ನಿಮ್ಮೊಟ್ಟಿಗೆ ಇರ್ತೇನೆ ಅಂತ ಹೇಳಿದೆ. ನನಗೆ ಸ್ಕಾಲರ್ಶಿಪ್ಪು ಬಂತು. ಸ್ಕಾಲರ್ಶಿಪ್ ಬಂದಾಗ ನಾನು ಮತ್ತು ಪದ್ಮನಾಭ ಭಟ್ರು ಅಂತಲ್ಲಿ ಒಬ್ಬರು ಇದ್ದರು. ಅಣ್ಣನವರಂದರೆ ಮಡಿಯಲ ನಾರಾಯಣ ಭಟ್ರನ್ನ ಅಣ್ಣ ಅಂತಲ್ಲಿ ಕರೆಯುವುದಲ್ಲಿಲ್ಲ.
ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿ ದುಡಿದವರು. ಅವರು ಸಿದ್ಧಾನಕ್ಕೆ ಹೋಗಿ ನಾವು ಸೇರಿಕೊಳ್ಳುವ, ನಾನು BSc ಮಾಡ್ತೇನೆ, ನೀವು BA ಮಾಡ್ತೇನೆ ಅಂತ ನನಗೆ ಗಾಳಿ ಹಾಕಿದರು. ನನಗೆ ಸಾಲ ಇಲ್ಲಲ್ಲ ಈಗ, ಆದ್ದರಿಂದ ನಾನು ಹೊರಟು ಇವರು ಪದ್ಮನಾಭ ಭಟ್ರು ಕೂಡ ಹೊರಟರು. ಆಗ ಅಣ್ಣ ಕೇಳಿದರು, ನೀನು BA ಮಾಡಿ ಮತ್ತೆ ಎಂತ ಮಾಡ್ತೀನಿ ಅಂತ. ನಾನು ಹೇಳಿದ್ದೆ, ರ್ಯಾಂಕ್ ಬಂದರೆ MA ಮಾಡ್ತೇನೆ. ಆಗ ಮೈಸೂರು ಯೂನಿವರ್ಸಿಟಿ ಮಾತ್ರ, ಮಂಗಳೂರು ಕುವೆಂಪು ಯೂನಿವರ್ಸಿಟಿ ಎಲ್ಲ ಇರಲಿಲ್ಲ. ಒಂದು ಯೂನಿವರ್ಸಿಟಿ ಅಂಡರ್ನಲ್ಲಿ 500 ಕಾಲೇಜ್ ಇತ್ತು. ಆಗ BAಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ, ದೊಡ್ಡ ಸಾಗರ, ಸುಮಾರೊಂದು 6-7 ಸಾವಿರ ಜನ ವಿದ್ಯಾರ್ಥಿಗಳಲ್ಲಿ ರ್ಯಾಂಕ್ ಬರೋದಂದ್ರೆ ದೊಡ್ಡ ಸಾಧನೆ ಅದು. ರ್ಯಾಂಕ್ ಬಂದರೆ MA ಮಾಡ್ತೇನೆ, ಇಲ್ಲಾಂದರೆ ನಾನು ಇಲ್ಲಿಗೆ ಬಂದು ಹಿಂದೂ ಧರ್ಮ ಪ್ರಚಾರಕನಾಗ್ತೇನೆ ಅಂತ ಹೇಳಿದ್ದೆ. ಅವರ ಇಡೀ ಆಶ್ರಮದವರ ಉದ್ದೇಶ ಅದೇ. ಇಡೀ ಭಾರತದ ಒಂದೊಂದು ಹಳ್ಳಿಯನ್ನು ದತ್ತು ತೆಗೆದುಕೊಂಡು ಅಲ್ಲಿ ಒಬ್ಬೊಬ್ಬ ಹಿಂದೂ ಧರ್ಮ ಪ್ರಚಾರಕನಾಗುವಂಥದ್ದು. ಹಿಂದೂ ಧರ್ಮ ಪ್ರಚಾರಕನಾಗ್ತೇನೆ ಅಂತ ಹೇಳುವಾಗ ಅಣ್ಣನಿಗೆ ಖುಷಿ ಆಯಿತು. ಹಾಗಾದರೆ ಸರಿ, ನೀನು ಹೋಗು, ನೀನು ನನ್ನಲ್ಲಿ ಹಣ ಕೇಳಬಾರ್ದು, ಹಣ ಕೊಡೋದಿಲ್ಲ ನಾನು ನಿನಗೆ ಅಂತ ಹೇಳಿದರು. ಹಣ ಕೇಳೋದಿಲ್ಲ ಅಂತ ಹೇಳಿದೆ. ಮತ್ತು ಆ ಮಾವಂದಿರು ಸ್ವಲ್ಪ ಸಹಾಯ ಮಾಡಿದರು, ಸ್ಕಾಲರ್ಶಿಪ್ಗಳು ಬಂದವು. ಅದು ಡಿಗ್ರಿಗೆ ನೀವು ವಾಪಸ್ ಉಜಿರೆಗೆ ಬಂದ್ರಿ? ಉಜಿರೆಗೆ ಬಂದೆ. ಡಿಗ್ರಿ PUC 2 ವರ್ಷ ನೀವು ಅಲ್ಲಿ ಅಳಿಕೆಯಲ್ಲಿ ಮಾಡಿದ್ರಾ? PUC ಅಳಿಕೆಯಲ್ಲಿ. ಹೌದು. ಈ ಕೆಲಸ ಮಾಡ್ತಾ? ಇಲ್ಲ, ಕೆಲಸ ಮಾಡ್ತಿರ್ಲಿಲ್ಲ. ಕೆಲಸ ಅಲ್ಲಿ ಶುರುವಾಗೋದಕ್ಕಿಂತ ಮೊದಲು ಶುರುವಿನ 6 ತಿಂಗಳು ಮಾತ್ರ ಕೆಲಸ, ಮತ್ತೆ ಕೆಲಸ ಇರಲಿಲ್ಲ. ಉಜಿರೆಯಲ್ಲಿ ನನಗೆ 2ನೇ ರ್ಯಾಂಕ್ ಬಂತು. ಈ 500 ಕಾಲೇಜುಗಳ ಪೈಕಿ ಸುಮಾರು 5,000 ಜನರ ಪೈಕಿ 2ನೇ ರ್ಯಾಂಕ್ ಬಂತು. ಹಾಗೆ ಬಂದಾಗ ಕೆಲವು ಸ್ಕಾಲರ್ಶಿಪ್ಗಳು ಸಹಜವಾಗಿ ಸಿಕ್ಕಿದವು. ಹಾಗೆ MAಗೆ ಹೋದೆ. MAಗೆ ಆಗುವಾಗ ನನ್ನ ಚಿಕ್ಕಪ್ಪ, ಅಥವಾ ನಾನು ತಂದೆ ಅಂತ ಕರೆಯುವ ನನ್ನ ಚಿಕ್ಕಪ್ಪ ಇದ್ದಾರಲ್ಲ, ಅವರು ಸ್ವಲ್ಪ ಸಪೋರ್ಟ್ ಮಾಡಿದ್ರು. ಬ್ಯಾಂಕಿಂದ ಸಾಲ ತೆಗೆದುಕೊಟ್ರು, ಶಿಕ್ಷಣ ಸಾಲ 4%ಗೆ. ಆಗ ಮೈಸೂರಿಗೆ ಹೋದ್ದು. 4%ಅಲ್ಲಿ ಸಾಲ ಸಿಗ್ತಾ ಇತ್ತು. ಮೈಸೂರಲ್ಲಿ ಓದಿದೆ. ಮೈಸೂರಲ್ಲಿ ಹೋಗಿ ಓದಿ 1 ವರ್ಷ, MA ಆದ ನಂತರ 1 ವರ್ಷ ನಾನು ಲೆಕ್ಚರರ್ ಪೋಸ್ಟಿಗೆ ಹೋಗುವುದಿಲ್ಲ ಅಂತ ಯೋಚನೆ ಮಾಡಿದೆ. ಯಾಕಂತ ಹೇಳಿದರೆ, ನಾವು ಲೆಕ್ಚರರ್ಸ್ಗಳನ್ನೆಲ್ಲ ಸಿಕ್ಕಾಪಟ್ಟೆ ಡೋಂಗಿ ಮಾಡ್ತಿದ್ದೆವು ನಾವೇ. ಲೆಕ್ಚರರ್ ಪೋಸ್ಟ್ನಲ್ಲಿ ಹೆಚ್ಚು ಸಂಬಳನೂ ಇರಲಿಲ್ಲ, ಆಗ UGC ಎಲ್ಲ ಇರಲಿಲ್ಲ, ಕೇಳಿ ಪ್ರಯೋಜನ ಇಲ್ಲ. ಮಕ್ಕಳ ಡೋಂಗಿಗೆ ಪಾತ್ರರಾಗಬೇಕು, ಸಂಬಳ ಇಲ್ಲ, ಮರ್ಯಾದೆ ಇಲ್ಲ. ಯಾಕೆ ಅಂತೇಳಿ ನಾನು ಅದಕ್ಕೆ ಹೋಗಲೇ ಇಲ್ಲ. ಆವಾಗ ಪತ್ರಿಕೆಯಲ್ಲಿ ಕಾಣಿಸಿಕೊಂಡಿತ್ತು, ಮಹರ್ಷಿ ಮಹೇಶ ಯೋಗಿಯ ಅತೀಂದ್ರಿಯ ಧ್ಯಾನ ಅಂತ ಕಾಣಿಸಿಕೊಂಡಿತ್ತು. ಅದಕ್ಕೆ 500 ರೂಪಾಯಿ ಕೊಟ್ಟರೆ 3 ತಿಂಗಳು ಟ್ರೈನಿಂಗ್. 3 ತಿಂಗಳು ಟ್ರೈನಿಂಗ್ ಆದ ಕೂಡಲೇ ಯುರೋಪ್ ಅಥವಾ ಅಮೆರಿಕದಲ್ಲಿ ಕೆಲಸ ಅಂತ. ನನಗೂ ನನ್ನ ಒಬ್ಬರು ಸೈಕಾಲಜಿ ಫ್ರೆಂಡ್ ಒಬ್ಬರು ಇದ್ದರು, ರಾಘವ ಹೆಗಡೆ ಅಂತ, ಅವರಿಗೂ ಒಂದು ಹುರುಪು ಬಂತು. ನಾವೆಲ್ಲ ಆ ಹಂತದಲ್ಲಿ ಎಣಿಸಿದೆ ಅಂತ ಗೊತ್ತುಂಟ, ನಾವು ತುಂಬ ಬುದ್ಧಿವಂತರು, ಭಾರತ ನಮ್ಮ ಬುದ್ಧಿವಂತಿಕೆಗೆ ಹೇಳಿದ ದೇಶ ಅಲ್ಲ, ಅಮೇರಿಕ ಅಥವಾ ಯುರೋಪೇ ಆಗಬೇಕು ಅಂತ ಆ ಥರ ಯೋಚನೆ ಮಾಡಿದ್ರು ಅವರು. ನಾವು 500 ರೂಪಾಯಿ ಕಟ್ಟಿ ಸೀದಾ ಹೋದೆವು. ಎಲ್ಲಿ? ತಿರುಮಲ ಬೆಟ್ಟದಲ್ಲಿ. ಅನೇಕರು ತಿರುಪತಿ ಅಂದರೆ ತಿರುಮಲ ಅಂತ ತಿಳ್ಕೊಳ್ತಾರೆ. ವೆಂಕಟರಮಣ ದೇವಸ್ಥಾನ ಇರುವುದು ತಿರುಮಲದಲ್ಲಿ. ತಿರುಪತಿ ದೇವಸ್ಥಾನ, ತಿರುಪತಿ ಊರು, ತಿರುಪತಿಯಿಂದ ಮತ್ತೆ ಒಂದು 15 ಕಿಲೋಮೀಟರ್ ದೂರದಲ್ಲಿ ಉಂಟು ಈ ದೇವಸ್ಥಾನ. ಅದು ಮಳೆಗಾಲ. ಒಂದೊಂದು ಚೌಲ್ಟ್ರಿಯನ್ನು ಇಬ್ಬರಿಗೂ ಬಿಟ್ಟುಕೊಟ್ರು. ಭಕ್ತರ ಸಂಖ್ಯೆ ಕಡಿಮೆ. ನಮಗೆ ಎಷ್ಟೊತ್ತಿಗೆ ಬೇಕಾದರೂ ದೇವರ ದರ್ಶನ ಮಾಡಬಹುದಿತ್ತು. ನಮಗೆ VIP ಪಾಸು ಕೊಟ್ಟರು. ನಾನು ಎಂತೆಂಥ ಸೇವೆ ನೋಡಿದ್ದೇನೆ ಗೊತ್ತುಂಟ ತಿರುಪತಿ ವೆಂಕಟರಮಣಂದು. ಈಗ ಲಕ್ಷಗಟ್ಟಲೆ ಕೊಟ್ಟು ಸೇವೆ ಮಾಡಿಸೋರು ಇದ್ದಾರಲ್ಲ, ಅಂಥ ಸೇವೆನೆಲ್ಲ ಬಿಟ್ಟಿಯಾಗಿ ನೋಡಿದ್ದೇನೆ. ಎಂತೆಂಥ ವಜ್ರ, ಎಂತೆಂಥ ವೈಡೂರ್ಯ, ಎಂತೆಂಥ ಆಭರಣ ಹಾಕಿ ಸೇವೆ ಮಾಡುವಂಥದ್ದು. ಇದೆಲ್ಲ ನೋಡಿ ತುಂಬ ನನ್ನ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡಿದ್ದೇನೆ. 2 ತಿಂಗಳಾಗುವಾಗ ಅವರೊಂದು 25 ಪುಟಗಳ ಮೆಟೀರಿಯಲ್ ಕೊಟ್ಟರು. ಇದನ್ನು ಬಾಯ್ಪಾಠ ಮಾಡಿದರೆ ಮಾತ್ರ ನಿಮಗೆ ಕೆಲಸ ಸಿಗೋದು ಅಂತ ಹೇಳಿದರು. ನನಗೆ ಈ ಬಾಯ್ಪಾಠ ಅಂದಾಗೋದಿಲ್ಲ, ಬಾಯ್ಪಾಠ ಬರುವುದೇ ಇಲ್ಲ. ಎಂತ ಮಾಡಿದ್ರು ಕೂಡ ಪದ್ಯ ಆದರೆ ಬಾಯ್ಪಾಠ ಬರ್ತದೆ. ಈ ಥರದ ಒಂದು ಪುಸ್ತಕದಲ್ಲಿ 25 ಪುಟದ್ದು ಬಾಯ್ಪಾಠ ಮಾಡು ಅಂತ ಹೇಳಿದರೆ ಹೇಗೆ ಬಾಯ್ಪಾಠ ಮಾಡೋದು? ನಾನು ಮತ್ತೆ ಹೋಗಿ ಕೇಳಿದೆ, ಸರ್ ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕು, ನಮ್ಮದು ಟ್ರೈನಿಂಗ್ ಆದ ಕೂಡಲೇ ನಮಗೆ ಕೆಲಸ ಸಿಗ್ತದಾ ಅಂತ ಕೇಳಿದೆ. ಅದು ಡಿಪೆಂಡ್ ಅಂತ ಹೇಳಿದರು. ಹೇಗೆ ಡಿಪೆಂಡು? ಒಂದು ವೇಳೆ ಅತೀಂದ್ರಿಯ ಧ್ಯಾನಕ್ಕೆ ಜನ ಬಂದರೆ ನಿಮಗೆ ಕೆಲಸ ಸಿಗ್ತದೆ, ಜನ ಬೇಕು ಅಂತ ಬಾರದಿದ್ದರೆ ಕೆಲಸ ಇಲ್ಲ ಅಂತ ಹೇಳಿದರು. ನನಗೆ ಮತ್ತೆ ಯೋಚನೆ ಆಯಿತು. ಅಲ್ಲಿ ಓಂನ ಬದಲು ಐಯಿಂಗ್ ಅಂತ ಒಂದು ಮಂತ್ರ ಹೇಳಿಕೊಡ್ತಾ ಇದ್ರು. ಅದು ಓಂ ಹೇಳುವಾಗ ನಮ್ಮ ನಾಭಿಯಿಂದ ಸ್ವರ ಬರ್ತದೆ. ನೀವು ಸರಿಯಾಗಿ ಯೋಗಾಸನ ಎಲ್ಲ ಮಾಡಿ ಅಭ್ಯಾಸ ಮಾಡಿ ಹೇಳಿದರೆ ನಾಭಿಯಿಂದ, ಹೊಕ್ಕಳಿಂದ ಸ್ವರ ಬರ್ತದೆ. ಆಗ ಅದು ಉಸಿರಾಟಕ್ಕೆ ತುಂಬ ಪ್ರಯೋಜನ ಆಗುವಂತಹ ಒಂದು ಶಬ್ದ.
ಅದಕ್ಕೆ ಪಾವಿತ್ರ್ಯತೆಯನ್ನು ಮತ್ತೆ ಅಂಟಿಸಿದ್ದು ಅದೊಂದು ಶಬ್ದ ಮಾತ್ರ, ಓಂ ಅಂತ. ಇಲ್ಲದಿದ್ದರೂ ಕೂಡ ನೀವು ಈ ಖಾಲಿ ವಾತಾವರಣದಲ್ಲಿ ಅನ್ನೋ ಶಬ್ದ ಬರ್ತಾ ಇರ್ತದೆ, ಅದೊಂದು ಪ್ರಾಕೃತಿಕವಾದಂತಹ ಶಬ್ದ ಅದು. ಆ ಶಬ್ದ ಹೇಳಿ ಧ್ಯಾನ ಮಾಡುತ್ತಾ ಇದ್ದವನು ನಾನು. ಇಲ್ಲಿ ಇವರು ಅಯ್ಯಿಂಗ್ ಅಂತ ಹೇಳಿ ಧ್ಯಾನ ಮಾಡಬೇಕು ಅಂತ ಹೇಳಿದರು. ನನಗೆ ಈ ಅಯ್ಯಿಂಗ್ ಶಬ್ದ ಯಾವುದಿದು, ಯಾವ ಲ್ಯಾಂಗ್ವೇಜ್, ಎಲ್ಲಿಂದ ಬಂತು ಅಂತಲೇ ಗೊತ್ತಾಗಲಿಲ್ಲ. ನನಗೆ ಆಗಲಿಲ್ಲ ಧ್ಯಾನ ಮಾಡಲಿಕ್ಕೆ. ನಾನು ಹೇಳಿದೆ, ಸರ್ ಓಂ ಹೇಳುತ್ತಾ ದೀಪ ಧ್ಯಾನ ಮಾಡೋದು. ದೀಪ ಧ್ಯಾನ ಅಂದರೆ ನಿಮ್ಮ ಎದುರು ದೀಪವನ್ನೊಂದು ಡಿಸ್ಟೆನ್ಸ್ನಲ್ಲಿ ಇಡೋದು, ಆ ದೀಪವನ್ನೇ ನೋಡ್ತಾ ಕಣ್ಣು ಮುಚ್ಚೋದು. ಕಣ್ಣು ಮುಚ್ಚಿ ನಿಮ್ಮ ಒಳಗೆ ದೀಪ ಆವಾಹನೆ ಆಯಿತು, ನೀವು ಆ ಜ್ಯೋತಿಯ ಒಂದು ಭಾಗ, ಇಡೀ ಜಗತ್ತೇ ಜ್ಯೋತಿ, ನೀವು ಅದರ ಒಂದು ಶಿಶು ಅನ್ನುವ ಭಾವನೆ ಹೊಳಿತದೆ. ಆಗ ನಮ್ಮ ಅಹಂಕಾರ ಎಲ್ಲ ದಹಿಸಿ ಹೋಗ್ತದೆ. ಆ ಧ್ಯಾನದಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಇರ್ತದೆ. ಯಾಕೆ ನೆಮ್ಮದಿ ಅಂದರೆ ಆಗ ಉಸಿರಾಟ ಒಂದು ಸಮಸ್ಥಿತಿಯಲ್ಲಿ ಇರ್ತದೆ, ರಕ್ತ ಪರಿಚಲನೆ ಸಮಸ್ಥಿತಿಯಲ್ಲಿ ಇರ್ತದೆ. ನಾವು ಹೀಗೆ ಇರುವಾಗ ಒಮ್ಮೊಮ್ಮೆ ರಕ್ತ ಪರಿಚಲನೆ ಜಾಸ್ತಿ ಆಗ್ಬೋದು, ಉಸಿರಾಟ ಉದ್ಯೋಗ ಬಂದಾಗ ಜಾಸ್ತಿ ಆಗ್ಬೋದು, ಇದೆಲ್ಲ ಇರ್ತದೆ. ಆ ಥರದ್ದು ಯಾವುದಿಲ್ಲ. ನೀವು ಉಸಿರಾಟವನ್ನು ಸರಿ ನಿಯಂತ್ರಿಸಿದರೆ ನಿಮ್ಮ ಆಯುಷ್ಯ ಹೆಚ್ಚಾಗ್ತದೆ, ನೀವು ಔಷಧ ತಗೊಳ್ಬೇಕಾದ ಅಗತ್ಯವೇ ಇಲ್ಲ ಯಾವುದು ಕೂಡ. ಈ ಥರದ ಧ್ಯಾನವನ್ನು ನಾನು ಕಲ್ತವ. ಅದಕ್ಕೆ ಈ ಧ್ಯಾನ ಅದಕ್ಕಿಂತ ತೀರಾ ಭಿನ್ನವಾಗಿದೆ, ಏನು ಪ್ರಯೋಜನವೇ ಇಲ್ಲ ಅಂತೇಳಿ ಗೊತ್ತಾಯ್ತು ನನಗೆ. ನಾವು 2 ತಿಂಗಳಾದಾಗ ಬಿಟ್ಟೆವು. ಇಲ್ಲದಿದ್ದರೂ ಕೂಡ ನೋಡಿ, ನೀವು ಯೋಚನೆ ಮಾಡಿ, ನಮ್ಮನ್ನು ಅಮೆರಿಕಕ್ಕೆ ಕಳಿಸಿದರೆ ನಾವು ಅಲ್ಲಿ ಹೋಗಿ ಯಾವುದೋ ಒಂದು ಕತ್ತಲೆಯ ಕೋಣೆಯಲ್ಲಿ ಕೂತ್ಕೊಂಡು ಯಾರೋ ಬರುವ ಅಮೆರಿಕದ ಚಟಗಳ ದಾಸರಿಗೆ ಅಯ್ಯಿಂಗಿನ ಮಂತ್ರ ಹೇಳ್ತಾ ಅಯ್ಯಿಗಿಂತ ಹೇಳಿದರೆ ಏನು ಅರ್ಥ ಇಲ್ಲ ಅದಕ್ಕೆ. ಅದು ಓಮು ಉಂಟು ಮಾಡುವ ಪ್ರಭಾವ ಉಂಟಲ್ಲ, ಅಷ್ಟೇ ಪ್ರಭಾವ ಇದರಿಂದ ಬರ್ಬೋದು ಅನ್ನುವಂಥ ಒಂದು ಕಲ್ಪನೆ ಅಷ್ಟೇ. ಯಾಕೆ ಬೇಕು ಮಾಡಬೇಕು ಅದಕ್ಕೆ ಅತೀಂದ್ರಿಯ ಧ್ಯಾನ ಅಂತೇಳಿ ಹೆಸರಿಟ್ಟಿದ್ದಾರಲ್ಲ. ಅತೀಂದ್ರಿಯ ಧ್ಯಾನದ ವೈಶಿಷ್ಟ್ಯ ಏನಂತ ಕೇಳಿದರೆ ಏನಂತ ಹೇಳ್ತಾರೆ, ಓಂ ಅಂತ ಹೇಳಿದರೆ ಈ ಹಿಂದೆ ಬಂದದ್ದು, ಸನಾತನವಾಗಿ ಬಂದದ್ದು ಅದು ಓಮು. ಅಯ್ಯಿಂಗ್ ಅದಕ್ಕೆ ಒಂದು ಪ್ರತಿಯಾಗಿ ಬಂದದ್ದು. ಈಗ ಸುಳ್ಳೆ ಸುದ್ದಿ ಉಂಟು, ಅಮರ ಸುಳ್ಳೆ ಸುದ್ದಿ ನೋಡಿ ಅದಕ್ಕೊಂದು ಪ್ರತಿಕ್ರಿಯೆಯಾಗಿ ಬಂತಲ್ಲ. ಅವರ ವೈಶಿಷ್ಟ್ಯ ಎಂಥದ್ದು, ಅವರು ಅಮರ ಸುಳ್ಳೆ ಅಂತೇಳಿ ಹಾಕಿಕೊಳ್ತಾರೆ ಅಷ್ಟೇ. ನೀವು ಸುಳ್ಳೆ ಸುದ್ದಿ ಅಂತ ಹಾಕ್ತೀರಿ, ಅಮರ ಸುಳ್ಳೆ ಅಂತ ಹೇಳಿ. ಅವರದ್ದು 6 ಪೇಜ್ ಆದರೆ ನಿಮ್ಮದು 18-20 ಪೇಜ್ ಅನ್ನೋದು ಇರ್ತದೆ. ಈಗ ಅಯ್ಯಿಂಗ್ ಅನ್ನುವಂಥದ್ದು ಇಂಗ್ಲೀಷ್ನ ಶಬ್ದಕ್ಕೆ ಬೇಕಾಗಿ ಮಾಡಿದ್ದೆ ಅವರು. ಈಗ ಬೇರೆ ಕಡೆ ಕಂಟ್ರಿಗಳು ಹೋಗ್ಲಿಕ್ಕೆ ಬೇಕು ಅಂತ ಐ ಅನ್ನುವಂಥದ್ದು, ಈಗ ನಾನು ಅನ್ನುವ ರೀತಿಯಲ್ಲಿ ಇಂಗ್ ಅಂತ ಬರಲಿ ಅಂತೇಳಿ ಈ ಆಲೋಚನೆ ನನಗೆ ಹೊಳೆದಿರಲಿಲ್ಲ. ಆದರೆ ನಾವು ಕೇಳಿದಾಗ ಅವರು ಎಂಥದ್ದು ಹೇಳಲಿಲ್ಲ. ಅವರು ಹೇಳಿದಿಷ್ಟೇ, ಅದು ಓಂ ಅನ್ನೋದಕ್ಕೆ ಒಂದು ಪ್ರತಿಯಾಗಿ ಶಬ್ದ ಸೃಷ್ಟಿ ಮಾಡಿದ್ದು ನಾವು. ಇದರಿಂದ ಕೂಡ ಓಂನ ಪ್ರಯೋಜನಗಳೆಲ್ಲ ಉಂಟಲ್ಲ, ಅದಕ್ಕಿಂತ ಹೆಚ್ಚು ಪ್ರಯೋಜನ ಇದರಲ್ಲಿ ಉಂಟು. ಇದರಲ್ಲಿ ಶಬ್ದಗಳು ಸ್ವಲ್ಪ ಜಾಸ್ತಿ ಉಂಟಲ್ಲ, ಅದರಿಂದ ಪ್ರಯೋಜನ ಜಾಸ್ತಿ ಅಂತ. ಅದನ್ನೆಲ್ಲ ಲ್ಯಾಬ್ನಲ್ಲಿ ಅವರು ಟೆಸ್ಟ್ ಮಾಡಿದ್ದರು. ಅಯ್ಯಿಂಗ್ ಅಂತ ಹೇಳ್ತಾ ಇರುವಾಗ ಅವರ ರಕ್ತದ ಒತ್ತಡ ಲಿಮಿಟಿಗೆ ಬರೋದು, ಶ್ವಾಸೋಚ್ಛ್ವಾಸ ಲಿಮಿಟಿಗೆ ಬರೋದು, ನಮಗೆಲ್ಲ ವಿಡಿಯೋ ಪಾಠವನ್ನು ತೋರಿಸ್ತಾ ಇದ್ದರು ಅವರು. ಇನ್ನೂ ಇದ್ದರೆ ನಮಗೆ ಬದುಕಿಲ್ಲ ಅಂತೇಳಿ ಅಲ್ಲಿಂದ ಸೀದಾ ಬಂದೆವು. ಅಲ್ಲಿಂದ ಸೀದಾ ಬಂದು ಬೆಂಗಳೂರಿನಲ್ಲಿ ಒಂದು ಟ್ಯುಟೋರಿಯಲ್ ಸೇರಲಿಲ್ಲ. ನೀವು ಡಿಸ್ಕಂಟಿನ್ಯೂ ಮಾಡಿದ್ದೀವಿ. 2-3 ದಿವಸ ಹೋಗಿದ್ದೀರಾ? 2 ತಿಂಗಳು. 2 ತಿಂಗಳು ಮಾಡಿದ್ದೀರಿ? 2 ತಿಂಗಳು, 3 ತಿಂಗಳು ಆ ಕೋರ್ಸ್ ಅನ್ನೋದು ಇರುವುದು. 2 ತಿಂಗಳು. ಯಾಕಂದರೆ ಇದನ್ನು ಬಾಯ್ಪಾಠ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅದರಲ್ಲಿ ಇರುವುದೆಂತ ಗೊತ್ತುಂಟ, ಅಯ್ಯಿಂಗ್ ಅನ್ನೋ ಮಂತ್ರ ಹೇಳಿದರೆ ಅದರಿಂದ ಆಗುತ್ತ ಪ್ರಯೋಜನಗಳು, ಅದನ್ನು ಅಮೆರಿಕದ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ಸಾಧಿಸಿದಂತಹ ಪ್ರಯೋಗಗಳನ್ನು ವಿವರಿಸಿದ್ದಾರೆ. ನಮಗೆ ಆಗದ ಪ್ರಯೋಜನ ಆಗ್ತದೆ ಅಂತ ಸುಳ್ಳು ಹೇಳೋದು ಹೇಗೆ, ನಮಗೆ ಅದು ಗೊತ್ತಾಗಲಿಲ್ಲ. ಡಿಸ್ಕನೆಕ್ಟ್ ಮಾಡಿ ಬಂದ್ರಿ, ಡಿಸ್ಕಂಟಿನ್ಯೂ ಮಾಡಿ. ಒಂದು ಮತ್ತು ಇನ್ನೊಂದು ಮಾರ್ರೆ, ಜೀವಮಾನ ಇಡೀ ಬೇರೆಯವರಿಗೆ ಅಯ್ಯಿಂಗ್ ಅಂತ ಓದಿಸುತ್ತಾ ಜೀವಮಾನ ಕಳೀಲಿಕ್ಕೆ ಸಾಧ್ಯ ಉಂಟ? ಅದು ಆಗಲೇ ಇಲ್ಲ. ಹಾಗೆ ನಾವು ಬೆಂಗಳೂರಿಗೆ ಬಂದು, ನಾನು ಕೃಷ್ಣಮೂರ್ತಿ ಅಂತ ಅವರು ಉಜಿರೆಯಲ್ಲಿ ಲೆಕ್ಚರ್ ಆಗಿದ್ದರು, ಮತ್ತು ರಾಘವ ಹೆಗಡೆ ಅಂತೇಳಿ ಅವರು ಈಗ ಒಂದು ಬ್ರಿಡ್ಜ್ ಕ್ಲಬ್ ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. ಬ್ರಿಡ್ಜ್ ಕ್ಲಬ್ ಅಂದರೆ ಟಿ ಕೃಷ್ಣಮೂರ್ತಿ ಅಂತ ಹೇಳಿದ್ರು ಅವರು. ಟಿ ಕೃಷ್ಣಮೂರ್ತಿ, ಹೌದು, ಅವರೇ. ಅವರು PUC ಇಂದ ನನ್ನ ಕ್ಲಾಸ್ಮೇಟ್ ಅವರು. ಇವರು ರಾಘವ ಹೆಗಡೆ ಬ್ರಿಡ್ಜ್ ಕ್ಲಬ್, ಇಸ್ಪೇಟ್ ಕ್ಲಬ್ ಉಂಟಲ್ಲ, ಅದನ್ನು ನಡೆಸ್ತಾ ಇದ್ದರು. ಆನಂತರ ಅವರಿಗೆ ಅದು ಖುಷಿ ಆಗಲಿಲ್ಲ. ನಾವು 3 ಸೇರಿಕೊಂಡು ಒಂದು ಟ್ಯುಟೋರಿಯಲ್ ಮಾಡಿದರೆ ಹೇಗೆ ಅಂತೇಳಿ ಆಲೋಚನೆ ಮಾಡಿದೆವು. ಟ್ಯುಟೋರಿಯಲ್ ಮಾಡಲಿಕ್ಕೆ ಹೋದೆವು ನಾವು SSLC ಅವರಿಗೆ. ಇಂಗ್ಲೀಷನ್ನು ನಾವೇ ಮಾಡೋದು, ಯಾರಾದರೂ 3ರಲ್ಲೊಬ್ಬರು. ಇಂಗ್ಲೀಷು ಅದು ಆಯಿತು. ಮತ್ತು ಲೆಕ್ಕ ಮತ್ತು ವಿಜ್ಞಾನವನ್ನು
ಲೆಕ್ಕ ಮತ್ತು ಗಣಿತ, ಲೆಕ್ಕ ಮತ್ತು ವಿಜ್ಞಾನ ಅದನ್ನು ಆಯಾ ಅಧ್ಯಾಪಕರಿಂದಲೇ ಮಾಡಿಸೋದು ಅಂತ ಹೇಳಿ ಇಬ್ಬರನ್ನ ಅಪಾಯಿಂಟ್ ಮಾಡಿದೆವು. 350 ಮಂದಿ ವಿದ್ಯಾರ್ಥಿಗಳು ಸಿಕ್ಕಿದರು ನಮಗೆ. ಇದು ಎಲ್ಲಿದೆ? ಬೆಂಗಳೂರಲ್ಲಿ ತ್ರಿಮೂರ್ತಿ ಟ್ಯುಟೋರಿಯಲ್ ಅಂತ ಹೆಸರಿಟ್ಟೆವು. ತ್ರಿಮೂರ್ತಿ ಟ್ಯುಟೋರಿಯಲ್ ಅಂತ ಹೆಸರಿಟ್ಟು ಸ್ವಲ್ಪ ಸಮಯ ಆಗುವಾಗ ನನಗೆ ಚಿಕ್ಕಪ್ಪ ಹಾಸನದಿಂದ ಕಾಗದ ಟೆಲಿಗ್ರಾಮ್ ಕಳಿಸಿದರು, ಇಲ್ಲಿ ಲೆಕ್ಚರ್ ಪೋಸ್ಟ್ ಖಾಲಿ ಇದೆ, ಬಂದು ಸೇರಿಕೋ ಅಂತ. ಇಲ್ಲಿಂದ್ರೆ ಇಲ್ಲಿ ಹಾಸನದಲ್ಲಿ. ನಾನು ಅವರನ್ನು ಬಿಟ್ಟು ಹಾಸನಕ್ಕೆ ಬಂದು ಹಾಸನದ ಕಾಲೇಜಿನಲ್ಲಿ ಲೆಕ್ಚರ್ ಆಗಿ ಸೇರಿಕೊಂಡೆ. ಆ ನಂತರ ಅದನ್ನೆಲ್ಲ ಹೇಳಿದ್ದೇನೆ ನಾನು ನಿಮಗೆ. ಇವರಿಬ್ಬರು 3 ತಿಂಗಳು ಟ್ಯುಟೋರಿಯಲ್ ಮುಂದುವರಿಸಿದರು. ಅಲ್ಲಿ ಬರ್ತಿದ್ದ ಹಣ ಆ ಮ್ಯಾಥ್ಸನ ಮತ್ತು ವಿಜ್ಞಾನದ ಮಾಸ್ಟರ್ಗೆ ಸರಿಯಾಗ್ತಿತ್ತು, ಇವರಿಗೆ ಅಂಥದ್ದಿಲ್ಲ. ಅದಕ್ಕೆ ಅದನ್ನು ಮುಚ್ಚಿದ್ರು. ರಾಘವ ಹೆಗಡೆ ಬ್ರಿಡ್ಜ್ ಕ್ಲಬ್ಬಿಗೆ ವಾಪಸ್ ಸೇರಿಕೊಂಡ್ರು. ಕೃಷ್ಣಮೂರ್ತಿ ಒಂದು ಕಾಲೇಜಿನಲ್ಲಿ ಪಾರ್ಟ್ ಟೈಮ್ ಲೆಕ್ಚರರ್ ಆದ. ಇದೆಲ್ಲ ಆಗಿ 1 ವರ್ಷದ ಅನುಭವ ಆಗಿ ಸುಳ್ಯಕ್ಕೆ ಬಂದ ಮೇಲೆ ಸುಳ್ಯದಲ್ಲಿ ಕ್ಲಾಸನ್ನು ನಿಯಂತ್ರಿಸೋದು ಬಹಳ ಸುಲಭ ಆಯಿತು, ಏನು ಕಷ್ಟ ಇರಲಿಲ್ಲ. ಆದರೆ ಸುಳ್ಯದಲ್ಲಿ ಏನಂತ ಹೇಳಿದರೆ ಆವಾಗ ಅಸ್ಪೃಶ್ಯತೆ ಇತ್ತು. ನಾನು ಬಂದ ಕಾಲದಲ್ಲಿ ದಲಿತರನ್ನು ಬಾವಿಗೆ ಸ್ಪರ್ಶಿಸಲಿಕ್ಕೆ ಬಿಡ್ತಿರ್ಲಿಲ್ಲ, ಮನೆಯೊಳಗೆ ಬಿಡ್ತಿರ್ಲಿಲ್ಲ. ನಾನು ಇದನ್ನೆಲ್ಲ ಮೀರಿ ನಿಂತೆ. ಹೋಟೆಲ್ಗಳಲ್ಲಿ ಕೂಡ ಒಳಗೆ ಕೂತ್ಕೊಳ್ಳಿಕ್ಕಿರಲಿಲ್ಲ. ಯಾವುದು? ಹೋಟೆಲ್ಗಳಲ್ಲಿ ಕೂಡ. ಹೋಟೆಲ್ಗಳಲ್ಲಿ ಕೂಡ ಹಾಗೆ ಇತ್ತು. ಅವರು ಹೊರಗಡೆ, ನಾನು ಚಿಕ್ಕದ್ರೆ ನೋಡಿದೆ, ಹೊರಗಡೆ ಒಂದು ಗ್ಲಾಸ್ ಅನ್ನು ಇಡ್ತಿದ್ರು, ಅದರಲ್ಲಿ ಕುಡಿದು ಅಲ್ಲೇ ತುಳಿದು ಅಲ್ಲಿ ಇಡಬೇಕು. ಹೌದು 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 ಹೌದು. ಇದನ್ನೆಲ್ಲ ಮೀರಿ ನಿಲ್ಲಕ್ಕೆ ನನಗೆ ಸಾಧ್ಯ ಆದ್ದು ಒನ್ಸ್ ಅಗೈನ್ ಕುರಿಂಜಿ ವೆಂಕಟರಮಣ ಗೌಡರ ಆದರ್ಶ. ಅವರು ಆ ಕಾಲದಲ್ಲಿ ಅಡುಗೆಗೆ ದಲಿತರನ್ನು ನೇಮಕ ಮಾಡಿದರು. ಇಲ್ಲಿ ಪಡ್ಡಂಬೈಲು ವೆಂಕಟರಮಣ ಗೌಡರು ಅಡುಗೆ ಅಸಿಸ್ಟೆಂಟ್ ಆಗಿ ದಲಿತರನ್ನು ನೇಮಕ ಮಾಡಿಕೊಂಡ್ರು. ಇವರೆಲ್ಲ ನಿಜವಾದ ಹೌದು, ನಿಜವಾದ ಗಾಂಧಿ ಪ್ರಿನ್ಸಿಪಲನ್ನು ಅನುಷ್ಠಾನಕ್ಕೆ ತಂದವರು ಇವರೆಲ್ಲ. ಇವರನ್ನೆಲ್ಲ ನೋಡಿದಾಗ ನಾನು ಬಾವಿಯನ್ನು ಮುಟ್ಲಿಕ್ಕೆ ಬಿಟ್ಟೆ, ಮನೆಯೊಳಗೆ ಬರಲಿಕ್ಕೆ ಬಿಟ್ಟೆ. ಆನಂತರ ದಲಿತರ ಕಾಲೋನಿಯಲ್ಲಿ ಸಾಕ್ಷರತಾ ಆಂದೋಲನ ಕಾಲದಲ್ಲಿ ನನ್ನಿಬ್ಬರು ತಮ್ಮಂದಿರನ್ನು ಪಾಠ ಮಾಡಲಿಕ್ಕೆ ಬಿಟ್ಟೆ. ದಲಿತರೊಟ್ಟಿಗೆ ಯಕ್ಷಗಾನ ಮಾಡಿದೆ. ನನಗೆ ಕೆಲವು ಬೆದರಿಕೆ ಪತ್ರಗಳೆಲ್ಲ ಬಂದವು, ನೀವು ಯಕ್ಷಗಾನವನ್ನು ಹಾಳು ಮಾಡ್ತೀರಿ ಹಾಗೆ ಹೀಗೆ ಅಂತೇಳೆಲ್ಲ ಬಂತು. ಅಂದರೆ ಇವರಿಗೆ ದಲಿತರಿಗೆ ಅವಕಾಶ ಕೊಟ್ಟರು ಅಂತೇಳಿ? ದಲಿತರೇ ಅವಕಾಶ ಕೊಟ್ಟದ್ದು. ಅವರೇ ಒಂದು ಟೀಮ್ ಮಾಡಿದ್ದು. ಏಕಾಜಿಲ ಇದ್ದಾರಲ್ಲ, ಅವರು ಗುರುಶಕ್ತಿ ಯಕ್ಷಗಾನ ಮಂಡಳಿ ಅಂತ ರನ್ ಮಾಡ್ತಾಯಿದ್ರು ಆ ಕಾಲದಲ್ಲಿ. ಅದರಲ್ಲೆಲ್ಲ ದಲಿತರೇ ವೇಷ ಹಾಕೋದು. ಅವರೊಟ್ಟಿಗೆ ಹಾಗೆ ದಲಿತರು ವೇಷ ಹಾಕಿದ್ರಿಂದಾಗಿ ಯಕ್ಷಗಾನ ಹಾಳಾಗ್ತದೆ ಅಂತ ಹೇಳುವ ಲೆಟರ್ ಬರೆದವರು. ಹೌದು, ದಲಿತರೊಟ್ಟಿಗೆ ನಾವು ಸೇರಿದರೆ ಯಕ್ಷಗಾನ ಹಾಳಾಗ್ತದೆ ಅಂತ. ನೀವು ಸೇರಬಾರ್ದು ಅವರೊಟ್ಟಿಗೆ, ಅವರೇನು ಬೇಕಾದರೂ ಮಾಡಿಕೊಳ್ಳಿ. ಹಾಗೆ 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 ಅದನ್ನು ಮತ್ತೆ ಯಾವ ರೀತಿ ಓವರ್ಕಮ್ ಮಾಡಿದ್ರೆ? ಅದರಿಂದ ಓವರ್ಕಮ್ ಮಾಡಲಿಕ್ಕೆ ಏನಾಯ್ತು ಅಂದರೆ, ದಲಿತರಲ್ಲಿ ನಿಜವಾದ ಕಲಾವಿದರು ಹುಟ್ಟಿಕೊಳ್ಳೇ ಇಲ್ಲ ದುರಂತಕ್ಕೆ. ಈ ಬಂದು ಮಂಗನಾಗೆ ಕುಣಿದ್ರೆ ಯಾರು ನೋಡ್ಲಿಕ್ಕೆ ಬರ್ತಾರೆ? ನೋಡ್ಲಿಕ್ಕೆ ಬರಲಿಲ್ಲ ಜನ. ಸರಿಯಾದ ತರಬೇತಿ ಸಿಗಲಿಲ್ಲ ಕಾಣ್ತದೆ. ತರಬೇತಿ ಕೊಟ್ಟೆ ನಾನು, ಅವರಿಗೆ ಕಲಿಲಿಕ್ಕೆ ಆಗಲಿಲ್ಲ. ಒಂದು ದಿವಸ ಏನಾಯ್ತು ಅಂದರೆ, ಅವರ ದೊಡ್ಡ ಲೀಡರ್ ರಾಮಕೃಷ್ಣ LIC ಹೆಣವಾಗಿ ತೇಲಿದ ಹೊಳೆಯಲ್ಲಿ. ಅದರ ನಿಗೂಢತೆ ಇಲ್ಲಿವರೆಗೆ ಬಿಚ್ಚಿಕೊಳ್ಳಿಲ್ಲ. ಆಗ ವೆಂಕಟರಮಣ ಗೌಡರು ಹೇಳಿದರು, ಇದರ ಹಿಂದೆ ಏನೋ ವ್ಯೂಹ ಉಂಟು. ನನ್ನಲ್ಲಿ ಹೇಗೆ ನನ್ನನ್ನು ಕರೆಸಿ ಹೇಳಿದರು, ಏನೋ ವ್ಯೂಹ ಉಂಟು, ನೀವು ಹೋಗಿ ಅಪಾಯಕ್ಕೆ ಸಿಲಿಕ್ಕೆ ಹಾಕಿಕೊಳ್ಳೋದು ಬೇಡ ಅಂತ. ಆಗ ಪುರುಷೋತ್ತಮರು ಇಲ್ಲಿ ಸುಳ್ಳೆ ಬಿಟ್ಟು ಹೋಗಿ ಆಗಿದೆ. ನಾನೊಬ್ಬನೇ ಅವರೊಟ್ಟಿಗೆ ಯಕ್ಷಗಾನಕ್ಕೆ ಹೋಗ್ತಾ ಇದ್ದೆ. ಮತ್ತು ಕಾಲಕ್ರಮ ಅವರ ಕಲಾವಿದರೇ ಆಗದ ಅವರೊಟ್ಟಿಗೆ ಹೋಗಿ ನಾನು ಎಂಥದ್ದು ಮಾಡೋದು? ನಾನೊಬ್ಬನೇ ಕಲಾವಿದ. ಉಳಿದವರು ಸುಮ್ಮನೆ ಮಂಗಗಳಾಗಿ ಕುಣಿಲಿಕ್ಕೆ ಶುರು ಮಾಡಿದ್ರು. ಅರ್ಥ ಹೇಳುವುದಂದರೆ ಅದು ಅರ್ಥ ಪುರಾಣ ಒಂದು ಚೂರು ಕೂಡ ಗೊತ್ತಿಲ್ಲ, ಎಂತೆಂಥದೋ ಹೇಳೋದು ಮಾರ್ರೆ. ಆಗ ಯಕ್ಷಗಾನ ಹಾಳಾಗದಿರ್ತದ. ನನಗೆ ಅದಕ್ಕಾಗಿ ಪತ್ರ ಬಂದದ್ದು. ಹೌದು, ನೀವು ಹಾಳು ಮಾಡ್ತೀರಿ ಅಂತ. ಪತ್ರ ಯಾಕೆ ಬಂತಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಸಂಸ್ಕೃತಿ ಕೊಟ್ಟರೆ ಅವರು ಕೆಲಸಕ್ಕೆ ಬರಲಿಕ್ಕಿಲ್ಲ ನಮ್ಮ ಮನೆಗೆ ಅನ್ನುವಂಥ ಭಾವನೆ ಬಂತ. ಆ ಭಾವನೆಯ ಅಥವಾ ಇಲ್ಲದೆ ಇದಿರ್ಬೋದು. ನೀವು ಹೇಳಿದ ಹಾಗೆ ಸರಿಯಾಗಿ ತರಬೇತಿ ತಗೊಳ್ಳದೆ ಮಾಡಿದ್ರು ಅಂತ ಇರ್ಬೋದು. ಆದರೆ ತರಬೇತಿ ಸರಿಯಾಗಿ ಸಿಕ್ಕಿದರೆ ನಿಜವಾಗಿ ಈಗ ದಲಿತರಲ್ಲಿ ಆ ಕಲಾ ಪ್ರಜ್ಞೆ ಒಳ್ಳೆದಿದೆ. ಜನಪದ ವಿಚಾರಕ್ಕೆ ಬಂದ ಕೂಡ ಸಿಗ್ತದೆ ಅಲ್ಲ. ಆದರೆ ಈ ತರಬೇತಿ ಸಿಕ್ಕಿದ್ರೆ ಒಳ್ಳೆದಿದೆ. ನೀವು ಬೇಕಿದ್ರೆ ಏಕಾಜಿಲಿನಲ್ಲಿ ಕೇಳಿ, ಅವರು ಹೇಳ್ತಾರೆ ಈ ಸಂಗತಿಯನ್ನೆಲ್ಲ. ಸರಿಯಾಗಲೇ ಇಲ್ಲ, ಅದು ಎಂತ ಮಾಡಿದರೂ ಸರಿಯಾಗಲಿಲ್ಲ. ಮತ್ತು ನಾವಾದರೂ ಎಷ್ಟು ಅಂತ ನಮ್ಮ ಸಮಯವನ್ನು ಬೇರೆ ಕೆಲಸಕ್ಕೆ ವಿನಿಯೋಗ, ಅದು ಕೂಡ ಉಪಯೋಗ ಇರುವ ಕೆಲಸ ಆದರೆ ಹೌದು, ಏನಾದರೂ ಪ್ರಯೋಜನ ಆಗಿದ್ರೆ ಅದಾಗಲಿಲ್ಲ. ಮತ್ತು ಕಾಂತಮಂಗಲದಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆದೆವು ನಾವು. ಕಾಂತಮಂಗಲದಲ್ಲಿ 2 ಗಡಂಗುಗಳು ಮಾರ್ರೆ, ಕಳಿಗಡಂಗೊಂದು, ಗಂಗಸರದ ಗಡಂಗೊಂದು, 2 ಹತ್ತಿರ. ಕಲಿಗಡಂಗು ಭಾರಿ ಫೇಮಸ್ ಅಲ್ಲ? ಭಾರಿ ಫೇಮಸ್. ನಮ್ಮ ವಿದ್ಯಾರ್ಥಿಗಳೆಲ್ಲ ಅಲ್ಲಿಗೆ ಹೋಗಿ ನನ್ನನ್ನು ಕಂಡಾಗ ಓಡ್ದು ಗುಡ್ಡದಲ್ಲಿ. ಅದೇ ಕಾಂತಮಂಗಲದ ಕಲ್ಲಿಗೆ ಅಂತೇಳಿಯೇ ಭಾರಿ ಫೇಮಸ್ ಇತ್ತು.
ಇದು ಎಂತ ಗೊತ್ತುಂಟ, ಕುಡಿದು ಎಂತೆಲ್ಲ ಅಸಹ್ಯ ಬೈಗಳು. ನಮ್ಮ ಮನೆಯವರೇ ಬೈಕೊಂಡು ಬಂದರು, ನಮ್ಮ ಮನೆ ಹತ್ರ ನಿಲ್ಲಿಸಿದರು, ಮನೆ ಕಳೆದ ಮೇಲೆ ಮತ್ತೆ ಬೈಗಳು ಶುರು ಮಾಡ್ತಾ ಹೋದರು. ಅವರಷ್ಟಕ್ಕೆ, ನನಗೆ ಅಲ್ಲ. ಅಲ್ಲಿ ನಮ್ಮ ಮನೆ ಹತ್ತಿರ ದೊಡ್ಡ ಒಂದು ಕಣಿ ಬರ್ತಾ ಇದೆ, ಕೆಲವರು ಆ ಕಣಿಯಲ್ಲಿ ಬೀಳುವವರು. ನಾನು ಅವ್ರನ್ನೆಲ್ಲ ತೆಗೆದು ಎಳ್ದು ಹಾಕುದು, ಯಾಕಂದರೆ ಕಣಿಯಲ್ಲಿ ನೀರು ಬಂದರೆ ಅವರ ಗೋವಿಂದ, ಅವರ ಕತೆ ಮುಗಿಯಿತು ಅಲ್ಲಿಗೆ. ಎಳ್ದು ಹಾಕುದು ಈಚೆ ಕಡೆ. ಮತ್ತೆ ಕಾಲಕ್ರಮೇಣ 2 ಗಡಂಗಗಳು ಮುಚ್ಚಿದವು. ಕಾಂತಮಂಗಲದಲ್ಲಿ ತುಂಬ ಕ್ರೈಮ್ ನಡೀತಾ ಇತ್ತು. ಹೊಳೆಗೆ ಹಾಕಿ ಸಾಯಿಸುವಂಥದ್ದು 1-2 ಪ್ರಕರಣ ನಡೆಯಿತು. ಆನಂತರ ಯಾರಿಗೂ ಗೊತ್ತಾಗದ ರೇಪ್ ಕೇಸಸ್ ಕೆಲವಾಯಿತು. ಇದರ ಹಿಂದೆಲ್ಲ ಇದ್ದವರು ಆ ಗಡಂಗಿಗೆ ಹೋಗ್ತಿದ್ದವರೇ. ಅದು ಮತ್ತೆ ಸರಿಯಾಯಿತು. ನಾವು ಅದಕ್ಕೆ ಬೇಕಾಗಿ ಯುವಕ ಮಂಡಲ, ಯುವತಿ ಮಂಡಲ ಮತ್ತು ಮಹಿಳಾ ಮಂಡಲ ಮಾಡಿದ್ದು. ಅದು ಸಕ್ಸಸ್ ಆಯಿತು. ಆದರೆ ಮಹಿಳಾ ಮಂಡಲ ಮತ್ತು ಯುವತಿ ಮಂಡಲವನ್ನು ಯುವಕರೇ ಹೊಡೆದು ಬಿಟ್ಟರು. ಅವರಲ್ಲಿ ಒಡಕನ್ನು ಮೂಡಿಸಲಿಕ್ಕೆ ನೋಡಿದರು. ನನ್ನ ಮಿಸೆಸ್ ಇದನ್ನೆರಡನ್ನು ನಡೆಸ್ತಾ ಇದ್ಲು. ಇವಳು ಲೀಡ್ರಾಗಿ ಅಲ್ಲ, ಇವಳು ನಿರ್ದೇಶಕಿಯಾಗಿ. ಆದರೆ ಹುಡುಗಿಯರು ಬೇರೆ ಬೇರೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡ್ತಾ ಇದ್ರು. ಅದು ಸರಿ ಮಾಡಲಿಕ್ಕೆ ಆಗಲೇ ಇಲ್ಲ. ಯುವಕ ಮಂಡಲ ಒಂದಷ್ಟು ವರ್ಷ ಹೇಗೋ ನನ್ನ ನಿರ್ದೇಶನದಲ್ಲಿ ನಡೀತಾ ಇತ್ತು. ತಾಲೂಕು ಮಟ್ಟದ ಯೋಜನೆ ಮೇಳವನ್ನು ಕೂಡ ನಾವು ಸಂಯೋಜನೆ ಮಾಡಿದ್ದೆವು. ಆನಂತರ ಅದು ಇದ್ದಕ್ಕಿದ್ದ ಹಾಗೆ ಸ್ಥಗಿತ ಆಯಿತು. ನಾನು 1 ವರ್ಷ ಯುವಕ ಮಂಡಲದ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ಆಗ ನನ್ನ ಮೇಲೆ ಕಮೆಂಟ್ ಬಂತು, ಇದು ಸಂಯುಕ್ತ ಯೋಜನಾ ಮಂಡಳಿಯ ಅಧ್ಯಕ್ಷ ಆಗಲಿಕ್ಕೆ ನನ್ನ ಪ್ರಯತ್ನ ಇದು ಅಂತ ನನ್ನ ಮೇಲೆ ಕಮೆಂಟ್ ಬಂತು. ನಾನು ಉಪಾಯ ಇಲ್ಲದೆ ಮತ್ತು ನನಗೂ ಟೈಮ್ ಕೊಡಲಿಕ್ಕೆ ಆಗಲಿಲ್ಲ. ಈ ಬರವಣಿಗೆ ತೊಡಗಿಸಿಕೊಂಡ್ರೆ ಉಂಟಲ್ಲ, ಯಾವುದಕ್ಕೆ ಟೈಮ್ ಕೊಡಲಿಕ್ಕೂ ಆಗೋದಿಲ್ಲ. ಮೆಂಟಲ್ ಪೀಸ್ ಇರೋದಿಲ್ಲ. ಮೆಂಟಲ್ ಪೀಸ್ ಇಲ್ಲದಿದ್ದರೆ ನಿಮಗೆ ಬರೀಲಿಕ್ಕೆ ಆಗೋದಿಲ್ಲ. ನೀವೊಂದು ಸಂಪಾದಕೀಯ ಬರೆದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಉಂಟು ಬರೆಯುವಂಥದ್ದು ಅಂತ. ಹಾಗೆ ಅದು ಬಿಟ್ಟುಬಿಟ್ಟೆ. ಈಗ ಎಂಥದ್ದಿಲ್ಲ ಕಾಂತಮಂಗಲದಲ್ಲಿ. ಮೊನ್ನೆ ಏನೋ ಭಾಳ ಕಷ್ಟಪಟ್ಟು ಒಂದು ವಾರ್ಷಿಕೋತ್ಸವ ಮಾಡಿದ್ದರು. ಹೀಗೆಲ್ಲ NMCಯಿಂದಾಗಿ ಕಾಂತಮಂಗಲಕ್ಕೆ ನಾವು ಹೋಗಿ ಅಲ್ಲಿ 2 ಗಡಂಗುಗಳು ಮುಚ್ಚಿ ಹೋದವು. ಅಲ್ಲಿ ಒಂದು ರೀತಿಯ ಸಭ್ಯ ವಾತಾವರಣ ಮೂಡಿತ್ತು. ಲೆಕ್ಚರರ್ ಇದ್ದಾರೆ ಅಂತೇಳಿ ಒಂದು ಗೌರವ ಕೊಡಲಿಕ್ಕೆ ಶುರು ಮಾಡಿದರು. ಅಲ್ಲಿ ಕೆಲವು ಕಾಂತಮಂಗಲದಲ್ಲಿ ಶಾಲೆಗೆ ಹೋಗ್ತಿದ್ದ ಮಾಸ್ಟರ್ಗಳು ಗಡಂಗಿಗೆ ಬಂದು ಕುಡಿತಾ ಇದ್ರು. ನಾನು ಹಾಗೆ ಮಾಡ್ತಿದ್ರೆ ಕತೆ ಏನೇನೋ ಹಾಗೆ ಹೋಗ್ತಿತ್ತು. ಸದ್ಯ ಅದೊಂದು ಅಭ್ಯಾಸ ಇಲ್ಲ, ಹಾಗಾಗಿ ಸರಿಯಾಯಿತು. ಹೀಗೆ ಕಾಂತಮಂಗಲದಲ್ಲಿ ನೆಮ್ಮದಿಯಿಂದ ಬದುಕುತ್ತಾ ಇದ್ದೇವೆ. ಸಾಹಿತ್ಯದ ಕಡೆಗೆ ನಿಮ್ಗೆ ಹೆಚ್ಚು ಒಲವು ಆರಂಭ ಆದ್ದು ಎಲ್ಲಿ, ಯಾವ ಘಟನೆಗಳಿಂದ ಸ್ಫೂರ್ತಿಯಾಗಿ, ಹೇಗೆ? ನನಗೆ ಸಣ್ಣದಿರುವಾಗಲೇ, ಅಂದರೆ ಸುಮಾರು 4ನೇ ಕ್ಲಾಸ್ನಲ್ಲಿರುವಾಗ ಕುಂಟಲಪಳಕೆ ಅಂತೇಳಿ ಒಂದು ಶಾಲೆ ಉಂಟು ಕೊಕ್ಕಡದ ಹತ್ತಿರ. ಅಲ್ಲಿ ನಾರಾಯಣರಾಯರು ಅಂತ ಒಬ್ಬರು ಮಾಸ್ಟ್ರು ಬಂದಿದ್ದರು. ಅವರು ಒಂದಷ್ಟು ಲೈಬ್ರರಿ ಬಿಲ್ಡಪ್ ಮಾಡಿದ್ರು. ಅಲ್ಲಿ ನಮ್ಮನ್ನೆಲ್ಲ ಕರೆದು ಓದಲಿಕ್ಕೆ ಕೊಡಲಿಕ್ಕೆ ಶುರು ಮಾಡಿದರು. ನಾನು 3ನೇ ಕ್ಲಾಸಲ್ಲಿರುವಾಗಲೇ ರಾಮಾಯಣ ಮಹಾಭಾರತ ಓದಿದ್ದೇನೆ. ತಾಯಿ ತರ್ತಿದ್ರು, ನನಗೆ ಕೂಡಿಸಿ ಓದಲಿಕ್ಕೆಲ್ಲ ಭಾಳ ಚೆನ್ನಾಗಿ ಬರ್ತಾಯಿತ್ತು. ಆದರೆ ಆ ಇಂಟ್ರೆಸ್ಟ್ನಲ್ಲಿ ತುಂಬ ಪುಸ್ತಕ ಓದಿದೆ. ನಂತರ 6ನೇ ಕ್ಲಾಸ್ ಆಯಿತು, 7 ಆಯಿತು, 8, 9, 10 ಉಜಿರೆ ಹೈಯರ್ ಸೆಕೆಂಡ್ರಿ ಶಾಲೆ ಅಂತ ಕರೆಯುತ್ತದನ್ನು. ಅಲ್ಲಿ 11ರವರೆಗೆ ಕ್ಲಾಸ್ ಇತ್ತು. ಆಮೇಲೆ 11 ಹೋದ ನಂತರ 10ರವರೆಗೆ ಬಂತು. ಅಲ್ಲಿ ಒಳ್ಳೆ ಲೈಬ್ರರಿ ಇತ್ತು. ಅಲ್ಲಿ ಒಬ್ಬರು ನಾಗರಾಜ ಪೂರ್ಣಿ ಇದ್ದಾರೆ. ನಾಗರಾಜ ಪೂರ್ಣಿ ಇದ್ರು. ಅವರು ಈಗ ಇದ್ದಾರೆ. ನಾಗರಾಜ ಪೂರ್ಣಿ ತೀರಿಕೊಂಡಿದ್ದಾರೆ. ನಾಗರಾಜ ಪೂರ್ಣಿ ಗೊತ್ತಿಲ್ಲ. ಅವರು ಇದ್ರಲ್ಲಿದ್ದರು ನಿಮ್ಮ ಹೈಯರ್ ಪ್ರೈಮರಿ ಯಾವುದರಲ್ಲಿ? ಅವರು ಹೌದು. ಅವರು ಪ್ರಜಾವಾಣಿಯ ನ್ಯೂಸ್ ವರದಿಗಾರಾಗಿದ್ದರು. ಇವರು ಒಂದು ಸಾಹಿತ್ಯ ಸಂಘವನ್ನು ಕಟ್ಟಿದ್ರು. ಕಟ್ಟಿ ನಮಗೆಲ್ಲ ಪತ್ರಿಕೆಗಳನ್ನು ಕೊಡುವವರು. ತುಷಾರ, ಮಯೂರ, ಪ್ರಜಾಮತ, ಪ್ರಜಾವಾಣಿಯ ವಾರದ ಸಂಚಿಕೆ ಎಲ್ಲ ಕೊಟ್ಟು ಕಥೆಗಳನ್ನು ಕೊಡೋದು ನಮಗೆ. ಈ ಕಥೆಗಳನ್ನು ಓದಿ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಬರ್ಕೊಂಡು ಬನ್ನಿ, ನಾಡ್ದು ಪ್ರೆಸೆಂಟ್ ಮಾಡಿ ಅಂತ. ನಾವು ಕಥೆಗಳನ್ನು ಓದಿ ನಮ್ಮ ಅನಿಸಿಕೆಯನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ದೆವು. ಇದು ಕಥೆಯ ಬಗ್ಗೆ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಿತ್ತು. ಹಾಗೆಯೇ ನಾನು ಸಾಧಾರಣ 10ಗೆ ಬಂದಾಗಲೇ ಸಣ್ಣ ಪುಟ್ಟ ಕಥೆಯನ್ನು ಬರೀಲಿಕ್ಕೆ ಶುರು ಮಾಡಿದೆ. ಪಿ ಯು ಸಿಯಲ್ಲಿ ನಾನು ಹೋಗುವಾಗ ನನಗೆ ತುಂಬ ಬಡತನ ಇತ್ತು. ಡ್ರೆಸ್ಸು ಸರಿ ಇರಲಿಲ್ಲ. ಆದರೆ ನಮ್ಮ ಕ್ಲಾಸ್ನಲ್ಲಿ ಒಬ್ಬಳು ಶ್ರೀಮಂತ ಹುಡುಗಿದ್ಲು. PUC ಮಾಡಿದ್ವಿ ನೀವು ಅಲ್ಲಿ ಅಳಿಕೆಯಲ್ಲಿ. ಇದು SSLC ವರೆಗೆ ಇಲ್ಲಿಗೆ ಆಗಿ 1 ವರ್ಷ ಮುಗಿದ ನಂತರ PUCಗೆ ಅಳಿಕೆಗೆ ಹೋದಾಗ
ಅಲ್ಲಿ ಒಬ್ಬಳು ಶ್ರೀಮಂತ ಹುಡುಗಿ ಇದ್ಲು ಕ್ಲಾಸಲ್ಲಿ. ಇಂಗ್ಲೀಷನ್ನು ಪಟ 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 ಅಂತ ಮಾತಾಡ್ತಾಳೆ ಅವಳು. ನೋಡಲಿಕ್ಕೆ ಚೆಂದ ಇದ್ದಿದ್ಲು. ನನಗೆ ಇದ್ದಕ್ಕಿದ್ದಾಗ ಒಂದು ಐಡಿಯಾ ಬಂದದ್ದು ಮಾರ್ರೆ, ಮದುವೆ ಆಗೋದಿದ್ರೆ ಇವಳನ್ನೇ ಆಗಬೇಕು ಅಂತ. ಅದನ್ನು ಬರೆದಿದ್ದೇನೆ ನಾನು ಇದರಲ್ಲಿ, ಪುಸ್ತಕದಲ್ಲಿ ಬರೆದಿದ್ದೇನೆ. ಆಗದಿದ್ದರೆ ಹಿಂದೂ ಧರ್ಮ ಪ್ರಚಾರಕನಾಗ್ತಾನೆ. ಆದರೆ ಇಂಥವಳನ್ನಾಗಬೇಕು, ಯಾಕಂದರೆ ಇಡೀ ಪ್ರಪಂಚ ಸತ್ಯ ಹೋಗ್ಬೋದು. ಅದು ಕಾಮದ ಭಾವನೆ ಅಲ್ಲ, ಅದು ಪ್ರೇಮದ ಭಾವನೆಯೇ ಅದು. ಆಗ ನನ್ನೊಟ್ಟಿಗೆ ಇಬ್ಬರು ಈ ಆರ್ಥಿಕನಾಥರು ಇದ್ದರು. ಆರ್ಥಿಕನಾಥರು ಅಂದರೆ ತಿಂಗಳಿಗೆ 30 ರೂಪಾಯಿ ಕಟ್ಟಿ ಶಾಲೆಗೆ ಬರುವವರು. ಅವರಲ್ಲಿ ಒಬ್ಬ ಹೇಳಿದ, ನಿನಗೆ ಒಂದು ಮಾತು ಹೇಳ್ತೇನೆ, ನೀನು ಬೇಸರ ಪಡಬೇಡ, ನಿನ್ನ ಕ್ಲಾಸಲ್ಲಿ ಫಸ್ಟ್ ಇದ್ದಿ, ಅದನ್ನು ಉಳಿಸಿಕೋ, ರ್ಯಾಂಕ್ ಬಂದು ಬ್ಯಾಂಕಿಗೆ ಸೇರು. ಮತ್ತು ಈ ನದಿ ಯಾವಾಗಲೂ, ತೋಡು ಯಾವಾಗಲೂ ಸಮುದ್ರವನ್ನು ಸೇರುವುದು ವಿನಃ ಸಮುದ್ರ ಒಂದು ತೋಡನ್ನು ಸೇರಲಿಕ್ಕಿಲ್ಲ. ಈ ಮಾತನ್ನು ಅರ್ಥ ಮಾಡಿಕಂತ ಹೇಳಿದ. ನನಗದು ಚೆನ್ನಾಗಿ ಅರ್ಥ ಆಯಿತು. ನಾನು ಅವಳ ಬಗ್ಗೆ ಒಂದೆರಡು ಕತೆ ಬರೆದೆ, ಆನಂತರ 2 ಕವನ ಬರೆದೆ, ಫ್ರೆಂಡ್ಗಳಿಗೆ ತೋರಿಸಿದ್ದೆ. ಅಲ್ಲಿ ತುಂಬ ಧಾರ್ಮಿಕ ವಾತಾವರಣ. ಅಧ್ಯಾಪಕರಿಗೆ ತೋರಿಸಿದರೆ ನನಗೆ 2 ಒದ್ದು ಕಳಿಸಿದ್ರಲ್ಲಿದ್ದ, ತೋರಿಸಲಿಲ್ಲ. ಅವಳ ಹತ್ರ ಒಂದು ಮಾತು ಕೂಡ ಆಡಲಿಲ್ಲ. ಏನು ಗಮ್ಮತ್ತಾಯ್ತು ಅಂತ ಹೇಳಿದರೆ, ನಾನು ನನ್ನ ಆತ್ಮಕಥನ ಬರೆಯುವಾಗ ಅವಳ ನೆನಪಾಯ್ತು ಇದ್ದಕ್ಕಿದ್ದಾಗೆ. ಅವಳ ಫೋನ್ ನಂಬರ್ ಈಗ ಸುಲಭವಲ್ಲ ಕಂಡುಹಿಡಿಯುವುದು. ಹೇಗೆ ಫೋನ್ ನಂಬರನ್ನು ಸಂಗ್ರಹಿಸಿದೆ, ಫೋನ್ ಮಾಡಿ ಹೇಳಿದೆ, ನಾನಿನ್ನ ಕ್ಲಾಸ್ಮೇಟು 50 ವರ್ಷದ ನಂತರ. ಅವಳಿಗೆ ಭಾರಿ ಆಶ್ಚರ್ಯ ಆಯಿತು ಮರೆಯರೆ. ಅವಳು ಮತ್ತೆ ಎಲ್ಲ ಕೆದಕ್ಕೆ ಕೇಳಿದ್ಲು. ಕೆದಕ್ಕೆ ಕೇಳಿ ಅಷ್ಟೊತ್ತಿಗೆ ಈ ಪುಸ್ತಕ ಬಿಡುಗಡೆಯ ಸಂದರ್ಭ ಬಂತು. ನಾನು ಹೇಳಿದ್ದೆ, ನಾನೊಂದು ಪುಸ್ತಕ ಇದು ಮಾಡ್ತೇನೆ, ನಿನ್ನ ಹೆಸರನ್ನು ಹಾಕ್ತೇನೆ ಅದರಲ್ಲಿ, ಹಾಕು ತೊಂದರೆ ಇಲ್ಲ ಅಂತ ಹೇಳಿದ್ಲು ಅವಳು. ನನಗೆ ಸ್ವಲ್ಪ ಸಹಾಯ ಮಾಡಬೇಕು. ಅವಳು ದೊಡ್ಡ ಮೂಡಿಗೆರೆಯಲ್ಲಿ ಎಸ್ಟೇಟ್ ಓನರ್ ಅವಳು. ಮಕ್ಕಳಿಲ್ಲ ಪಾಪ. 10,000 ರೂಪಾಯಿ ಕಳಿಸಿಕೊಟ್ಲು ನನಗೆ. ಪುಸ್ತಕದ ಬಿಡುಗಡೆ ದಿವಸ ಅವಳು, ಅವಳ ಅಣ್ಣ, ಅವಳ ಅತ್ತಿಗೆ, ತಾಯಿ ಎಲ್ಲ ಬಂದರು ಮಾರ್ರೆ. ಫೋನ್ ನಂಬರ್ ಕಲೆಕ್ಟ್ ಮಾಡಿದ್ದು ಹೇಗೆ ನೀವು? ಅದು ನನ್ನ ಮಗ ಮೂಡಿಗೆರೆಯಲ್ಲಿ ಅಧಿಕಾರಿಯಾಗಿದ್ದ. ಅಲ್ಲಿಯೇ ಇದ್ದ ಒಂದು ಮನೆಯವ್ರ ಹತ್ರ ಕೇಳಿ ಸಂಗ್ರಹ ಮಾಡಿದ್ದಾನು. ನಾನು ಅವಳ ಮನೆಗೆ ಹೋಗೋದಿತ್ತು, ಹೋಗಲಿಲ್ಲ. ಅವಳಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ನಾನು ಹೋಗಲಿಲ್ಲ. ಈ ಕಾರ್ಯಕ್ರಮ ಬಿಡುಗಡೆ, ಪುಸ್ತಕ ಬಿಡುಗಡೆಗೆ ಅವಳು ಬಂದಳು. ಅವಳು ಬಂದ ನಂತರ 10,000 ರೂಪಾಯಿಯ 20 ಪುಸ್ತಕ ತೆಗೆದುಕೊಟ್ಟೆ ಅವಳಿಗೆ. ಈಗಲೂ ಕೂಡ ಸಂಪರ್ಕ ಉಳಿಸಿಕೊಂಡಿದ್ದಾಳೆ. ಏನಾದರೂ ಸಹಾಯ ಬೇಕಿದ್ರೆ ಕೊಡ್ತಾಳೆ ಕೇಳಿದರೆ. ನಾನು ಅದು ಒಳ್ಳೆಯದಲ್ಲ ಅಂತ ಕೇಳೋದಿಲ್ಲ, ಪ್ರೀತಿ ಹಾಗೆ ಉಳ್ಕೊಂಡಿದೆ. ನಾನು ಇದನ್ನೇ ಒಂದು ಆಧಾರ ಮಾಡಿ ಮಯೂರದಲ್ಲಿ ಒಂದು ಕತೆ ಪ್ರಿಂಟ್ ಮಾಡಿದೆ. ಆ ಪ್ರಿಂಟ್ ಮಾಡಿ ಕತೆ ಬರೆಯುವ ಮೊದಲು ಅವಳ ಹತ್ರ ಕೇಳಿದೆ, ನಿನ್ನ ಬಗ್ಗೆ ಒಂದು ಕತೆ ಬರೀತೇನೆ ಅಂತ. ಬರೀ ನನ್ನ ಹೆಸರನ್ನು ಹಾಕಬೇಡ ಹೇಳಿದ್ಲು. ನನ್ನ ಮಿಸಸ್ಸಿಗೆ ಇದೆಲ್ಲ ಗೊತ್ತಿದೆ ವಿಷಯ. ಹಾಗೆ ಹೆಸರು ಹಾಕದೆ ಒಂದು ಕತೆ ಬರೆದೆ. ಬೇರೆ ಹೆಸರು ಹಾಕ್ಲಿಕ್ಕೆ? ಹೌದು, ಬೇರೆ ಹೆಸರು ಹಾಕಿದೆ. ಆ ಕತೆ ಓದಿ ನನ್ನ ಗುರುಗಳು ಸಿ ಕೆ ರೇಣುಕಾರಿ ಅಂತ ಮೈಸೂರಲ್ಲಿದ್ದಾರೆ, ಅವರಿಗೊಂದು ಖುಷಿಯಾಯಿತು. ಎಂಥ ಶಿಶಿಲ, ಇಂಥದ್ದು ನಡೆಯುತ್ತದಲ್ಲ ಜೀವನದಲ್ಲಿ, 50 ವರ್ಷದ ನಂತರ ಮತ್ತೆ ನೀವು ಒಬ್ಬರನ್ನೊಬ್ಬರು ಸಂಧಿಸುವುದು, ಮಾತಾಡೋದು, ಅದು ಭಾರಿ ದೊಡ್ಡ ವಿಷಯ ಅಲ್ಲ, ಭಾರಿ ದೊಡ್ಡ ವಿಷಯ ಅಂತ ಹೇಳಿದ್ರು. ಹಾಗೆ ನನಗೆ ಈ ಪುಸ್ತಕದಿಂದ ಒಂದು ಲಾಭ ಆಯಿತು. ಹಳೆಯ ಗೆಳೆತನ ಮತ್ತೆ ಚಿಗುರಿತ್ತು. ಇನ್ನು ನೀವು ಕೇಳಲಿಕ್ಕಿದ್ರೆ ಕೇಳಿಕೆ ಅಂದರೆ ನಿಮಗೆ ನೀವು ಖಾಲಿ ಸಾಹಿತ್ಯ ಮಾತ್ರ ಅಲ್ಲ, ಈ ಅರ್ಥಶಾಸ್ತ್ರರಿಗೆ 165 ಪುಸ್ತಕಗಳು. ಹೌದೌದೌದೌದು. ಇದು ಸದಾ ಭಾರಿ ದೊಡ್ಡ ದಾಖಲೆ ಅಲ್ಲ. ಸುಮಾರು 200 ಬರೆದವರೊಬ್ಬರು ಇದ್ದಾರೆ, ಕೃಷ್ಣೇಗೌಡರು ಅಂತ. ಅದು ಹೇಗೆ ಬರೆಯುತ್ತಂದರೆ, ಒಂದು ಯೂನಿವರ್ಸಿಟಿಗೆ ಬರೆಯುದು ನಾವು. ಒಂದು ಯೂನಿವರ್ಸಿಟಿಗೆ ಬರೆಯುವಾಗ ಸುಮಾರು 10 ಕಾಪಿ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ 7 ಯೂನಿವರ್ಸಿಟಿ ಉಂಟು. 7 10 70 ಆಯಿತು ಒಂದು ಸಲ ಬರೆದಾಗ. ಆ ನಂತರ ಯೂನಿವರ್ಸಿಟಿಯ ಸಿಲೆಬಸ್ಸು ಆಗಾಗ ಬದಲಾಗ್ತದೆ, 3 ವರ್ಷಕ್ಕೊಮ್ಮೆ ಬದಲಾಗಲೇಬೇಕು. ಒಂದು ಚಾಪ್ಟರ್ ಚೇಂಜ್ ಮಾಡೋದು, 2 ಚಾಪ್ಟರ್ ಚೇಂಜ್ ಮಾಡೋದು ಏನಾದರೂ ಮಾಡ್ತಾರೆ. ನಮಗೆ ಸುಲಭ ಆಯಿತು, 7 ಚಾಪ್ಟರಲ್ಲಿ ಉಂಟು, 2 ಸೇರಿಸಿದ್ರೆ ಆಯ್ತಲ್ಲ. ಆದ್ದರಿಂದ ಅರ್ಥಶಾಸ್ತ್ರ ಬರೆಯೋದು ನನಗೆ ಸವಾಲಾಗಲೇ ಇಲ್ಲ, ಯಾಕಂದರೆ ಅದಕ್ಕೆ ಹೆಚ್ಚು ಕಷ್ಟಪಡಬೇಕಾಗಿ ಬರಲಿಲ್ಲ. ಸಾಹಿತ್ಯ ಸೃಷ್ಟಿ ಕಷ್ಟ ಆಯಿತು. ನಾನು ಅರ್ಥಶಾಸ್ತ್ರ ಬರೀತಾ ನನಗೆ ಅನಿಸಿತು, ನನ್ನಲ್ಲಿರುವಂತಹ ಮೃದುತ್ವವನ್ನು ಕಳ್ಕೊಳ್ತಾ ಇದ್ದೇನೆ, ನಾನು ಟಫ್ ಆಗ್ತಾ ಇದ್ದೇನೆ ಅಂತ ಅನಿಸಿತು. ಬರೀ ಹಣಕ್ಕಾಗಿ ಬರೀದೇ ಆಯಿತು ಮರ್ರೆ. ಇದು ಹಣಕ್ಕಾಗಿ ಬರೋದಕ್ಕೆ ಹಣದ ವಿಚಾರ ಬರೆಯುವುದು, ಹಣದ ವಿಚಾರವನ್ನು ಬರೆಯುವುದು. ಆದರೆ 10% ಹಣ ಸಿಗ್ತದೆ ಒಂದು ಪುಸ್ತಕ ಬರೆದ್ರೆ. ಸರಿ, ಅದು ಸಿಗದಿದ್ರೆ ಮತ್ತೆ ಹೌದು ಅಲ್ಲ. ಆದರೆ ಆಗಲಿ, ಅದರ ಉಪಯೋಗ ಯಾವಾಗ? ಆ ಸಿಲೆಬಸ್ ಅನುಷ್ಠಾನದಲ್ಲಿ ಇರುವವರೆಗೆ ಮಾತ್ರ, ಮತ್ತೆ ಇಲ್ಲ. ಅದರ ಬದಲು ಒಂದು ಸಾಹಿತ್ಯ ಕೃತಿ ಉಂಟು ಮಾಡುವಂಥ ಒಂದು ಬದಲಾವಣೆ ಉಂಟಲ್ಲ, ಅದು ಬಹಳ ದೊಡ್ಡದು ಅಂತ ಅನಿಸಿತು. ಹಾಗೆ ಸಾಹಿತ್ಯ ಬರೀತಾ ಹೋದೆ. ನನ್ನ ಒಂದು ಕತೆ ಗುಜರಿ ಅದ್ಲಿಚನ ಜಿಹಾದಿ ಅಲ್ಲ, ಒಂಟಿ ಬ್ಯಾರಿಯು
ಅವಭೃತ ಉತ್ಸವ ಅಂತ. ಹೌದು. ನಮ್ಮ ಊರಿನಲ್ಲಿ ಒಬ್ಬನೇ ಬ್ಯಾರಿ ಇರೋದು, ಅವನ್ನ ಒಂಟಿ ಬ್ಯಾರಿ ಅಂತ ಕರೆದೆಲ್ಲರೂ ಕೂಡ. ಅವ ದೇವರ ವಿಗ್ರಹ ಸ್ನಾನಕ್ಕೆ ಬರುವಾಗ ಅವ ತೆಂಗಿನಕಾಯಿ ಇಟ್ಟು ಅದಕ್ಕೆ ಆರತಿತ್ತಿದ. ಅದರಿಂದ ಊರಿನಲ್ಲಿ ಪ್ರಶಾಂತ ವಾತಾವರಣ ನಿರ್ಮಾಣ ಆಯಿತು ಅಂತ ಕತೆ ಬರ್ತದೆ. ನಿಜವಾಗಿ ನಡೆದ ಕತೆ ಅಲ್ಲ, ಆದರೆ ಒಂಟಿ ಬ್ಯಾರಿ ಇದ್ದಾನೆ, ಅವನು ಎಲ್ಲರೊಟ್ಟಿಗೂ ಸಂಭಾಳಿಸಿಕೊಂಡು ಹೋಗ್ತಾನೆ ಅಲ್ಲಿ. ಆ ಕತೆ ಫಿಲೋಮಿನಾ ಕಾಲೇಜ್ ಅಂತಲ್ಲ, ಇಡೀ ಯೂನಿವರ್ಸಿಟಿಯ BScಗೆ ಕತೆ ಆಯಿತು, ಪಠ್ಯಪುಸ್ತಕ ಆಯಿತು, ಪಠ್ಯಪುಸ್ತಕದಲ್ಲಿ ಸೇರ್ಪಡೆ ಆಯಿತು. ನಾನು ಫಿಲೋಮಿನಾದಲ್ಲಿ MA ಅವರಿಗೆ ಪಾಠ ಮಾಡಲಿಕ್ಕೆ ಹೋಗ್ತಾ ಇದ್ದೆ. ನಾನು ಬೈ ಚಾನ್ಸ್ ಎಲ್ಲಿಯಾದರೂ ಜಗಲಲ್ಲಿ ಹೋಗುವಾಗ ಇದ್ದರೆ ಅಕ್ಕ ಶಿಶಿಲ್ರು ಹೋಗ್ತಾರೆ, ನನಗೆ ಭಾರಿ ಖುಷಿಯಾಗುತ್ತೆ ಮಾರ್ರೆ. ಒಂದು ಕತೆ ಕೊಡುವಂತಹ ಸಂತೋಷ 4-5 ಅರ್ಥಶಾಸ್ತ್ರ ಪುಸ್ತಕವೂ ಕೊಡೋದಿಲ್ಲ. ಮುಟ್ಟುದುಂಟಲ್ಲ ಜನಗಳಿಗೆ, ಅದು ಹಾಗೆ ನನ್ನ ಕತೆ ಸಕ್ಸಸ್ ಆಯಿತು. ಅದರಲ್ಲಿ ಕೂಡ ಕಪಿಲಳ್ಳಿಯ ಕಥೆಗಳು ಉಂಟಲ್ಲ, ಅದು ಭಾರಿ ಸಕ್ಸಸ್ ಆಯಿತು. ಈಗ ಇದು ಬೊಗಸೆ ತುಂಬ ಕನಸು, ಅದು 2020 ಬಿಡುಗಡೆ ಆದ್ದು. ಈಗ ಅದು 3ನೇ ಮುದ್ರಣಕ್ಕೆ ಬಂತು. ಫಸ್ಟದು 1,500, ನಂತರ 1,000, ಈಗ 1,000 ಆಗ್ತಾರೆ. ಅಂದರೆ 3,500 ಪುಸ್ತಕ ಒಂದು 4-5 ವರ್ಷದಲ್ಲಿ ಮಾರಾಟ ಆಗ್ತದೆ ಅಂತ ಹೇಳಿದರೆ ಅದು ತುಂಬ ಜನಪ್ರಿಯ ಆಗಿದೆ ಅಂತಲೇ ಅರ್ಥ. ಹೌದು. ಹಾಗೆ ಈ ಸಾಹಿತ್ಯದಿಂದ ಸಿಗುವಂತಹ ಆನಂದ ಅರ್ಥಶಾಸ್ತ್ರದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಸಿಗುವುದಿಲ್ಲ. ನಾನು ಬೊಗಸೆಗೆ ತುಂಬ ಇದರ ಕನಸನ್ನು ಓದಿದ್ದೇನೆ. ಆದರೆ ನೀವು ಬರೆದದ್ದು 4 ವರ್ಷದ ಹಿಂದೆ. ಹೌದು. ಆದರೆ ಯಾವ ವರ್ಷಗಳ ಹಿಂದಿನ ಘಟನೆಗಳನ್ನೆಲ್ಲ ಅದರಲ್ಲಿ ನೀವು ದಾಖಲಿಸಿದಿರಿ. ಅಷ್ಟು ನೆನಪು ಹೇಗೆ ಉಳಿದು ಅದು ಹೇಗೆ? ನನಗೆ ಭಾರಿ ಆಶ್ಚರ್ಯಬೇಕು. ಕೆಲವು ಘಟನೆಗಳನ್ನು ನಾವು ಮರೀಲಿಕ್ಕೆ ಯತ್ನಿಸ್ತೇವೆ, ಕೆಲವು ಘಟನೆಗಳು ಬೆಚ್ಚಗೆ ಕೂತಿರ್ತವೆ. ನಮಗೆ ಅಪಮಾನ ಆದಂತಹ, ಸೋಲಾದಂಥ ಘಟನೆಗಳನ್ನು ನಾವು ಮರೀಲಿಕ್ಕೆ ಆದಷ್ಟು ಪ್ರಯತ್ನಿಸ್ತೇವೆ. ನೋಡಿ, ಹೌದಂತ ನಾವು ಅದನ್ನು ರಿಕಾಲ್ ಮಾಡಲಿಕ್ಕೆ ಟ್ರೈ ಮಾಡೋದಿಲ್ಲ. ಅದೊಂದು ಸೈಕಾಲಜಿ. ಅದು ಇದು ನೆನಪಿಗೆ ಉಳಿದದ್ದು ಯಾಕಂದರೆ ನಾನು ಅವರ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದೆ. ಎಷ್ಟು ಜನರ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದೆ, ಅವರೆಲ್ಲರ ಹೆಸರು ಇದರಲ್ಲಿ ದಾಖಲೀಕರಣ ಆಗಿದೆ. ಆ ಪ್ರೀತಿ ಅಲ್ಲದಿದ್ದರೆ ಅದು ನೆನಪು ಉಳಿತಿರಲಿಲ್ಲ. ಮತ್ತು ಈ 60ರ ನಂತರ ಸೆಕೆಂಡ್ ಚೈಲ್ಡ್ಹುಡ್ ಅಂತ ಕರಿತೇವೆ ಇದನ್ನು, 2ನೇ ಮಗುತನ ಅಂತ. ಮಕ್ಕಳ ಹಾಗಾಗೋದು. ಈಗೆಲ್ಲ ಮಕ್ಕಳ ಸ್ವಭಾವವೇ ನನ್ನದು, ಹಿರಿಯರ ಸ್ವಭಾವ ಅಲ್ಲ ಅದು. ಆ ಮಕ್ಕಳ ಸ್ವಭಾವ ಅಲ್ಲಿ ಕೂಡ ಮಕ್ಕಳ ಸ್ವಭಾವವೇ. 15 ವರ್ಷದವರೆಗೆ ಸಾಧಾರಣ ಮಕ್ಕಳ ಸ್ವಭಾವ ಇರ್ತದೆ. ಅದು ಮತ್ತು ಇದು ನೆನಪಿನಲ್ಲಿ ಉಳಿತದೆ. ಇನ್ನು ಸೈಕಾಲಜಿಯಲ್ಲಿ ಒಂದು ಥಿಯರಿ ಇದೆ, ಅದಕ್ಕೆ ಸ್ಕ್ರಿಪ್ಟ್ ಥಿಯರಿ ಅಂತಲೇ ಹೆಸರು. ಸ್ಕ್ರಿಪ್ಟ್ ಅಂದರೆ ಹಸ್ತಪ್ರತಿ ಅಂತ ಅರ್ಥ. ನಮ್ಮ ಜೀವನದ ಪ್ರಮುಖ ಘಟನೆಗಳು ನಿರ್ಣಯ ಆಗುವುದು 13ನೇ ವರ್ಷದಿಂದ 18ನೇ ವರ್ಷದವರೆಗೆ ಅಂತ ಈ ಸಿದ್ಧಾಂತ ಇರ್ತದೆ. ನಿರ್ಣಯ ಆಗುವುದು ಆ ಪ್ರಾಯದಲ್ಲಿ ಅಂತ. ಹಾಗಾಗಿ ಆ ಕಾಲದ ಎಲ್ಲ ಘಟನೆಗಳು ನಮಗೆ ಚೆನ್ನಾಗಿ ನೆನಪಿರ್ತವೆ. ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಕಾಲೇಜು ದಿನಗಳಿಗಿಂತ ಹೆಚ್ಚಾಗಿ ನಿಮಗೆ ಎಲಿಮೆಂಟ್ರಿ ಶಾಲೆಯ ದಿನಗಳು ನೆನಪಿರ್ತವೆ. ಅದು ಸಹಜ ಅಂತ. ಅದಕ್ಕೆ ನಮಗೆ ವಿಶೇಷ ಶಕ್ತಿಯನ್ನು ಬೇಕಾಗಿಲ್ಲ, ಅದು ಬಹಳ ಸಹಜ ಅಂತ. ಹಾಗೆ ಇದರಲ್ಲಿ ಸುಮಾರು 1,000ಕ್ಕಿಂತ ಮಿಕ್ಕ ಹೆಸರುಗಳು ಬಂದಿರಬಹುದು. ಅದೆಲ್ಲ ಸಹಜವಾದ ಪ್ರಕ್ರಿಯೆ. ಹೌದು. ನನಗೆ ಮತ್ತೊಂದು ನಿಮ್ಮ ಬಗ್ಗೆ ಒಂದು ಇದು ಕಾಣುವಂಥದ್ದು ಯಾವುದಂದರೆ, ಈ ನೀವು ರೋಟರಿಯ ಅಧ್ಯಕ್ಷರಾದಾಗ ಹೌದು ಒಂದು ಶಾಶ್ವತವಾಗಿ ನೆನಪಿರುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ರಿ. ಹೌದು. ಅದು 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 ಒಂದು ಸ್ಮರಣೆ ಪ್ರತಿ ಸಂದರ್ಭದಲ್ಲಿ ನೋಡುವಾಗ ಕಾಣೋದು. ಇದು ಶ್ರೀಶೈಲ ಸಾಧನೆ, ಈ ಸೇತು ಶ್ರೀಶೈಲ ಸಾಧನೆ, ಅದು ಕರೆದು ಹೇಳ್ತದೆ. ನನಗೆ ಅನಿಸಿತು, ಈ ಕ್ಲಬ್ಬುಗಳಲ್ಲೆಲ್ಲ ಹೋಗಿ ಸುಮ್ಮನೆ ಸಮಯ ಕಳೆಯೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂತ. ಹೋದ ನಂತರ ಏನಾದರೂ ಬದಲಾವಣೆ ಆಗಬೇಕು. ಅದಕ್ಕೆ ನಾನು ಇಲ್ಲಿ ಅತ್ಯಂತ ಅಗತ್ಯದ ಅವಶ್ಯಕತೆ ಯಾವುದು ಅಂತೇಳಿ ಪ್ರಶ್ನೆ ಮಾಡಿದೆ. ಆಗ ಬಾಪು ಸಾಹೇಬರು ಹೇಳಿದರು, ದೊಡ್ಡೇರಿಯ ತೂಗು ಸೇತುವೆ ಅತ್ಯಂತ ಅಗತ್ಯದ ಸಾಧನೆ ಅಂತ. ನನ್ನ ಹಿಂದಿನ ಅಧ್ಯಕ್ಷರು ರೇವತಿ ನಂದನ್ರು, ಅವರು ಕೇರಪಳ ಗುಡ್ಡದಲ್ಲಿ ಪಾರ್ಕ್ ಮಾಡಲಿಕ್ಕೆ ಟ್ರೈ ಮಾಡಿದರು, ಅದು ಆಗಲಿಲ್ಲ. ಅವರು ಹೇಳಿದರು, ನೀವು ಪಾರ್ಕನ್ನು ಮುಂದುವರಿಸಿ ಅಂತ. ಆಗ ದೊಡ್ಡೇರಿಯವರು ಬಂದು ಹೇಳಿದರು, ಇಲ್ಲ ಸರ್, ನೀವು ಸೇತುವೆ ಮಾಡಿಸಿ ಅಂತ. ನನಗೆ ಯಾವುದು ಹೆಚ್ಚು ಅಗತ್ಯ ಅಂತೇಳಿ ಕಂಡಿತ್ತು. ಬಡವರಿಗೆ ಉಪಕಾರ ಆಗೋದೇ ಹೆಚ್ಚು ಒಳ್ಳೆಯ ಕೆಲಸ. ಪಾರ್ಕ್ ಶ್ರೀಮಂತರಿಗೆ, ಒಬ್ಬ ಕೂಲಿ ಕೆಲಸದವ ಹೋಗಿ ಅಲ್ಲಿ ನಿಲ್ಲುವುದಿಲ್ಲ. ಇಲ್ಲಿ ಆದರೆ ಮಳೆಗಾಲದಲ್ಲಿ ಒಬ್ಬ ಕೂಲಿ ಕೆಲಸದವನಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಈ ಕೆಲಸವನ್ನು ಕೈಗೆತ್ತಿಕೊಂಡೆ. ಆರಂಭದಲ್ಲಿ ತುಂಬ ಕಷ್ಟ ಆಯಿತು. ಹಣ ಸಂಗ್ರಹಕ್ಕೆ 2 ಕಂಬಕ್ಕೆ ಬೇಕಾದಷ್ಟು ಹಣ ಮಾತ್ರ ಸಂಗ್ರಹ ಆಯಿತು. ಇನ್ನೂ ಆಗುವುದಿಲ್ಲ ಅಂತಲೇ ಆಯಿತು. ತೂಗು ಸೇತುವೆ ಏನಾಯಿತು, ಅದು ತೂಗುತ್ತಾ ಉಂಟು ಅಂತೇಳಿ ಕ್ಲಬ್ಬಿನಲ್ಲಿ ನನ್ನನ್ನು ಡೊಂಗಿ ಮಾಡಿದವರಿದ್ದಾರೆ ತುಂಬ ಮಂದಿ.
ಸುಧಾಮೂರ್ತಿಯವರಿಗೊಂದು ಪತ್ರ ಬರೆದೆ ನೋಡಿ. ನನ್ನ ಎಲ್ಲ ಪುಸ್ತಕ ಇಟ್ಟು ಸುಧಾಮೂರ್ತಿಯವರಿಗೊಂದು ಪತ್ರ ಬರೆದು ಒಂದು ಫೋಟೋ ಕಳಿಸಿದೆ. ಅದು ಪಿಂಡಿಯಲ್ಲಿ ಮಕ್ಕಳು ಪ್ರಯಾಣ ಮಾಡುವ ಅವರ ಕಾಲು ಒಂದು ಅರ್ಧ ಅಡಿ ಮುಳುಗಿದೆ. ನಾನು ಅದರಲ್ಲಿ ಒಕ್ಕಣೆ ಬರೆದೆ, ಸುಧಾಕ್ಕ ಯಾವ ಕ್ಷಣದಲ್ಲಿಯೂ ಪಯಸುನಿ ನೀರಲ್ಲಿ ತೇಲಿ ಹೋಗಬಹುದಾದ ಈ ಅನಾಥರ ಈ ದುರ್ಬಲರ ಕಂಡು ನಿಮ್ಮ ಮಾತೃ ಹೃದಯ ಕರಗುತ್ತದೆ ಎಂದು ಕರಗಲಿ ಎಂದು ಬಯಸ್ತೇನೆ ಅಂತ. ಅವರಿಂದ ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಮಾಡ್ರೆ, ಮನೆಯಲ್ಲಿ ಲ್ಯಾಂಡ್ ಫೋನ್, ಆಗ ಮೊಬೈಲ್ ಇರಲಿಲ್ಲ. ಪ್ರಭಾಕರ್, ನಾನು ಸುಧಾಕ ಮಾತಾಡೋದು, ನೀವು ಎಷ್ಟು ಹಣ ಸಂಗ್ರಹ ಮಾಡಿದ್ದೀರಿ ನಮಗೆ ಕೊಡಿ, ನಾವು ಇಡೀ ಸೇತುವೆ ಮಾಡಿಬಿಡ್ತೇವೆ ಅಂತ ಹೇಳಿದರು. ನಾನು ಹೇಳಿದೆ, ಹಣ ಸಂಗ್ರಹ ಆದದ್ದು 2 ಕಂಬಕ್ಕೆ ಆಗಿದೆ, ನೀವು ಕಂಬ ಮಾಡಿದ್ದನ್ನು ನಾವು ನಂಬಲಿಕ್ಕೆ ಆಗೋದಿಲ್ಲ, ಅದರ ಮಣ್ಣು ಪರೀಕ್ಷೆ ಆಗಬೇಕು, ಮತ್ತು ಕಂಬದ ಸಸ್ಟೈನೇಬಿಲಿಟಿ ಅಂದರೆ ಉಳಿಯುವಿಕೆಯ ಬಗ್ಗೆ ಖಚಿತವಾದಂತಹ ತೀರ್ಮಾನಕ್ಕೆ ನಾವು ಬಂದ ಮೇಲೆ ಆಗಲಿ ನಿಮ್ಮ ಇಂಜಿನಿಯರನ್ನು ಕಳಿಸಿಕೊಡಿ ಅಂತ ಹೇಳಿದೆ. ಇಂಜಿನಿಯರ್ ಬಂದರು, ನೋಡಿದರು, ಮಣ್ಣು ಪರೀಕ್ಷೆ ಆಯಿತು, ಎಲ್ಲವೂ ಸರಿ ಉಂಟು ಅಂತ ಆಯಿತು. ಆನಂತರ ಮಧ್ಯಕ್ಕೆ ಬೇಕಾದ 10 ಲಕ್ಷ ರೂಪಾಯಿ ಇಂಪ್ಲಿಮೆಂಟನ್ನೇ ಕೊಟ್ಟರು, ಹಣ ಕೊಡಲಿಲ್ಲ ಅವರು, ಇಂಪ್ಲಿಮೆಂಟನ್ನೇ ಕೊಟ್ಟರು. ಮತ್ತು ಗ್ರೀಸ್ ಭಾರದ್ವಾಜರು ಅದರಲ್ಲಿ ಸರಿಯಾಗಿ ಕೆಲಸ ಮಾಡಿದರು, ಸೇತುವೆ ಆಯಿತು. ಇದರ ಬಗ್ಗೆ ನನಗೆ ದೊಡ್ಡ ಹೆಮ್ಮೆ ಅಥವಾ ಅಹಂಕಾರ ಏನೂ ಇಲ್ಲ, ಯಾಕಂದರೆ ಇದು ಸುಧಾಕನವರ ಕೊಡುಗೆ. ಸುಧಾಕನವರಿಗೆ ಆ ಪತ್ರ ಬರೆದದ್ದು ನಾನು ಒಂದು ನಿಮಿತ್ತ ಮಾತ್ರ. ಆದರೆ ಇವತ್ತು ಅದರಿಂದ ಅಲ್ಲಿಗೆ ಹೋದರೆ ನನ್ನನ್ನು ಅವರೆಲ್ಲ ದನಿಗಳೇ ಅಂತೇಳಿ ಕರೀತಾರೆ. ನನಗೆ ದನಿಗಳೇ ಅಂತೇಳಿ ಕರೆಸಿಕೊಳ್ಳಿಕ್ಕೆ ನನಗೆ ಒಂದು ಚೂರು ಇಷ್ಟ ಇಲ್ಲ, ಯಾಕಂದರೆ ನಾನು ಬೇರೆಯವರ ಕೆಲಸದವನಾಗಿ ಬದುಕಿದವ, ನನಗೆ ದನಿಗಳೇ ಅಂದರೆ ಹಿಂಸೆ ಆಗುತ್ತೆ. ಬಟ್ ಅವರ ಆ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ದೊಡ್ಡ ಸಮಸ್ಯೆ ಅಂದರೆ ಈ ದೊಡ್ಡೇರಿಯವರದ್ದು, ಅವರು ಅಯ್ಯಪ್ಪನಿಗಾಗಿ ಎಷ್ಟು ಖರ್ಚು ಮಾಡಲಿಕ್ಕೆ ಸಿದ್ಧರಿದ್ದಾರೆ, ಅವರ ಭಜನಾ ಮಂಡಳಿಗಾಗಿ ಎಷ್ಟು ಖರ್ಚು ಮಾಡಲಿಕ್ಕೆ ಸಿದ್ಧರಿದ್ದಾರೆ. ಈ ತೂಗು ಸೇತುವೆ ಮೇಂಟೆನೆನ್ಸಿಗೆ ಒಂದು ಪೈಸೆ ಖರ್ಚು ಮಾಡೋದಿಲ್ಲ. ಅದು ಪಂಚಾಯತ್ನವರು ಮಾಡಲಿ ಅಂತ ಪಂಚಾಯತ್ನವರು ಅದನ್ನು ಇಲ್ಲಿಯ ಪಟ್ಟಣ ಪಂಚಾಯತಿಗೆ ಕೊಟ್ಟಿದ್ದಾರೆ. ಪಟ್ಟಣ ಪಂಚಾಯತ್ ಅಲ್ಲ, ಪಟ್ಟಣ ಪಂಚಾಯತ್, ತಾಲೂಕು ಪಂಚಾಯತಿಗೆಲ್ಲ ಜವಾಬ್ದಾರಿ ಇದೆ. ಅವರು ತಗೊಂಡಿದ್ದಾರೆ. ಆದರೆ ಅವರು ಹೇಳ್ತಾರೆ ನಮಗೆ ಅವರು ವಹಿಸಿಕೊಡಲಿಲ್ಲ ಅಂತ ಹೇಳ್ತಾರೆ. ಇದು ದೊಡ್ಡ ಒಂದು ಇಶ್ಯೂ. ಅದು ನಿಜವಾಗಿ 3 ಕಡೆ ಅಜ್ಜವರ ಪಂಚಾಯತು, ಸುಳ್ಯ ಟೌನ್ ಪಂಚಾಯತು ಮತ್ತು ತಾಲೂಕು ಪಂಚಾಯತ್ ಸೇರಿ ಅದಕ್ಕೆ ಬೇಕಾದ್ದನ್ನು ರೂಪಿಸಬೇಕು. ಅಲ್ಲ, ಸುಳ್ಯ ಪಟ್ಟಣ ಪಂಚಾಯತ್ ಅದನ್ನು ಮಾಡ್ಬೋದಿತ್ತು ಅವರಿಗೆ ತಗೊಂಡು. ನಾನು ಅವರ ಬಜೆಟ್ ಆಗುವಾಗೆಲ್ಲ ನಾನು ರಿಕ್ವೆಸ್ಟ್ ಕಳಿಸ್ತೇನೆ ನಾನು ಅವರಿಗೆ, ದಯವಿಟ್ಟು ಇದನ್ನು ಕೂಡ ಸೇರಿಸಿ ಅಂತ. ಇನ್ನು ಅದಕ್ಕೆ ಖರ್ಚು ಮಾಡಬೇಕಂದ್ರೆ ಮೊದಲನಷ್ಟೇ ಖರ್ಚು ಬೇಕಾದಿತ್ತು ಅದಕ್ಕೆ ಈಗ. ಹೌದೌದು. ಅಲ್ಲಿ ನಿಜವಾಗಿ ಅದು ಇವರಲ್ಲಿರೋ ಹೇಗೆ ಅಂದರೆ, ಇಲ್ಲಿ ನಮ್ಮ ಸುಳ್ಯ ಟೌನ್ನವರು ಆ ಕಡೆ ಹೋಗೋದಲ್ಲ, ಆ ಕಡೆ ಜನರು ಬಳಸೋದು. ಅದರಿಂದ ಅಜ್ಜವರ ಗ್ರಾಮ ಪಂಚಾಯತ್ನವರೇ ಖರ್ಚು ಮಾಡಲಿ ಅಂತ ಇವರು ಬಯಸೋದು. ಅಜ್ಜವರ ಗ್ರಾಮ ಪಂಚಾಯತಿಗೆ 1 ವರ್ಷದಲ್ಲಿ 2 ಲಕ್ಷ ರೂಪಾಯಿ ಇರುವುದು ಸಾಕಾಗ್ತದೆ. ಅದು ಸಂಬಳ ಕೊಡಲಿಕ್ಕೆ ನಿಜವಾಗಿ 3 ಈಗ ತಾಲೂಕು ಪಂಚಾಯತ್ ಸೇರಿ, ತಾಲೂಕು ಪಂಚಾಯತ್, ಅಜ್ಜರ ಗ್ರಾಮ ಪಂಚಾಯತ್ ಮತ್ತು ಸುಳ್ಯ ಟೌನ್ ಪಂಚಾಯತ್ ಸೇರಿ ಅದಕ್ಕೆ ಯೋಜನೆ ರೂಪಿಸಿದರೆ, ಪಂಚಾಯತ್ ಸೇರಿದಂದ್ರೆ ಹೇಗೆ ಅಲ್ಲಿ ಜನಪ್ರತಿನಿಧಿಗಳು ಒಟ್ಟಾಗಿ ಚಿಂತಿಸಬೇಕು ಅಷ್ಟೇ. ಹೌದೌದು. ಮಾಡಿದರೆ ಅದರ ಮೇಂಟೆನೆನ್ಸ್ಗೆ ಸುಲಭ. ಅಥವಾ ನೀವು ಹೇಳಿದಾಗೆ ಊರವರು ಪರಿಸುವಂಥ ವ್ಯವಸ್ಥೆ ಮಾಡಬೇಕು. ಬೇಡ, ದೊಡ್ಡೇರಿ ಕಾಲೋನಿಯವರೇ ದೇವರ ಹೆಸರಲ್ಲಿ ಮಾಡುವ ಖರ್ಚು ಉಂಟಲ್ಲ, ಅದರಲ್ಲಿ ಅರ್ಧಾಂಶವನ್ನು ಇದಕ್ಕೆ ವಿನಿಯೋಗಿಸಿದರೆ ಅರ್ಧಾಂಶ ದೇವರಿಗೆ ಖರ್ಚು ಮಾಡಿ. ಇದು ದೇವರಂತೆ ಭಾವಿಸ್ಬೇಕು. ಇದು ಬಹಳ ಅವಶ್ಯಕತೆ. ಈಗ ಅವರು ಏನು ಒಂದು 100 ಹೆಜ್ಜೆ ಇರಿಸಿದರೆ ಬಂದ ಆಯ್ತಲ್ಲ ಹೊತ್ತಿಗೆ. ಇದನ್ನು ಕಟ್ಟಲಿಕ್ಕೆ ಹೊರಟಾಗ ಅಂಗಾರರು ಹೇಳಿದ್ರು, ಅಲ್ಲಿ ಕಿಂಡಿ ಅಣೆಕಟ್ಟು ಬರ್ತದೆ, ಬೇಡ ಶಶಿಲ್ರೆ ನೀವು ಅಲ್ಲಿ ಮುರೂರಿನಲ್ಲಿ ಮಾಡಿ ಅಂತ ಹೇಳಿದರು. ಮುರೂರಿನಲ್ಲಿ ಯಾರಿಗೆ ಮಾಡೋದು ನಾವು ಅಲ್ಲಿ ಹೋಗಿ? ಇನ್ನೂ ಕಿಂಡಿ ಅಣೆಕಟ್ಟು ಬರಲಿಲ್ಲ. ಪೈಚಾರ್ನಲ್ಲಿ ಕಿಂಡಿ ಅಣೆಕಟ್ಟು ಆಗ್ತದೆ ಅಂತೇಳಿ ಸಮಯ ಎಷ್ಟಾಯಿತು? ಮಾಡಬೇಕಿತ್ತು. ಇಲ್ಲೆಲ್ಲ ಅಂತರ್ಜಲ ಹೆಚ್ಚಾಗ್ತಿತ್ತು. ಹೌದು, ಇನ್ನಾದರೂ ಮಾಡ್ಬೋದು. ಭಾಗೀರಥಿಯವರಿಗಾದರೂ ಸಾಧ್ಯ ಆಗಲಿ, ಅದು ಸಾಧ್ಯ ಆಗಲಿ. ಈಗ ಹಂಗಾರಿಂದ ಅಲ್ಲೊಂದು ಮಾಡಿಸಿದ್ರು, ಎಲ್ಲ ನಾಗಪುರ ಕಲ್ಲಮುಟ್ಲ ಹತ್ರ. ಅದು ಕುಡಿಯುವ ನೀರಿಗಾಗಿ ಮಾಡಿ, ಕುಡಿಯುವ ನೀರಿಗಾಗಿ ಅಂತ ಮಾಡಿ, ಅದು ದೊಡ್ಡದು. ಇದು ನೀರು ಸಂಗ್ರಹಕ್ಕೆ ಅಂತೇಳಿ ಮಾಡಬೇಕು. ಆಮೇಲೆ ಅಲ್ಲಿ ಆ ದೊಡ್ಡೇರಿಯ ಆ ಪ್ರದೇಶದಲ್ಲಿ ಒಂದು ಸಣ್ಣ 1-2-3 ಒಂದೇ ಸಾಕು, ಒಂದು ಬೋಟ್ ಹಾಕೋದು, ಸಂಜೆ ಹೊತ್ತು ಅದನ್ನು ಆಪರೇಟ್ ಮಾಡೋದು, ಇನ್ಲ್ಯಾಂಡ್ ಫಿಶರೀಸ್, ಆಂತರಿಕ ಒಳನಾಡ ಮೀನುಗಾರಿಕೆ ಮಾಡೋದು, ಒಂದು ವಿಸಿಟಿಂಗ್ ಪ್ಲೇಸ್ ಆಗ್ತಿತ್ತದು. ಹೌದೌದು. ಅಲ್ಲಿ ಈಗ ಈ ತೂಗು ಸೇತುವೆ ಇದೆಯಲ್ಲ, ಈಗ ಅಜ್ಜವರದವರು ದೊಡ್ಡೇರಿಯವರಿಗೆ ಮಾತ್ರ ಅಲ್ಲ, ಈ ಕಡೆಯವರು ಅದನ್ನು ನೋಡ್ಲಿಕ್ಕೆ ಅಂತ ಹೋಗೋರು ಇದ್ದಾರೆ. ಮತ್ತೆ ಎಲ್ಲರಿಗೆ ಸೇತುವೆ ಆದ ನಂತರ 2 ಬದಲಾವಣೆ ಆಯ್ತು ನೋಡಿ. ಒಂದು, ಅಲ್ಲಿದ್ದ ಕಸ ಎಲ್ಲ ಬೇರೆ ಕಡೆಗೆ ಹೋಯಿತು. ಇನ್ನೊಂದು, ಅಲ್ಲಿ ಎಷ್ಟು ಕಟ್ಟಡಗಳು ಬಂದವು ನೋಡಿ. ಹೌದೌದು. ಅದೊಂದು ಮಿನಿ ನಗರದಾಗೆ ಕಾಣ್ತದೆ ಈಗ.
ಅದು ಅಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಹೌದೌದು, ತುಂಬ ಇಂಪ್ರೂವ್ಮೆಂಟ್ ಆಯಿತು. ಅಗ್ನಿಶಾಮಕ ದಳ ಆಯಿತು, ಈ ಕಡೆಯಿಂದಾಗಿ ದೊಡ್ಡ ಬಿಲ್ಡಿಂಗ್ಗಳು, ವಾಣಿಜ್ಯ ಸಂಕೀರ್ಣಗಳಾಗ್ತಾ ಉಂಟು. ನನಗೆ ಸಂತೋಷ ಅಂದರೆ ನಾನು ಪ್ರೆಸಿಡೆಂಟ್ ಆಗಿ ಬೇರೆಯವರಿಗೆ ಅಧಿಕಾರವನ್ನು ವಹಿಸಿಕೊಡುವ ಮೊದಲೇ ಇದು ಆಯ್ತಲ್ಲ, ಅದೊಂದು ಸಂತೋಷ. ಆಮೇಲೆ ಸುಧಾಮೂರ್ತಿಯವರ ನನ್ನ ಪುಸ್ತಕ ಓದಿದ್ದರು, ಅದು ನನಗೊಂದು ಲಾಭ. ಅವರು ಸಾಹಿತ್ಯ ಆಗಿರೋದ್ರಿಂದಾಗಿ ಅವರ ಮಾತು ಹೃದಯ ಕರಗಿತ್ತು. ನಾನು ಮೊದಲು ಬರೆದ ಪತ್ರಕ್ಕೆ ಕಾಗದ ಬಂದಿತ್ತು, ನಮ್ಮಲ್ಲಿ ಹಣ ಇಲ್ಲ, ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಬಂದಿತ್ತು. ನಾನು ಇನ್ನು ಏನು ಮಾಡಿದರೂ ಆಗೋದಿಲ್ಲ. ಇವರು ಆಗ್ರೂ ರಾಮಚಂದ್ರರು ಕಾರ್ಪೊರೇಷನ್ ಬ್ಯಾಂಕಿನ ಅಧ್ಯಕ್ಷರನ್ನು ಮೀಟ್ ಮಾಡಲಿಕ್ಕೆ ಒಂದು 6 ಜನರನ್ನು ಕರ್ಕೊಂಡು ಹೋದರು. ಅವರು ಹೋಗಿ ಎಲ್ಲ ಎಸ್ಟಿಮೇಷನ್ ಎಲ್ಲವನ್ನು ಕೊಟ್ಟಿದ್ದಾರೆ, ಆದರೆ ಅವರು ಕೊಡಲೇ ಇಲ್ಲ. ಕಾರ್ಪೊರೇಷನ್ ಬ್ಯಾಂಕಿನವರೆಲ್ಲ ಭಜನಾ ಮಂದಿರಗಳಿಗೆ ಎಲ್ಲ ಸಾಧ್ಯವಾದಷ್ಟು ಡೊನೇಷನ್ ಕೊಟ್ಟರು, ಇದಕ್ಕೆ ಕೊಡಲಿಲ್ಲ. ಬಂದು ಹೇಳಿದರು, ಮಾರ್ರೆ ಎಲ್ಲ ಭಜನಾ ಮಂದಿರಗಳಿಗೆಲ್ಲ ಕೊಟ್ಟರು, ನಮಗೆ ಕೊಡಲಿಲ್ಲ, ನೀವೊಂದು ಪತ್ರ ಬರೀರಿ ಅಂತ. ನನ್ನನ್ನು ಕರ್ಕೊಂಡು ಹೋಗಿರಲಿಲ್ಲ ಅವರು, ನಾನು ಪತ್ರ ಬರೀಬೇಕಾಗಿರಲಿಲ್ಲ, ಆದರೆ ನಾನು ಕಟುವಾದ ಒಂದು ಪತ್ರ ಬರೆದೆ. ಭಜನಾ ಮಂದಿರಗಳಿಗಿಂತ ಜನರನ್ನು ಸಂಪರ್ಕಿಸುವ ಸೇತುವೆ ಬಹಳ ಮುಖ್ಯ, ನೀವು ಇದನ್ನು ಪರಿಗಣಿಸಬೇಕಿತ್ತು, ಇನ್ನಾದರೂ ಪರಿಗಣನೆ ಮಾಡಿ ಅಂತ. ನನ್ನ ಪತ್ರಕ್ಕೆ ಉತ್ತರವೇ ಬರಲಿಲ್ಲ, ಅಲ್ಲಿಗೆ ಅದನ್ನು ಕೈಬಿಟ್ಟೆ. ಮತ್ತೆ ಇದು ತೂಗು ಸೇತುವೆಯ ಆರಂಭವೇ ಬಹಳ ಚೆಂದ ಇತ್ತು. ನಮ್ಮ ಕುರಿಂಜಿಯವರು 1 ಲಕ್ಷ ರೂಪಾಯಿ ಕೊಟ್ಟು ಗುದ್ದಲಿ ಪೂಜೆ ಮಾಡಿತ್ತು. ಅವರ ಬೋಣಿ ಅಂದರೆ ಬೋಣಿ ಮಾರ್ರೆ, ಅದು ಬರೀ ಮೂಢನಂಬಿಕೆ ಅಲ್ಲ, ದಂತಕಥೆ ಅಲ್ಲ. ಇಲ್ಲದಿದ್ದರೆ 23 ಲಕ್ಷ ಹಣ ಒಟ್ಟಾಗೋದು ಉಂಟ, 1 ವರ್ಷದೊಳಗೆ ಮಾಡೋದು ಉಂಟ. ಅದು ಸುಳ್ಯದಂಥ ಊರಿನಲ್ಲಿ. ಸುಳ್ಯದಲ್ಲಿ 1 ಲಕ್ಷ ಕೊಡುವವರು ಎಷ್ಟು ಮಂದಿ ಸಿಕ್ಕ್ಯಾರು ನಿಮಗೆ? ಸಿಗುವುದಿಲ್ಲ. 5,000 10,000 ಆಯ್ತು ಅಂದರೆ ಸೇತುವೆ ಆಗಿ ಹೋಯಿತು. ದೊಡ್ಡೇರಿಯವರ ಅದೃಷ್ಟ, ಅದನ್ನು ಉಳಿಸಿಕೊಳ್ಳಬೇಕಾದ ಅವರ ಹೊಣೆ, ಜವಾಬ್ದಾರಿ. ಹೀಗಿದ್ರೆ ನನಗೆ ಒಂದು ಸರ್ತಿ ನಾವು ಗಾಂಧಿ ನಡಿಗೆ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ಅದಕ್ಕಿಂತ ಮೊದಲು ನಿಮಗೆ ಆಕ್ಸಿಡೆಂಟ್ ಆಗಿತ್ತು. ಹೌದು, ನಿಮ್ಮದು ಸ್ಕೂಟ್ರು, ಅದರಲ್ಲಿ ಆಕ್ಸಿಡೆಂಟ್ ಆಗಿ ಕಾಲಿಗೆ ಬಿಟ್ಟಾಗಿತ್ತು. ನೀವು ನಡೆಯುವಂಥದ್ದು ಕಷ್ಟ, ನಡ್ಕೊಂಡು ಅಷ್ಟು ದೂರ ಕಷ್ಟ ಅಂತ ನೀವು ಹೇಳ್ತಿದ್ರಿ. ಅದಕ್ಕಿಂತ ಮೊದಲು ನೀವು ಸುಳ್ಯದಿಂದ ಮಂಗಳೂರಿಗೆ ಅಮರಕ್ರಾಂತಿಯ ವಿಚಾರಕ್ಕೆ ಸಂಬಂಧಪಟ್ಟ ದೇವಪ್ರಸಾದ್ ರೊಟ್ಟಿ ನಡೆದಿದ್ದೀರಿ, ಜಾಥಾ ಮಾಡಿದ್ದೀರಿ. ಈ ಗಾಂಧಿ ನಡಿಗೆ ಬೆಳ್ಳಾರಿಯಿಂದ ಸುಳ್ಯಕ್ಕೆ ಬರುವಾಗ ಪೂರ್ತಿ ನೀವು ಭಾಗವಹಿಸಿದ್ರಿ. ಹೌದು. ಈ ನಡಿಗೆ ವಿಚಾರದಲ್ಲಿ ಕೂಡ ನೀವು ಜನರೊಟ್ಟಿಗೆ ಗುರುತಿಸಿಕೊಂಡ್ರಿ. ನನಗೆ ನೀವು ಕಲ್ಯಾಣ ಕ್ರಾಂತಿಯ ವಿಷಯವನ್ನು ಹೇಳಿ, ನಿಮ್ಮ ನಡಿಗೆದು. ಉಜಿರೆಯಲ್ಲಿ ಸಿದ್ಧಾನದಲ್ಲಿರುವಾಗ ನಾನು ಶಿಶಿಲಕ್ಕೆ ಹೋಗಲಿಕ್ಕೆ 25 ಕಿಲೋಮೀಟ್ರ್ ನಡಿಬೇಕಿತ್ತು. ಆ ನಡಿಗೆ ನಾನು ಹೈಸ್ಕೂಲ್ನಲ್ಲಿರುವಾಗಲೇ ರೂಢಿಸಿಕೊಂಡೆ. ಕಾಲೇಜಲ್ಲಿರುವಾಗಲೂ ವಾಹನ, ಉಪ್ಪಿನಂಗಡಿಯಿಂದಾಗಿ ವಾಹನ ಇತ್ತು, ಅದಕ್ಕೆ ಕೊಡಲಿಕ್ಕೆ ಹಣ ಇರಲಿಲ್ಲ ನನ್ನಲ್ಲಿ. ಹಾಗಾಗಿ ನಾನು ಒಮ್ಮೆ ದಾರಿ ತಪ್ಪಿ ಹುಲಿಯ ಬಾಯಿಗೆ ಆಹಾರ ಆಗದ್ದು ದೊಡ್ಡ ಒಂದು ವಿಶೇಷ ಅಂತ ಹೇಳಬೇಕು. ಹೀಗೆಲ್ಲ ಆಗಿ ನನಗೆ ಈ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸ್ವಭಾವ ಬಂತು. ಕಾಲೇಜಿಗೆ ಬಂದ ನಂತರ ಮಕ್ಕಳು, ಒಂದು ಬ್ಯಾಚಿನ ಮಕ್ಕಳಲ್ಲಿ ಸುಮಾರು ಒಂದು 25 ಮಂದಿ ಮಕ್ಕಳು ದಡಿಯರು, ಅವರು ಇಡೀ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ರು ಕ್ಲಾಸಲ್ಲಿ. ಆ ಕ್ಲಾಸಿಗೆ ಹೋಗಲಿಕ್ಕೆ ಎಲ್ಲರೂ ಹಿಂಜರಿಯುತ್ತಿದ್ದರು, ನಾವು ಹೋಗೋದೇ ಬೇಡ, ಅವರ ಪ್ರಯೋಜನ ಇಲ್ಲ, ಹಾಗೆ ಹೀಗೆ ಅಂತ. ನನಗೆ ಅನಿಸಿತು, ಇವರನ್ನು ಬೇರೆ ರೀತಿಯಲ್ಲಿ ಟ್ರೈನ್ ಮಾಡಿದರೆ ಆದೀತ ಅಂತ. ನಾನು ಅವರನ್ನೆಲ್ಲ ಕರ್ಕೊಂಡು ಚಾರಣ ಹೋಗಲಿಕ್ಕೆ ಶುರು ಮಾಡಿದೆ, ಟ್ರೆಕ್ಕಿಂಗಿಗೆ. ಏನು ಬದಲಾವಣೆ ಅಂತ ಹೇಳಿದರೆ ಮಾರ್ರೆ, ಅವರಲ್ಲಿದ್ದಂತಹ ರೌಡಿತನವನ್ನೆಲ್ಲ ಬಿಟ್ಟು ಪ್ರಕೃತಿಯನ್ನು ಪ್ರೀತಿಸಲಿಕ್ಕೆ ಪ್ರಾರಂಭಿಸಿದರು. ಅಷ್ಟೇ ಅಲ್ಲ, ಅವರ ಸಬ್ಜೆಕ್ಟ್ ಎಲ್ಲ ಹಳೆಯದು ಉಳಿದಿತ್ತು, ಎಲ್ಲವನ್ನು ಒಂದೇ ಸಲ ಕಂಪ್ಲೀಟ್ ಮಾಡಿದರು. ಆಗ ನನಗನಿಸಿತು, ಮಕ್ಕಳನ್ನು ಚಾರಣಕ್ಕೆ ಕರ್ಕೊಂಡು ಹೋದರೆ ಅವರಿಗೆ ನಿಜವಾದ ಎಜುಕೇಷನ್ ಸಿಗ್ತದೆ ಅಂತ. ಆದರೆ ಮರು ವರ್ಷ ನನ್ನ ಕಾಲು ಇದಾಯಿತು, ಫ್ರ್ಯಾಕ್ಚರ್ ಆಯಿತು. ಫ್ರ್ಯಾಕ್ಚರ್ ಅಂದರೆ ಎಂಥದ್ದು, ಆ್ಯಕ್ಚುಲಿ ನಾನು ಕುಂಟನೆ, ಯಕ್ಷಗಾನ ವೇಷ ಹಾಕ್ಲಿಕ್ಕೆ ಆಗೋದಿಲ್ಲ, ಬೈಸಿಕಲ್ ಹತ್ತಲಿಕ್ಕೆ ಆಗೋದಿಲ್ಲ, ಈಜಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಲ್ಲ, ಹಿಂದೆ ನೀವು ಬೈಸಿಕಲಲ್ಲಿ ಹೋಗ್ತಿದ್ರಿ? ಹಿಂದೆ ಸೈಕಲಲ್ಲಿ 12 ಸಲ ಹೋದದ್ದುಂಟು. ಇದು ಎಜುಕೇಷನ್ ಅಂತ ಹೇಳಿದರೆ 4 ಗೋಡೆಯ ಮಧ್ಯೆ ಇರುವಂಥದ್ದಲ್ಲ, ಅದರ ಹೊರಗೆ ಇರುವಂತಹ ಕಲಿಕೆ ಅಂತಲೇ ನನ್ನ ಗ್ರಹಿಕೆ. 4 ಗೋಡೆಯ ಮಧ್ಯೆ ಕಲಿದೆ ಅಂಥದ್ದು ಎಕ್ಸಾಮಿನೇಷನ್ ದೃಷ್ಟಿಯಿಂದ ಮಾತ್ರ. ಜೀವನ ಸಾಗಿಸಲಿಕ್ಕೆ ಬೇಕಾದಂತಹ ಶಿಕ್ಷಣ ಕ್ಲಾಸ್ ರೂಮ್ನಲ್ಲಿ ಸಿಗುವುದಿಲ್ಲ. ಅದಕ್ಕೆ ಪ್ರಕೃತಿ ಹತ್ರ ಹೋಗಬೇಕು ಮತ್ತು ಸಾಹಸ ಮಾಡಬೇಕು, ಯುವಕರಲ್ಲಿ ಸಾಹಸ ಪ್ರವೃತ್ತಿ ಬೇಕು ಅಂತೇಳಿ ನಂಬುವ ನಾನು. ಅದಕ್ಕೆ ವಾಹನ, ಸೈಕಲ್ ಸವಾರಿ, ಆಮೇಲೆ ಚಾರಣ, ಆಮೇಲೆ ಬೀದಿ ನಾಟಕ ಮಾಡಿದ್ದೆವು ನಾವು ಕೆಲವು ಸಂದರ್ಭದಲ್ಲಿ. ಈ ಥರದಲ್ಲೆಲ್ಲ ಅವರನ್ನು ತೊಡಗಿಸಲಿಕ್ಕೆ ಪ್ರಾರಂಭ ಮಾಡಿದ ನಂತರ ನನಗೆ ನಡೆಯುವುದು ದೊಡ್ಡ ಕಷ್ಟ ಅಂತ ಕಾಣಲಿಲ್ಲ. ಅಮರಕ್ರಾಂತಿಯ ವಿಷಯದಲ್ಲಿ ದೇವಿ ಪ್ರಸಾದರು
ಅದರ ಬಗ್ಗೆ ಫಸ್ಟಿಗೆ ಪುಸ್ತಕ ಬರೆದವರು. ಆದರೆ ಫಸ್ಟಿಗೆ ಮುಖಾಮುಖಿ ಜಗಳದಲ್ಲಿ ಸಿಲುಕಿ ಹಾಕಿಕೊಂಡವ ನಾನು. ಒಬ್ಬ ಲೆಕ್ಚರರು ಗಣೇಶ ರೈ ಅಂತ ಪುಣಿಚದ ಕಡೆಯವರು ಸುದ್ದಿ ಬಿಡುಗಡೆಯಲ್ಲಿ ಒಂದು ಲೇಖನ ಬರೆದರು. ಕಲ್ಯಾಣಪ್ಪ ಬಹಳ ದೊಡ್ಡ ದರೋಡೆಕಾರ, ಅವನನ್ನು ಸುಳ್ಳಿದವರು ವೈಭವೀಕರಿಸ್ತಾರೆ, ನಮ್ಮಲ್ಲಿ ಕಲ್ಯಾಣಪ್ಪನ ಕಾಟಕಾಯಿ ಅನ್ನುವಂತಹ ಮಾತೇ ಇದೆ, ನಿಮಗೆ ನಿಮ್ಮ ಕೆಟ್ಟ ನಾಯಕ ಒಳ್ಳೆ ನಾಯಕನಾದದ್ದು ದುರದೃಷ್ಟಕರ ಅನ್ನೋ ರೀತಿಯಲ್ಲಿ ಬರೆದರು. ಇಮ್ಮಿಡಿಯೇಟ್ ರಂಗಕ್ಕೆ ಧುಮುಕಿದ್ದು ನಾನು ಬರೆದೆ. ನನ್ನಲ್ಲಿರುವ ಆಧಾರದ ಪ್ರಕಾರ ಕಲ್ಯಾಣಪ್ಪ ಒಳ್ಳೆಯವ. ಅವನು ಆಚೆ ಕಡೆಯ ಅವರಿಗೆ ಕೆಟ್ಟವನಾಗಿ ಕಂಡದ್ದು ಯಾಕಂದರೆ ಆಚೆ ಕಡೆಯವರು ಬ್ರಿಟಿಷರ ಪರವಾಗಿದ್ದರು. ಬ್ರಿಟಿಷರ ಕಲ್ಯಾಣಪ್ಪ ಕೆಟ್ಟವ ಅಂತೇಳಿ ಹೇಳೋದು ಯಾರು? ಬ್ರಿಟಿಷರ ಪರವಾಗಿದ್ದ ಅವರ ಸಂಬಂಧಿಕರೇ. ಅವರು ಬ್ರಿಟಿಷರ ಪರವಾಗಿದ್ದು ಬ್ರಿಟಿಷರಿಗೆಲ್ಲ ವಸ್ತುಗಳನ್ನು ಕೊಡ್ತಿದ್ರು, ಜನರಿಗೆ ರೇಟ್ ಜಾಸ್ತಿ ಮಾಡಿ ಹಾಕ್ತಿದ್ರು, ಹೊಗೆ ಸೊಪ್ಪು ಉಪ್ಪು ಇತ್ಯಾದಿಗಳನ್ನೆಲ್ಲ. ಆದ್ದರಿಂದ ಇಂತಹ ಭೇದ ಭಾವ ಬಂದ ಕಾರಣವೇ ನಿಮಗೆ ಕಲ್ಯಾಣಪ್ಪ ಕೆಟ್ಟವನಾದದ್ದು. ಇನ್ನು ಇದರ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ಬನ್ನಿ, ನನ್ನ ಹತ್ರ ಇರುವುದನ್ನು ನಿಮಗೆ ಕೊಡ್ತೇನೆ ಅಂತ ನಾನು ಉತ್ತರ ಕೊಟ್ಟೆ. ಆಗ ಇವರಿಗೆ ನಮ್ಮ ದೇವಿಪ್ರಸಾದರಿಗೆ ಒಂದು ಇಂಟ್ರೆಸ್ಟ್ ಬಂತು. ಅವ್ರು ಹೇಳಿದರು, ಸುಶೀಲ್ ರೀ ಏನಾದರೂ ಮಾಡಬೇಕಲ್ಲ ಈಗ ಅಂತ ಕೇಳಿದರು. ಸರ್ ಮಾಡೋದಿದ್ದರೆ ಮಾಡುವ, ಏನು ಮಾಡುವ ಅಂತೇಳಿ ನನಗೂ ಹೊಳಿತಾ ಇಲ್ಲ ಅಂತ ಹೇಳಿದರು. ಅವರೊಂದು ಪುಸ್ತಕ ಬರೆದರು, ಅಮರ ಸುಳ್ಳಿದ ಸ್ವಾತಂತ್ರ್ಯ ಸಮರ ಅಂತ. ಪ್ರಿಂಟ್ ಮಾಡಿರಲಿಲ್ಲ ಅದನ್ನು ನನಗೆ ಕೊಟ್ಟರು, ಒಮ್ಮೆ ನೋಡಿ ಅದನ್ನು ಸರಿಪಡಿಸಿಕೊಡಿ ಅಂತ. ನಾನು ನೋಡ್ತಾ ಇದ್ದಾಗ 1998ನೇ ಇಸ್ವಿ ಬಂತು. ಅದು ಸುವರ್ಣ ಭಾರತ ಸ್ವಾತಂತ್ರ್ಯ ವರ್ಷ. ನಾವು ಈ ವರ್ಷ ಏನಾದರೂ ಚಟುವಟಿಕೆಯನ್ನು ಪ್ರಾರಂಭಿಸುವ ಅಂತ ಅವರು ಹೇಳಿದರು. ಪ್ರಾರಂಭಿಸೋದಾದರೆ ನಾವು ಇಲ್ಲಿಂದ ಮಂಗಳೂರುವರೆಗೆ ಕಾಲ್ನಡಿಗೆ ಜಾಥಾ ಮಾಡುವ ಅಂತ ಹೇಳಿದ್ದೆ. ಅವರು ಹಿಂಜರಿದ್ರು. ನಡೆಯುತ್ಯಾರು, ಜನ ಸಿಗಬೇಕಲ್ಲ ನಮಗೆ. ನಾನು ಮತ್ತೆ ಶೈಲಿ ಹತ್ರ ಹೇಳಿ ಎಂತ ಮಾಡೋದು ಅಂತ. ಅವಳು ಹೇಳಿದರು, ನಮ್ಮ ಸ್ಕೌಟ್ ಗೈಡಿನ ಮಕ್ಕಳಿದ್ದಾರೆ, ಅವರಾದರೆ ಖಂಡಿತ ಹೊರಟ ಅಂತ. ಅವರನ್ನು ನಂಬಿಕೊಂಡು ನಾವು ಹೊರಟದ್ದು. ಸಕ್ಸಸ್ ಆದ್ದು ಅವರಿಂದಲೇ. ಕೊನೆಯವರೆಗೆ ಬಂದು ಬಿಟ್ಟರು ಮಾರ್ರೆ ಅವರು. ಶೈಲಿಯ ಯೋಜನೆ ಅಲ್ಲದಿದ್ದರೆ ಈ ಪಾದಯಾತ್ರೆ ಯಶಸ್ವಿ ಆಗ್ತಾರೇ ಇರಲಿಲ್ಲ. ದೇವಿಪ್ರಸಾದರಿಗೆ ಆಸೆ ಇದ್ದದ್ದು ನಿಜ, ಆದರೆ ಅದನ್ನು ಜಾರಿಗೆ ತರಲಿಕ್ಕೆ ಬಹಳ ಕಷ್ಟ ಇತ್ತು. ನಾವು ನಡೀತಾ ಹೋದೆವು. 7 ದಿವಸದಲ್ಲಿ ನಾವು ಮಂಗಳೂರಿಗೆ ಮುಟ್ಟಿದೆವು. ಅಲ್ಲಿ ಬಾವುಟಗುಡ್ಡೆಯಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಯಾರನ್ನು ಆರಿಸುವುದು? ಇವರು ವೀರಪ್ಪ ಮೊಯ್ಲಿ ಇದ್ದಾರೆ, ಕುಂಬಳೆ ಸುಂದರರಾಯರಿದ್ದಾರೆ, ಮೊಯ್ದೀನ್ ಇದ್ದಾರೆ, ಇನ್ನು ಯಾರೊಬ್ಬರು ಸಂಜೀವನಾಥ ಐಕ್ಕಳ ಇದ್ದಾರೆ, ಬಾಳಪ್ಪ ಅಮ್ಮೆಂಬಳ ಬಾಳಪ್ಪ ಇದ್ದಾರೆ. ಇವರೆಲ್ಲ ಬಂದಿದ್ದಾರೆ. ಯಾರನ್ನು ಆರಿಸೋದು? ನಾನು ಹೇಳಿದೆ, ಸರ್ ನೀವೇ ಮಾಡಿ, ಯಾಕಂದರೆ ಆರಂಭ ಮಾಡಿದವರು ನೀವು, ಅವರಿಗೆ ಭಾರಿ ಖುಷಿ ಆಯ್ತಲ್ಲ. ಅವರೇ ಧ್ವಜಾರೋಹಣ ಮಾಡಿದರು. ಈ ಇದರಲ್ಲಿ ಹೋಗುವಾಗ, ದಾರಿಯಲ್ಲಿ ಹೋಗುವಾಗ BC ರೋಡಲ್ಲಿ ರೋಟರಿ ಮೀಟಿಂಗ್ ನಡೀತಾ ಇತ್ತು. ಅದು ರೋಡಿಗೆ ಕಾಣ್ತಾ ಇತ್ತು. ನಾನೊಬ್ಬ ರೋಟರಿಯನ್ನಲ್ಲ. ನಾನು ಹೇಳಿದೆ, ನೀವು ಮುಂದೆ ಹೋಗ್ತಾ ಇರಿ, ನಾನು ಅಲ್ಲಿಗೆ ಹೋಗಿ ಬರ್ತೇನೆ ಅಂತ. ನಾನು ಅಲ್ಲಿಗೆ ಹೋಗಿ, ನಾನು ಸುಳ್ಳಿದವ, ನಾವು ಈ ಥರ ಪಾದಯಾತ್ರೆ ಮಾಡ್ತಾ ಇದ್ದೇವೆ ಅಂತ ಹೇಳಿದೆ. ಅದಕ್ಕೆ ಅಲ್ಲಿದ್ದ ಕೊಂಕಣಿಗಳಿಗೆಲ್ಲ ಸಿಟ್ಟು ಬಂದು, ನೀವೆಲ್ಲ ನಮ್ಮ ಅಕ್ಕಿಯನ್ನೆಲ್ಲ ದೋಚಿದವರು, ಕಲ್ಯಾಣಪ್ಪ ಒಬ್ಬ ದರೋಡೆಕೋರ ಅಂತ ಸಿಕ್ಕಾಪಟ್ಟೆ ಹೇಳಿಬಿಟ್ರು ಮಾರ್ರೆ. ಅವ್ರಿಗೆ ಗೊತ್ತಿತ್ತು ಆ ಇತಿಹಾಸ? ಅಲ್ಲೆಲ್ಲ ಗೊತ್ತಿದೆ, ಅಲ್ಲೆಲ್ಲ ಕಲ್ಯಾಣಪ್ಪನ ಕಾಟಕಾಯಿ ಅಂತಲೇ ಹೆಸರು ಅದಕ್ಕೆ. ಸರಿ, ಆದರೆ ಅಷ್ಟು ಅಲ್ಲಿ ಒಡ್ರಿ ಮೀಟಿಂಗಲ್ಲಿ ಕೂತವರಿಗೆ ವಿಷಯ ಗೊತ್ತಿರಬೇಕು. ಅವರ ಹಿರಿಯರು ಮಾಡಿದ್ದು, ಹಿರಿಯರಿಗೆ ಆದ ನೋವುಗಳು ಎಲ್ಲ. ವಸ್ತುಶಃ ಏನಾಗಿದೆ ಅಂದರೆ, ಕಲ್ಯಾಣಪ್ಪನ ದಂಡು ಹೋಗುವಾಗ ಊರಿನ ಕಾಕಪೋಕಗಳೆಲ್ಲ ಇದ್ದಾರಲ್ಲ, ಅವರು ಸೇರಿ ದೋಚಿದ್ದಾರೆ. ಹೆಸರು ಕಲ್ಯಾಣಪ್ಪನ ದಂಡಿಗೆ ಹಾಕಿದ್ದಾರೆ. ಅದು ಅವನ ಮೇಲೆ ಬೀಳಲಿ ಅಂತೇಳಿ ಕಲ್ಯಾಣಪ್ಪನಿಗೆ ಜೈ ಅಂತೇಳಿ 2 ಸಲ ಬೊಬ್ಬೆ ಹೊಡೆದಿದ್ದಾರೆ. ಇವರು ಈಗಿನ ಪೀಳಿಗೆಯವರು ಕೂಡ ನಂಬುದೇನೆಂದರೆ ಅದು ಕಲ್ಯಾಣಪ್ಪನ ದಂಡೆ ಮಾಡಿದ್ದು ಅಂತ. ನಾನು ಮತ್ತೆ ಹೇಳಿದ್ದೆ, ನಿಜ ಸಂಗತಿ ಹೇಳಿದೆ. ಅದು ಸಂಗತಿ ಹೀಗೆ, ನೀವೀಗ ಒಪ್ಪದೇ ಇರಬಹುದು, ಆದರೆ ನಾನು ನಿಮಗೆ ಬೇಕಾದರೆ ಆಧಾರ ಕೊಡ್ತೇನೆ. ನೀವು ಸುಮ್ಮನೆ ನಮ್ಮನ್ನೆಲ್ಲ ಕಳ್ಳರು ಕಾಕರು, ನಮ್ಮ ಹಿರಿಯರೆಲ್ಲ ದರೋಡೆಕೋರರು ಅಂತೇಳಿ ಹೇಳಬಾರ್ದು. ನಿಮಗೆ ಬೇಕಾದರೆ ಕೈ ಮುಗಿತೇನೆ ಅಂತ ಹೇಳಿ ಕೈ ಮುಗಿದೆ. ಮತ್ತು ಅಲ್ಲಿಗೆ ಸರಿ ಆಯಿತು ಬಿಡಿ. ಮಂಗಳೂರಿಗೆ ಹೋಗಿ ಬಂದ ನಂತರ ಒಂದು ಥರದ ವಾತಾವರಣ ಬದಲಾಯಿತು. ನಾವು ಅಲ್ಲಲ್ಲಿ ಬೀದಿ ನಾಟಕ ಮಾಡ್ತಾಯಿದ್ದೆವು. ನಾನೇ ಬರೆದ ಬೀದಿ ನಾಟಕ 2 ಗಂಟೆಯಲ್ಲಿ ಬರೆದಿದ್ದೇನೆ. 3 ಗಂಟೆಯಲ್ಲಿ ಅದನ್ನು ರಂಗಕ್ಕೇರಿಸಿದ್ದು ಜೀವನರಾಮನ ಸಾಹಸ. ಎಂಥ ನಾಟಕ ಮಾರ್ಯಾರೆ ಅದು. ಅದರಲ್ಲೊಂದು ಟಿಪ್ಪುವಿನ ಪಾತ್ರ ಬರ್ತದೆ. ಟಿಪ್ಪುವನ್ನು ಕೆಟ್ಟವ ಅಂತೇಳಿ ಎಲ್ಲ ಬಿಂಬಿಸ್ತಾರಲ್ಲ, ಆದರೆ ಟಿಪ್ಪುವನ್ನು ಕೊಂದ ಬ್ರಿಟಿಷರು ಎಷ್ಟು ಕೆಟ್ಟವರು ಅಂತ ನಾವು ಬಿಂಬಿಸಿದೆವು. ಹೇಗೆ ಎಲ್ಲ ಸ್ಥಳೀಯ ರಾಜರುಗಳನ್ನು ಒಟ್ಟಿಗೆ ಸೇರಿಸಿ, ಪೇಶ್ವೆ, ನಿಜಾಮ ಮತ್ತು ದೊಡ್ಡವೀರ ರಾಜೇಂದ್ರ ಇವರನ್ನು 3 ಒಟ್ಟಿಗೆ ಸೇರಿಸಿ ಬ್ರಿಟಿಷರು ಟಿಪ್ಪುವನ್ನು ಕೊಂದದ್ದು. ಇಲ್ಲದಿದ್ದರೆ ಅವನನ್ನು ಅಷ್ಟು ಸುಲಭದಲ್ಲಿ ಕೊಲ್ಲಿಕ್ಕೆ ಆಗ್ತಿರಲಿಲ್ಲ.
ಹಾಗೆ ಆ ಟಿಪ್ಪು ಸಾಯುವಾಗ ನಾಟಕ ನೋಡ್ತಿದ್ದವರು ಕಣ್ಣೀರು ಹಾಕಿದ್ದವರು ಇದ್ದಾರೆ ಅಷ್ಟೇ ಜನ. ಯಾಕಂದರೆ ಅವನು ನಿಜವಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವಲ್ವಾ, ಆ ಕಾರಣಕ್ಕಾಗಿ. ಅದು ಟಿಪ್ಪುವಿನ ಪಾತ್ರದಲ್ಲಿ ಇವನೇ ಜೀವನರಾಮನೇ ನಟಿಸ್ತಾ ಇದ್ದ. ಅದು ಅದ್ಭುತವಾಗಿ ಬರ್ತಾಯಿತ್ತು. ಅದಕ್ಕೊಂದು ಲಾವಣಿ ಬರೆದಿದೆ, ಅದೆಲ್ಲ ಇದರಲ್ಲಿ ಉಂಟು, ಈ ಪುಸ್ತಕದಲ್ಲೆಲ್ಲ ಉಂಟದು. ಅದು ಯಶಸ್ವಿ ಆಯಿತು. ಯಶಸ್ವಿ ಆದ ನಂತರ ಎಷ್ಟೋ ಜನ ಪುಸ್ತಕ ಬರಲಿಕ್ಕೆ ಶುರು ಮಾಡಿದರು. ನನ್ನ ನಿರ್ದೇಶನದಲ್ಲಿ ನಿಮ್ಮಲ್ಲಿ ಕೆಲಸಕ್ಕೆ ಇದ್ಲಲ್ಲ ಪ್ರತಿಮಾ ಪಾನತಿಲ, ಅವಳು PhD ಕೂಡ ಮಾಡಿದ್ಲು. ಈಗ ಅವ ದರೋಡೆಕಾರ ಅನ್ನುವಂತಹ ನಂಬಿಕೆ ಹೋಗಿಬಿಟ್ಟಿದೆ ಈ ಪುಸ್ತಕಗಳಿಂದಾಗಿ. ಅಂದರೆ ಈ ಪಾದಯಾತ್ರೆ ಮಾಡೋದಕ್ಕಿಂತ ಮೊದಲು ದೇವಪ್ರಸಾದರು ಅವರು ಈ ನಮ್ಮ ಮದ್ರಾಸ್ ಪತ್ರಾಗಾರದಲ್ಲಿದ್ದಂಥ ದಾಖಲೆಗಳನ್ನು ಸ್ವಲ್ಪ ತಂದು ಅದರಲ್ಲಿ ಲೆವಿನ್ನ ವರದಿಗಳು ಯಾರೇ ಈ ಬ್ರಿಟಿಷ್ ಎಂಪೈರಿಗೆ ಕೊಟ್ಟಂಥ ವರದಿಗಳಿದೆಯಲ್ಲ ಇಲ್ಲಿಂದ, ಅದರ ವರದಿಗಳ ಇದನ್ನೆಲ್ಲ ಎಲ್ಲ ಬರೆದ್ರು. ಅದೇ ಅಮರ ಸುಳ್ಯದ ಸ್ವಾತಂತ್ರ್ಯ ಸಂಗ್ರಾಮ. ಆ ಬರೆದದನ್ನು ಅವರು ಹೇಳಿದ್ರು, ಇದು ಜನರಿಗೆ ತಿಳಿಬೇಕಿದ್ರೆ ಏನು ಮಾಡೋದು ಅಂತ. ನಂತರ ಕೂತು ಮಾತಾಡಿದ್ರು. ಹಾಗೆ ನಾವು ಪತ್ರಿಕೆಯಲ್ಲಿ ಹಾಕುವ ಸರ್, ಈ 4 ವಾರಗಳಲ್ಲಿ ಇದನ್ನು ನಾವು ಧಾರಾವಾಹಿಯ ರೂಪದಲ್ಲಿ ಹಾಕಿದ್ವಿ, ಪತ್ರಿಕೆಯಲ್ಲಿ ಹಾಕಿದ್ದೀರಿ. ಅದು ಜನರಲ್ಲಿ ಅದು ಜಾಗೃತಿ ಕೂಡ, ಜನರ ತಿಳುವಳಿಕೆ ಕೂಡ ಅನುಕೂಲ ಆಯಿತು. ಆ ನಂತರ ಇದು ನಮ್ಮ ಪಾದಯಾತ್ರೆ ಆರಂಭ ಆಯಿತು. ಅದೆಲ್ಲ ಟೋಟಲ್ ಆಗಿ ಸಂದರ್ಭ ಜನರಿಗೆ ನಿಜವಾಗಿ ಏನು ನಡೆದಿದೆ ಅಲ್ಲಿ ಅನ್ನುವಂಥದ್ದು ತಿಳಿತಾ 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 ಬಂದಾಗ ಒಂದು ಜಾಗೃತಿ ಮೂಡಿತು, ಒಟ್ಟಿಗೆ ನಡೆಯಿತು ನೋಡಿ. ಹೌದು. ಈಗ ಮೊನ್ನೆ ನಮ್ಮ ಕುರಿಂಜಿಯವರ ಹುಟ್ಟುಹಬ್ಬಕ್ಕೆ ಕೃಷ್ಣೇಗೌಡರು ಮೈಸೂರಿಂದ ಬಂದಿದ್ದರು. ಅವರೊಂದು ಮಾತು ಹೇಳಿದರು, ಕುರಿಂಜಿಯವರ ಆಗಮನಕ್ಕಾಗಿ ಸನ್ನಿವೇಶ ಕಾಯ್ತಾ ಇತ್ತು ಅಂತ. ಹಾಗೆಯೇ ಕಲ್ಯಾಣಪ್ಪನ ನಿಜ ಬಣ್ಣ ಬಯಲಾಗಲಿಕ್ಕೆ ಒಂದು ಸನ್ನಿವೇಶ ನಿರ್ಮಾಣ ಆಗಬೇಕಿತ್ತು. ಅದು ನಿಮ್ಮ ಪತ್ರಿಕೆಯಿಂದಲೂ ಆಯಿತು, ದೇವಿಪ್ರಸಾದದಿಂದ ಆಯಿತು, ನಾವು ಮಾಡಿದಂತಹ ಜಾಥಾದಿಂದ ಆಯಿತು. ಆನಂತರ ಅನೇಕರು ಪುಸ್ತಕ ಬರೆದರು. ಹೌದು, ಆನಂತರ ಪುಸ್ತಕಗಳು ಬಂತು, ಪುಸ್ತಕ ಬರೆದು ತುಂಬ ಹೆಚ್ಚು ಅಧ್ಯಯನ ಮಾಡುವಂಥದ್ದು ನಡೀತು. ಹೌದು, ತುಂಬ ಅಧ್ಯಯನ ಆಯಿತು. ಈ ನಮ್ಮ ಗಣಪತಿ ಅವರ ಹೆಸರೆಂತ, ಯಾರು ಗಣಪತಿ ಯಾರು? ಅಲ್ಲ, ಈಗ ಒಂದು ದೊಡ್ಡ ಪುಸ್ತಕ ಬಂದಿರುವಂಥ ದೊಡ್ಡ ಪುಸ್ತಕದ ಬಗ್ಗೆ ಹೇಳಿಕೆ ನನಗೆ ಅವರ ಬರಹಗಾರರ ಹೆಸರು ಮಾಡ್ತಾ ಇತ್ತು. 1,500 ಊಟ. ತಂಬಂಡ ವಿಜಯಪುಣ ಅವರು ಬರೆದಿದ್ದಾರೆ. ಅವರು ವಿದ್ಯಾಧರ ಬರೆದದ್ದು ಕೂಡ ಇದೆ. ನಾನು ಬರೆದೆ. ನೀವು ಬರೆದಿದ್ದೀರಿ. ನಾನು ನಾಟಕ ಬರೆದೆ. ಒಂದು ಮೂಡಣ್ಣದ ಕೆಂಪು ಕಿರಣ ಅಂತ ಇಲ್ಲಿ ಒಂದು ಕಾದಂಬರಿ ಬರೆದೆ. ಆ ಕಾದಂಬರಿ ಓದಿದ ಅನೇಕರು ಕಣ್ಣೀರು ಹಾಕಿದ್ದಾರೆ ಅವನ ಕಥೆಯನ್ನು ಕೇಳಿ, ಅವನು ಕೊನೆಗೆ ಹೇಗೆ ಆಗ್ತಾನೆ ಅಂತ. ಇಲ್ಲಿ ಕೆದಂಬಾಡಿ ರಾಮಗೌಡರು ಅದರ ನೇತೃತ್ವ ವಹಿಸಿದರೆ, ಇದರ ಎಂಥದ್ದು ಈ ಯುದ್ಧದ ನೇತೃತ್ವ ವಹಿಸಿದ್ದು ಕಲ್ಯಾಣಪ್ಪನೇ. ಕೇಸು ಬಲವಾದದ್ದು ಕಲ್ಯಾಣಪ್ಪನ ಮೇಲೆ, ಕೆದಂಬಾಡಿ ರಾಮಗೌಡರ ಮೇಲೆ ಕೇಸು ಬಲ ಆಗಲಿಲ್ಲ. ಅವರಿಗೆ ಶಿಕ್ಷೆ ಆಯಿತು, ಅವರನ್ನು ಸಿಂಗಾಪುರಕ್ಕೆ ಗಡೀಪಾರು ಮಾಡಿದರು. ಆದರೆ ಗಲ್ಲಿಗೇರಿಸಲಿಲ್ಲ. ಇವನನ್ನು ಗಲ್ಲಿಗೇರಿಸಿ ಬಿಟ್ರಲ್ಲ, ಇವ ಬದುಕಿದ್ರೆ ಅಪಾಯ ಅಂತೇಳಿ ಕ್ರಿಯಿಸಿ. ಹಾಗಾದರೆ ಎಷ್ಟು ಹೋರಾಟ ಮಾಡಿರಬೇಕವ. ಹಾಗಾಗಿ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಬ್ಬರ ಪಾಲು ಬಹಳ ಮುಖ್ಯವಾದದ್ದು. ಒಂದು ಕೆದಂಬಾಡಿ ರಾಮಗೌಡರದ್ದು, ಇನ್ನೊಂದು ಕಲ್ಯಾಣಪ್ಪಂದು. ಮತ್ತು ಗಾಂಧಿ ನಡಿಗೆಗೆ ನಿಮ್ಮಲ್ಲಿ ಹೆಚ್ಚು ಯಾವಾಗಲೂ ಭಾರಿ ಇಷ್ಟ ನಿಮಗೆ? ನನಗೆ ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಗಾಂಧೀಜಿ ಆರ್ಥಿಕ ಚಿಂತನೆ ಬಹಳ ಇಷ್ಟ. ಅದನ್ನು ಪಾಠ ಮಾಡಿಸಲಿಕ್ಕೆ ಉಂಟು ನನಗೆ. ಪಾಠ ಮಾಡಿ ನನಗೆ ಅಭ್ಯಾಸ ಆಗಿ ಹೋಗಿದೆ ಗಾಂಧೀಜಿಯ ಆರ್ಥಿಕ ಚಿಂತನೆ. ನಮ್ಮ ದೇಶದಲ್ಲಿ ಈ ದೊಡ್ಡ ಕೈಗಾರಿಕೆಗಳಿಗೆ ಮಹತ್ವ ಕೊಡುವ ಬದಲು ಸಣ್ಣ ಕೈಗಾರಿಕೆಗಳಿಗೆ ಮಹತ್ವ ಕೊಟ್ಟಿದ್ದರೆ ಇಷ್ಟು ನಿರುದ್ಯೋಗ ಇರ್ತಿರಲಿಲ್ಲ. ಮತ್ತು ಜನಸಾಮಾನ್ಯರು ಕೂಡ ಮೇಲ್ಮಧ್ಯಮ ವರ್ಗದ ಸ್ಥಿತಿಗೆ ಮುಟ್ತಿದ್ದರು. ಮೇಲ್ಮಧ್ಯಮ ವರ್ಗ ಅಂದರೆ ಮತ್ತೊಂದು ವರ್ಗ ಆದರೆ ಶ್ರೀಮಂತರ ವರ್ಗಕ್ಕೆ. ಈಗ ಏನಾಗಿದೆ ಅಂದರೆ ನಮ್ಮ ದೇಶದ ಸಂಪತ್ತಿನ 98% ಭಾಗ 1% ಶ್ರೀಮಂತರ ಕೈಯಲ್ಲಿ ಉಂಟು. ಬರೀ 2% ಭಾಗ 98 ಮಂದಿ ಬಡವರ ಕೈಯಲ್ಲಿ ಉಂಟು. 2% ಭಾಗ. ಕಳೆದ ವರ್ಷ 27 ಮಂದಿ ಕೈಗಾರಿಕಾ ಉದ್ಯಮಿಗಳ ಸಾಲವನ್ನು ಮನ್ನಾ ಮಾಡಿದರು. 27 ಲಕ್ಷ ಕೋಟಿ ಮಾರ್ಯಾರೆ. 27 ಲಕ್ಷ ಕೋಟಿ ಅಂತ ಹೇಳಿದರೆ ಕರ್ನಾಟಕದ 9 ವರ್ಷದ ಬಜೆಟಿನಷ್ಟು. ಅದೇ ಈ ಬಡ ರೈತರ ಸಾಲ ಮನ್ನಾ ಮಾಡಿದರೆ ಇಡೀ ಪ್ರಪಂಚ ಮುಳುಗಿ ಹೋಯ್ತು ಅನ್ನೋ ರೀತಿಯಲ್ಲಿ ಬೊಬ್ಬ ಹಿಡಿತಾರೆ. ಶ್ರೀಮಂತರ ಸಾಲ ಮನ್ನಾ ಆದರೆ ಏನಿಲ್ಲ. ಈಗ ಅವನು ಮಲ್ಲೆಲ್ಲ ಎಷ್ಟು ಆರಾಮಾಗಿ ತಿರುಗಾಡಿಕೊಂಡಿದ್ದಾನೆ. ಈಗ ಅದು 27 ಲಕ್ಷ ಕೋಟಿ ಅದು ಮಾಡಿ ಮನ್ನಾ ಆಯಿತು ಅನ್ನುವಂಥ ಇದೆಯಲ್ಲ, ಅದು ಗೊತ್ತಾಗೋದಿಲ್ಲ ಜನಸಾಮಾನ್ಯರಿಗೆ.
ಜನಸಾಮಾನ್ಯರಿಗೆ ಅದು ಮುಟ್ಟುವುದೇ ಇಲ್ಲ ವಿಷಯ. ಅದು ಮುಟ್ಟುವುದಿಲ್ಲ. ಈಗ ಯಾರಾದರೂ ರಾಜಕೀಯ ವಕ್ತಾರರು ಹೇಳಿ ಕೊಡ್ತಾರೆ ಅಷ್ಟೇ, ಮತ್ತೆ ಪರ ವಿರೋಧ ಅಂತ ಹೇಳಿಬಿಡ್ತಾರೆ ಅಷ್ಟೇ. ಮತ್ತು ಇದು ಉಂಟಲ್ಲ, ಅದು ಸಮೂಹ ಸನ್ನಿಪ ಹಾಗೆ. ಒಬ್ಬ ನಾಯಕನನ್ನಾಗಿ ನಾವು ಬೆಳೆಸುವ ರೀತಿ ಉಂಟಲ್ಲ, ಅದು ಸಮೂಹ ಸನ್ನಿಯೇ. ಅದು ನಿಜವಾಗಿಯೂ ವ್ಯಕ್ತಿ ಪೂಜೆ. ಆದರೆ ಹಾಗಂತ ಜನ ಯೋಚಿಸೋದಿಲ್ಲ. ಅವ ಇಲ್ಲದಿದ್ದರೆ ದೇಶಕ್ಕೆ ತೊಂದರೆ ಆದೀತು ಅಂತ. ಈಗ ನೆಹರು ಅಷ್ಟು ವರ್ಷ ಆಳಿದವರು, ಅವರು ಸತ್ತಾಗ ಏನಾಯಿತು? ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಸಂದರ್ಭದಲ್ಲಿ ನೆಹರುವಿನ ಬಗ್ಗೆ ಕೂಡ ಜನರಲ್ಲಿ ಅಷ್ಟು ಒಳ್ಳೆ ಭಾವನೆ ಇತ್ತು. ತೀರಿಕೊಂಡಾಗ ಅದು ಪರ್ಯಾಯ ಬೇರೆ ನಾಯಕರಿದ್ದಾರೆ. ಹೌದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಅವರು ಪ್ರಕಟ ಆದರು. ಈಗ ನಮ್ಮ ಮೋದಿ ಹೋಗಿಬಿಟ್ರೆ ಇನ್ನೊಬ್ಬ ನಾಯಕ ಹುಟ್ಟಿಕೊಳ್ತಾನೆ. ಅದು ಕಾಲದ ಅನಿವಾರ್ಯತೆ. ಅದಕ್ಕೆ ಸಮೂಹ ಸನ್ನಿಯ ಪ್ರಕಾರ ವ್ಯಕ್ತಿ ಪೂಜೆ ಮಾಡ್ತಾ ಹೋಗಿ ಅವರು ಮಾಡುವ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡು, ಅದು ಗಾಂಧೀಜಿ ಇದನ್ನು ವಿರೋಧಿಸ್ತಾ ಇದ್ರು ಇಂಥದ್ದನ್ನು. ಗಾಂಧೀಜಿ ಸಿಂಪ್ಲಿಸಿಟಿಗೆ ಮಹತ್ವ ಕೊಡ್ತಾ ಇದ್ರು. ಮತ್ತು ಬಡವರ ಪರವಾಗಿ ನಿಂತರು. ಅವರು ಜಾತೀಯತೆ ವಿರುದ್ಧ ಅಂಥದ್ದು ಹೇಳಲಿಕ್ಕೆ ಹೋಗಲಿಲ್ಲ. ಆದರೆ ಒಂದು ಊರಿನಲ್ಲಿರುವ ಸಂಪತ್ತು ಶ್ರೀಮಂತರು ಅದನ್ನು ಬಡವರಿಗೆ ಹಂಚಬೇಕಂತ ಹೇಳಿದರು. ಅದನ್ನು ಟ್ರಸ್ಟಿಶಿಪ್ ಪ್ರಿನ್ಸಿಪಲ್ ಅಂತಲೇ ಕರಿತೇವೆ. ಈ ದೇವಸ್ಥಾನಗಳಲ್ಲಿ ಧರ್ಮದರ್ಶಿಗಳು ಇರ್ತಾರಲ್ಲ, ಅವರಿಗೆ ದೇವಸ್ಥಾನದ ಸಂಪತ್ತಿನಲ್ಲಿ ಅಧಿಕಾರ ಇಲ್ಲ. ಹಾಗೆ ಶ್ರೀಮಂತರಿಗೆ ಅವರಲ್ಲಿರುವ ಸಂಪತ್ತಿನಲ್ಲಿ ಅಧಿಕಾರ ಇಲ್ಲ. ಆ ಸಂಪತ್ತು ಬಡವರಿಗೆ ಹಂಚಲ್ಪಡಬೇಕು ಅಂತ ಹೇಳ್ತಾರೆ ಗಾಂಧೀಜಿ. ಎಂಥ ಅದ್ಭುತ ಚಿಂತನೆ ಮಾಡಿದ್ದಾರೆ. ನಾನು ಯುರೋಪಿನ 8 ರಾಷ್ಟ್ರಗಳಲ್ಲಿ ತಿರುಗಾಡಿದೆ ಅಲ್ಲ, ಫ್ರಾನ್ಸ್ನಲ್ಲಿ ಕೇಳ್ತಾ ಇದ್ರು, ನೀನು ಗಾಂಧೀಜಿಯ ನೆಲದಿಂದ ಬಂದಲ್ವಾ, ಅಂಥ ಗಾಂಧಿಯನ್ನು ಯಾಕೆ ಕೊಂದ್ರಿ ನೀವು ಅಂತ ಕೇಳ್ತಾರೆ. ನಾನು ಉತ್ತರ ಕೊಟ್ಟೆ, ನೆಪೋಲಿಯನ್ ನಿಮ್ಮ ದೇಶದ ದೊಡ್ಡ ನಾಯಕ, ನೆಪೋಲಿಯನನ್ನು ನೀವು ಎಲ್ಲರೂ ಇಷ್ಟಪಡ್ತೀರಾ ಅಂತ ಕೇಳಿದೆ. ಎಲ್ಲರೂ ಇಷ್ಟಪಡೋದಿಲ್ಲ. ಅದೇ ಪ್ರಕಾರ ಗಾಂಧೀಜಿಯನ್ನು ಎಲ್ಲರೂ ಇಷ್ಟಪಡಲಿಲ್ಲ. ಒಂದು ತಪ್ಪು ಗ್ರಹಿಕೆ ಗಾಂಧೀಜಿಯ ಕೊಲೆಗೆ ಕಾರಣ ಆಯಿತು ಅಂತ ಹೇಳಿದೆ. ಹಾಗೆ ಬಚಾವಾದೆ. ಆದರೆ ಗಾಂಧೀಜಿಯ ಪ್ರಿನ್ಸಿಪಲನ್ನು ಭಾರತ ಅಳವಡಿಸ್ತಿದ್ದರೆ ಭಾರತದಲ್ಲಿ ಗಟ್ಟಿಯಾದಂತಹ ಆರ್ಥಿಕತೆ ನೆಲೆ ಉರುತ್ತಿತ್ತು. ಈಗ ಭಾರತದ ಆರ್ಥಿಕತೆ ಪ್ರಪಂಚದ 5ನೇ ಸ್ಥಾನದಲ್ಲಿದ್ದೇವೆ. ನಾವು ಪ್ರಪಂಚದ 5ನೇ ಸ್ಥಾನದಲ್ಲಿದ್ದೇವೆ. ಅವೆಲ್ಲ ಶ್ರೀಮಂತರ ಬೆಳವಣಿಗೆ ಮಾತ್ರ, ಬಡವರ ಬೆಳವಣಿಗೆ ಅಲ್ಲ. ಆದರೆ ಬಡವರ ಬೆಳವಣಿಗೆ ಆಗಬೇಕು ಅಂತಾರೆ. ಈಗ ಈ ಉಚಿತಗಳನ್ನು ಕೊಟ್ಟು ಪ್ರಯೋಜನ ಆದಿದ್ದು ಅಂತ ಇಲ್ಲ. ಉಚಿತವನ್ನು ಈ ಅಕ್ಕಿ ಕೊಟ್ಟರೆ ತೊಂದರೆ ಇಲ್ಲ. ಇದು ಬಸ್ಸು ಮತ್ತು ವಿದ್ಯುತ್ತನ್ನು ಕೊಡಬಾರ್ದಿತ್ತು ಅಂತ ನನಗೆ ಅನಿಸಿತು. ಕರ್ನಾಟಕ ಸಂಕಷ್ಟದಲ್ಲಿಂಟು, ಆರ್ಥಿಕ ಸಂಕಷ್ಟದಲ್ಲಿಂಟು. ಇದರಿಂದಾಗಿ ಅಭಿವೃದ್ಧಿ ಕಾರ್ಯಕ್ರಮ ಕುಂಠಿತ ಆಗಿದೆ. ಒಂದು ರೋಡು ರಿಪೇರಿಗೆ ಎಷ್ಟು ಕಷ್ಟ ಉಂಟು ಗೊತ್ತುಂಟು. ಈಗ ನೀವು ಅನುದಾನವನ್ನು ಗಿಟ್ಟಿಸಿಕೊಳ್ಳುವುದು. ನಾನು ಇಲ್ಲಿಯ ಬೆಳ್ಳಾರಿಯ ಜನರೊಟ್ಟಿಗೆ ಸೇರಿಕೊಂಡು ಅಲ್ಲಿಯ ಗುಡ್ಡೆಯಲ್ಲಿ ಒಂದು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಬಹಳ ಪ್ರಯತ್ನ ಪಟ್ಟೆ. ಅದಕ್ಕೆ ಬೇಕಾದೊಂದು 5 ಕೋಟಿ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣದ ಕೊರತೆ ಉಂಟಾಗಿದೆ. ಈ 2 ಕಾರ್ಯಕ್ರಮವನ್ನು ಜಾರಿಗೆ ತಂದು, ನೀವು ಆರ್ಥಿಕ ತಜ್ಞರಾಗಿ ಈ ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟು ಸರ್ಕಾರಕ್ಕೆ ಏನು ಸಲಹೆ ಕೊಡಲಿಕ್ಕೆ ನಿಮಗೆ? ನಾನು ಇಲ್ಲೊಂದು ಪುಸ್ತಕ ಉಂಟು, ಶಿಶಿಲ ಚಿಂತನೆ ಅಂತ, ಇಲ್ಲಿಂಟು ನೋಡಿ ಒಮ್ಮೆ. ಶಿಶಿಲ ಚಿಂತನೆ ಅಲ್ಲಿ ಉಂಟು ನೋಡಿ. ಇದರಲ್ಲಿ ನಾನು ಸಲಹೆ ಕೊಟ್ಟಿದ್ದೇನೆ. ಯಾವುದು ಪ್ರಶ್ನೆ ಕೇಳಿದ್ ನೀವು? ಈಗ ಸರ್ಕಾರಗಳು ಈಗ ಬಡವರನ್ನು ಕೂಡ ಆರ್ಥಿಕ ಮೇಲೆತ್ತಬೇಕಿದ್ರೆ ಯಾವ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ? ಅದು ಸಂಪತ್ತಿನ ವಿಕೇಂದ್ರೀಕರಣ ಆಗಬೇಕು. ಈಗ ನಮ್ಮಲ್ಲಿ ಪ್ರತಿ ವರ್ಷ ಬೆಳವಣಿಗೆ ಆಗ್ತಾ ಇರೋದು ಅದಾನಿಯ ಸಂಪತ್ತು, ಇನ್ನೊಬ್ಬ ಇದ್ದಾನೆ ಅಂಬಾನಿಯ ಸಂಪತ್ತು, ಇನ್ಫೋಸಿಸ್ನ ಸಂಪತ್ತು, ಅರ್ಜಿಮ್ ಪ್ರೇಮ್ಜಿಯ ಸಂಪತ್ತು. ನಮ್ಮ ಸಂಪತ್ತು ಅಂತ ಬೆಳವಣಿಗೆ ಆಗ್ತದೆ. ನಮ್ಮ ಕೊಡುಗೆ ಏನು ರಾಷ್ಟ್ರಕ್ಕೆ? ಎಂಥದ್ದು ಇಲ್ಲ. ಅವರ ಡೆವಲಪ್ಮೆಂಟ್ ನೋಡಿದರೆ, ನಾನು ಹೇಳಿದೆಲ್ಲ 1% ಜನ 98% ಸಂಪತ್ತನ್ನು ಇಟ್ಟುಕೊಂಡಿದ್ದಾರೆ ಅಂತ. ಅದೇ ಥರ ಭೂಮಿಯಲ್ಲಿ 20% ಜನರು 80% ಭೂಮಿಯನ್ನು ಹೊಂದಿದ್ದಾರೆ. ಅಲ್ಲ, ಅದರಲ್ಲಿ ಒಂದು ಸಣ್ಣದು, ಈಗ ಈ ದೊಡ್ಡ ದೊಡ್ಡ ಕಂಪನಿಯವರು ಅಲ್ಲಿ ಲಕ್ಷಗಟ್ಟಲೆ ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಸಂಬಳ ವಿತರಣೆ ಆಗ್ತದೆ. ಆ ಮೂಲಕ ಇವರ ಜೀವನ ಮಟ್ಟ ಕೂಡ ಸುಧಾರಣೆ ಆಗುವುದಿಲ್ವಾ? ಅದನ್ನೇ ಸಣ್ಣ ಕೈಗಾರಿಕೆ ರೂಪದಲ್ಲಿ ಮಾಡ್ತಿದ್ರೆ ಇವರ ಸಂಪತ್ತಿನ್ನು ಕೂಡ ಹೆಚ್ಚಾಗ್ತಿತ್ತು. ಒಂದು ಹಳ್ಳಿಯಲ್ಲಿ ಉದ್ಯೋಗ ನಿರ್ಮಾಣ ಆಗ್ತಿತ್ತು. ಈಗೆಲ್ಲ ಇಂಡಸ್ಟ್ರಿಗಳು ಪೇಟೆಯಲ್ಲಿ ಸೆಟಪ್ ಆಗಿವೆ. ಹಳ್ಳಿಯಲ್ಲಿ ಎಂಥದ್ದು ಬಂದಿದೆ? ಈಗ ಹಳ್ಳಿಯಲ್ಲಿ ಸುಳ್ಯದಲ್ಲಿ ಒಂದು ಟೈರ್ ಇಂಡಸ್ಟ್ರಿ ಮಾಡಬೇಕು ಅಂತಂದರೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಬೇಕು, ಒಳ್ಳೆ ರಸ್ತೆ ಬೇಕು, ನಿರ್ಮಾಣ ಮಾಡಬೇಕು ಅಂತ ನಿರ್ಮಾಣ ಮಾಡಬೇಕು. ಅಬ್ದುಲ್ ಕಲಾಂ ಹೇಳ್ತಾ ಇದ್ರು, ಇದು ಅರ್ಬನ್ ಫೆಸಿಲಿಟಿ ಇನ್ ರೂರಲ್ ಪ್ಲೇಸ್ ಅಂತ.
ಅರ್ಬನ್ ಫೆಸಿಲಿಟಿ ಇನ್ ರೂರಲ್ ಏರಿಯಾ ಪುರಾ ಅಂತಲೇ ಕಾರ್ಯಕ್ರಮ. ಈ ಊರಿನ ಅಲ್ಲಿ ನಮಗೆ ನಗರದ ಎಲ್ಲ ಸವಲತ್ತು ಸಿಗುವ ಹಾಗೆ ಆಗಬೇಕು ಅಂತ. ಯಾಕೆ ಬರೋದಿಲ್ಲ, ಯಾಕೆ ಸಿಗೋದಿಲ್ಲ? ಮಾಡಿದರೆ ಆಗ್ತದೆ. ಅದಕ್ಕೆ ಮಾಡಿ. ನೀವೆಲ್ಲ ಸಂಪತ್ತನ್ನು ಕೊಂಡೋಗಿ ಬೆಂಗಳೂರಿಗೆ ಸುರಿತೀರಿ, ಸುಳ್ಳಿಕ್ಕೆ ಏನು ಕೊಡ್ತೀರಿ? ಅದು ನಮ್ಮ ಅಜ್ಜವರಿಗಂತ ಕೊಡ್ತೀರಿ, ಆಚೆ ಮಂಡಕಲ್ಗೆ ಏನು ಕೊಡ್ತೀರಿ? ಆದ್ದರಿಂದ ಡಿಸೆಂಟ್ರಲೈಸೇಷನ್ ಆಗಬೇಕು, ವಿಕೇಂದ್ರೀಕರಣ. ಆಡಳಿತ ಮಾಡುವವರ ಚಿಂತನೆ ಈ ಗ್ರಾಮವನ್ನು ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ಏನು ಮಾಡಬೇಕು ಅಂತ ಮಾಡಬೇಕು. ಹೌದು, ಅದೇ ಮಾಡಬೇಕಾದದ್ದು. ಆದರೆ ಇವರೆಲ್ಲ ಶ್ರೀಮಂತ ಕಾರ್ಪೊರೇಟ್ ಕುಳಗಳಿಗೆ ಪರವಾಗಿ ವಾಲಿದ್ದಾರೆ. ಇವರೆಲ್ಲ ಅವರ ಸಾಲವನ್ನು ಮನ್ನಾ ಮಾಡ್ತಾರೆ. ಅವರಿಗೆ ಪುನಃ ನಮ್ಮ LICಯ ಹಣ ಎಷ್ಟು ಅದಾನಿಯ ಕಂಪನಿಗಳಲ್ಲಿ ಇನ್ವೆಸ್ಟ್ ಆಗಿದೆ ಗೊತ್ತುಂಟ? SBIಯ ಹಣ ಎಷ್ಟು ಇನ್ವೆಸ್ಟ್ ಆಗಿದೆ ಗೊತ್ತುಂಟ? ಒಂದು ವೇಳೆ ಆ ಕಂಪನಿ ಮುಳುಗಿದ್ರೆ LIC ಮುಳುಗಿತ್ತು, SBI ಮುಳುಗಿತ್ತು. ಹೌದಲ್ಲ? ಮೊನ್ನೆ ಒಂದು ಬಂದಿತ್ತು, ಅದಾನಿಯ ವಿರುದ್ಧ ಒಂದು ಕೇಸು ಬಂದಿತ್ತಲ್ಲ. ಸದ್ಯ ಅವನು ಮುಳುಗಲಿಲ್ಲ. ಅವನು ಮುಳುಗದಿರಲಿ ಅಂತೇಳಿ ನಾವೆಲ್ಲ ಹಾರೈಸೋದು. ಯಾಕಂದರೆ ನಾನು ಕೂಡ LIC ಇನ್ವೆಸ್ಟ್ ಮಾಡಿದ್ದೇನೆ. ಈಗ LIC ಎಷ್ಟು ಸಾವಿರ ಕೋಟಿಗಳನ್ನು ಆ ಕಂಪನಿಗಳು? ನನಗೆ ಅಂಕಿಅಂಶಗಳ ನೆನಪಿನಲ್ಲಿ ಉಳಿದಿಲ್ಲ. ಆದರೆ LIC ಬಹಳ ಒಳ್ಳೆಯ ಸಂಸ್ಥೆ, ಚೆನ್ನಾಗಿ ನಡೀತದೆ. ಅದನ್ನು ದುರುಪಯೋಗ ಮಾಡಿದ್ದು ಕೇಂದ್ರ ಸರ್ಕಾರ. ಅದನ್ನು ಅಟೋನಮಸ್ ಆಗಿ ಅದನ್ನು ಸ್ವಾಯತ್ತ ಸಂಸ್ಥೆಯಾಗಿ ಬೆಳೆಸ್ತಿದ್ರೆ ಇನ್ನೂ ಪ್ರಯೋಜನ ಆಗ್ತಿತ್ತು. ಅಲ್ಲಿರುವ ಸಂಪತ್ತನ್ನು ತೆಗೆದು ಯಾವುದರಲ್ಲೂ ಇನ್ವೆಸ್ಟ್ ಮಾಡಿತ್ತು ಕೇಂದ್ರ ಸರ್ಕಾರ. ಯಾವುದರಲ್ಲಿ ಅಂತ ಹೇಳಿದರೆ ದೊಡ್ಡ ಶ್ರೀಮಂತರ ಕಂಪನಿಗಳಲ್ಲಿ, ಬಡ ಕಂಪನಿಗಳಲ್ಲಿ ಅಲ್ಲ. ಈಗ ಮುಳುಗುತ್ತಿರುವ ಕಂಪನಿಗಳನ್ನು ರಕ್ಷಿಸಲಿಕ್ಕೆ ಯಾವ ಇದು ಇಲ್ಲ, ಕಾನೂನು ಇಲ್ಲ, ಯಾವ ಸಹಾಯವೂ ಇಲ್ಲ. ಸೊಕ್ಕಿ ದೈತ್ಯ ಕಂಪನಿಗಳಾಗಿವೆ ಅಲ್ಲ. ಇವರು ಕೈಗಾರಿಕೆ, ಇವರು ಕೆಲಸ ಕೊಡದಿದ್ದರೆ ನಮಗೆ ಲೈಫೇ ಇಲ್ಲ ಅಂತ, ಅದು ಸುಮ್ಮನೆ. ಈಗ ನೀವು ಸ್ಕ್ಯಾಂಡನೇವಿಯನ್ ಕಂಟ್ರೀಸ್ ಅಂತ ಇದೆ, ನಾರ್ವೆ, ಸ್ವೀಡನ್, ಡೆನ್ಮಾರ್ಕ್, ಫಿನ್ಲ್ಯಾಂಡ್, ಈ 4 ರಾಷ್ಟ್ರಗಳು. ಇಲ್ಲಿ ಡೈರಿ ಉದ್ಯಮವೇ ಶ್ರೇಷ್ಠವಾದ ಉದ್ಯಮ. ಈ 4 ಕಂಟ್ರಿಗಳು ಕೂಡ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ಅಮೇರಿಕಾಗಿಂತ ಮುಂದೆ ಇವೆ, ಅರೇಬಿಯನ್ ಕಂಟ್ರೀಸ್ಗಿಂತ ಮುಂದೆ ಇವೆ. ಅಂದರೆ ಅವರು ಇರುವ ಹಣವನ್ನು ಡಿಸೆಂಟ್ರಲೈಸ್ಡ್ ಪ್ರಾಜೆಕ್ಟ್ಗಳಲ್ಲಿ ಹಂಚಿದ್ದಾರೆ. ಈ ಹಾಲು ಉದ್ಯಮ ದೊಡ್ಡ ರಕ್ಕಸೋದ್ಯಮ ಅಲ್ಲ ನೋಡಿ, ಅದು ಹಳ್ಳಿಗಳ ಉದ್ಯಮವೇ. ಅದು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ ಕಾರಣ ಒಬ್ಬ ಒಂದು 10 ಹಸು ಇಟ್ಟುಕೊಂಡವ ಒಂದು ಮಧ್ಯಮ ವರ್ಗದಲ್ಲಿ ನಿಲ್ತಾನೆ ಅವನು. ಅಂಥವರೇ ನಗರವನ್ನು ಕಟ್ಟಿದ್ದಾರೆ, ಊರನ್ನು ಕಟ್ಟಿದ್ದಾರೆ, ದೇಶವನ್ನು ಕಟ್ಟಿದ್ದಾರೆ. ಅಲ್ಲಿ ಆ ದೇಶಗಳಲ್ಲಿ ಮಗು ಹುಟ್ಟಿದಲ್ಲಿಂದ ಸಾಯುವವರೆಗೆ ಹೆಲ್ತ್ ಫೆಸಿಲಿಟಿ ಫ್ರೀ. ಈಗ ನೀವು ಈ ಉಚಿತ ಯೋಜನೆ ಕೊಡ್ತೀರಲ್ಲ, ಅದರ ಬದಲು ಆರೋಗ್ಯ ಭಾಗ್ಯ ಕೊಡಿ, ಶಿಕ್ಷಣ ಭಾಗ್ಯ ಕೊಡಿ. ನಮ್ಮ ದೇಶದಲ್ಲಿ ಎಷ್ಟು ಜನ ಅರೆ ಬರೆಯಲ್ಲಿ ಶಿಕ್ಷಣವನ್ನು ಮುಗಿಸುವವರಿದ್ದಾರೆ ನೋಡಿ. ಶಿಕ್ಷಣ ಸಂಪೂರ್ಣ ಫ್ರೀ ಆಗಬೇಕು. ಫೇಲ್ಯೂರ್ ಯಾಕಂದರೆ ಫ್ರೀ ಆಗಬೇಕು. ನಾನು ಹೇಳೋದು ಆರೋಗ್ಯ, ಶಿಕ್ಷಣ ಸಂಪೂರ್ಣ ಫ್ರೀ ಆಗಬೇಕು. ಹೌದೌದು. ಆರೋಗ್ಯ ಸೇವೆ ಸಂಪೂರ್ಣ ಫ್ರೀ ಆಗಬೇಕು. ಬೇರೆ ಫ್ರೀಗಳು ಯಾವುದು ಬೇಕಾಗಿಲ್ಲ, ಬೇಡಲ್ಲ. ದುಡ್ಡು, ಈಗ ಯಾರಾದರೂ ಭ್ರಷ್ಟಾಚಾರದಿಂದ ದುಡ್ಡು ಮಾಡ್ತಾರೆ. ದುಡ್ಡು ಮಾಡುವಾಗ ಏನು ಹೇಳ್ತಾರೆ ಅಂತ ಹೇಳಿದರೆ, ನಾಳೆ ನಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು, ನಾಳೆ ಏನಾದರೂ ಸಮಸ್ಯೆ ಆದರೆ, ಆರೋಗ್ಯ ಸಮಸ್ಯೆ ಆದರೆ, ಈಗ ಎಷ್ಟು ಭಾರಿ ದುಡ್ಡಲ್ವಾ, ಈಗ ನಾವು ದುಡ್ಡು ಕೊಟ್ಟು ಮಾಡಿದರೆ ಹೇಗೆ? ಭಾಳ ದೊಡ್ಡದಾಗಿ ನಾಳೆಗೆ ನಾವು ಕೂಡಿಡುವುದು ಯಾವುದಕ್ಕೆ? ಶಿಕ್ಷಣಕ್ಕೆ ಮತ್ತು ಆರೋಗ್ಯ. ಈ ಎರಡೂ ಫ್ರೀ. ಸಂಪೂರ್ಣವಾಗಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ನೋಡಿಕೊಳ್ತದೆ. ಸಂಪೂರ್ಣವಾಗಿ ಎಷ್ಟು ಕಲಿಯುವುದರೂ ಕೂಡ ಸರ್ಕಾರ ನೋಡಿಕೊಳ್ತದೆ ಅಂತ ಆದರೆ ಭ್ರಷ್ಟಾಚಾರಕ್ಕೆ ಆಸ್ಪದ ಇರುವುದಿಲ್ಲ ಅಂತ. ಅದೇ ಮಾನವ ಅಭಿವೃದ್ಧಿ ಅಂತ ಕರೆಯುವುದು. ಈ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ನಲ್ಲಿ ಹಾಗೆ ಇದೆ ವ್ಯವಸ್ಥೆ. ಆದ್ದರಿಂದ ಅವು ಪ್ರಪಂಚದ ಅತ್ಯುತ್ತಮ ರಾಷ್ಟ್ರಗಳು ಅಂತ ಪರಿಗಣಿಸಲ್ಪಟ್ಟಿವೆ. ಅಲ್ಲಿ ಒಂದು ಜಗಳ ಇಲ್ಲ, ಚುನಾವಣೆಗಳಲ್ಲಿ ಗಲಾಟೆ ಇಲ್ಲ, ಎಂಥದ್ದು ಇಲ್ಲ. ಈ ಅಮೇರಿಕಾದಲ್ಲಿ ದುಡ್ಡಿನ ಹಿಂದೆ ಹೋದ ಅಮೇರಿಕ ಎಷ್ಟು ಹಾಳಾಗಿ ಹೋಗಿದೆ ಯೋಚನೆ ಮಾಡಿ. ಯುರೋಪಿಯನ್ ರಾಷ್ಟ್ರಗಳೆಲ್ಲ ದುಡ್ಡಿನ ಹಿಂದೆ ಹೋಗಿ ದುರ್ಬಲ ಆಗಿವೆ. ನೀವು ಒಂದು ಅಡಿಕೆ ತೋಟದಿಂದ ಎಷ್ಟು ಸಲ ನೀವು ಹೆಚ್ಚು ಫಸಲು ಪಡೀಲಿಕ್ಕೆ ಸಾಧ್ಯ? ಒಂದಷ್ಟು ವರ್ಷ ಪಡಿತೀರಿ, ಮತ್ತೆ ಅಡಿಕೆ ತೋಟ ಕೈ ಕೊಡ್ತದೆ. ಅದು ಯಾಕಂದರೆ ಭೂಮಿಯ ಸಾರ ಬತ್ತಿ ಹೋಗ್ತದೆ, ಭೂಮಿಯ ಸಾರವೇ ಬತ್ತಿ ಹೋಗ್ತದೆ. ಹಾಗೆಯೇ ದೊಡ್ಡ ಕೈಗಾರಿಕೆಗಳು ಒಂದು ಹಂತದವರೆಗೆ ಲಾಭ ಕೊಡ್ತವೆ, ಮತ್ತು ಅವುಗಳು ಪೈಪೋಟಿ ಎದುರಿಸಲಿಕ್ಕಾಗದೆ ತೊಂದರೆಗೊಳಗಾಗ್ತವೆ. ಸಣ್ಣ ಕೈಗಾರಿಕೆಗಳು ಇರುವೆ ಬಿದ್ದರೆ ಎದ್ದುಕೊಳ್ತದೆ, ಆನೆ ಬಿದ್ದರೆ. ಹಾಗೆ ದೊಡ್ಡ ಕೈಗಾರಿಕೆಗಳ ವಿಷಯ. ಹಾಗಾಗಿ
ದೊಡ್ಡದು ಯಾವಾಗಲೂ ಅಪಾಯಕಾರಿ. ಅದಕ್ಕೆ ಒಬ್ಬ ಶುಮಾಕರ್ ಅನ್ನೋ ಅರ್ಥಶಾಸ್ತ್ರಜ್ಞ ಒಂದು ಪುಸ್ತಕ ಬರೀತಾನೆ, ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ, ಸಣ್ಣದು ಸುಂದರವಾದದ್ದು ಅಂತ. ಆ ಸಣ್ಣದು ಸುಂದರವಾದಂದರೆ ಸಣ್ಣ ಕೈಗಾರಿಕೆಗಳನ್ನೇ ಮಾಡಬೇಕು, ಗ್ರಾಮೀಣ ಕೈಗಾರಿಕೆಗಳನ್ನು ಮಾಡಬೇಕು ಅಂತ. ಈಗ ಉದಾಹರಣೆಗೆ ಸುಳ್ಯದಲ್ಲಿ ಎಷ್ಟು ಹಲಸಿನ ಮರ ಇಲ್ಲ, ಎಷ್ಟು ಮಾವಿನ ಮರ ಇಲ್ಲ. ಯಾರು ಉಪ್ಪಿನಕಾಯಿ ಮಾಡಿ ಮಾರಾಟ ಮಾಡ್ತಾರೆ ಸುಳ್ಯದವರು? ಯಾರು ಹಪ್ಪಳ ಮಾಡಿ ಮಾರಾಟ ಮಾಡ್ತಾರೆ ಸುಳ್ಯದವರು? ಬೇಡ, ಈ ಅನಾನಸ್ ಎಷ್ಟು ಪ್ರೊಡಕ್ಷನ್ ಆಗ್ತದೆ. ಒಂದು ಜಾಮ್ ಫ್ಯಾಕ್ಟ್ರಿ ಸುಳ್ಯದಲ್ಲಿ ಹಾಕ್ಬೋದಲ್ಲ. ಹೋಗಿ ಸದಾನಂದ ಗೌಡರು ಟೈರ್ ಫ್ಯಾಕ್ಟ್ರಿ ಹಾಕ್ತೇನೆ ಅಂತ ಹೇಳಿದರು. ಟೈರ್ ಫ್ಯಾಕ್ಟ್ರಿ ಹಾಕ್ತಿದ್ದರೆ ಫಸ್ಟ್ಗೆ ವಿರೋಧಿಸ್ತಿದ್ದವನೇ ನಾನು. ಅದರಷ್ಟು ಮಾಲಿನ್ಯಗೊಳಿಸುವಂತಹ ಫ್ಯಾಕ್ಟ್ರಿ ಬೇರೊಂದಿಲ್ಲ. ಅಲ್ಲ, ಈಗ ರಬ್ಬರ್ ಇಲ್ಲಿ ದೊಡ್ಡ ಬೆಳೆ. ಈ ರಬ್ಬರಿಂದ ಏನಾದರೂ ಪ್ರಾಡಕ್ಟ್ ಏನಿದೆ ಅದನ್ನು ಮಾಡುವಂಥದ್ದು ಮಾಡಬೇಕು. ಅದರ ಪ್ರಾಡಕ್ಟ್ ಮಾಡುವಂಥದ್ದು ಅಂದರೆ ಇದೇ ಚಕ್ರ ಮಾಡಬೇಕು, ಮತ್ತೆ ಮಾಡಬೇಕು, ತಯಾರು ಮಾಡಬೇಕು. ಜನರನ್ನು ಕೃಷಿಕರನ್ನು ವಿರೋಧ ಮಾಡಿದರೆ ಆಯಿತು. ಈಗ ಮಾಡಿದಾಗ ಆಗ್ತದೆ. ಈಗ ರಬ್ಬರ್ ಇಷ್ಟು ಬೆಳೆಯುವಾಗ ಇಲ್ಲಿಯೇ ಅದಕ್ಕೆ ಬೇಕಾದ ಮಾರುಕಟ್ಟೆ ಒಂದು ಉತ್ಪನ್ನಗಳು ಆಗ್ತದೆ ಅಂತಾದರೆ ಆಗ ಜನರಿಗೆ ಹೆಚ್ಚು ಪ್ರಯೋಜನ ಬರಲಿಕ್ಕಿಲ್ವ ಅಂತ ಆ ಚಿಂತನೆಯಲ್ಲಾಗಿ ಆದ್ದು. ಆದರೆ ಅದು ಮಾಡಲಿಲ್ಲ ಅವರು, ಯಾರೂ ಮಾಡಲಿಲ್ಲ. ಹೌದು. ಈಗ ನಾವು ಒಂದು ಕೊನೆಯ ವಿಚಾರಕ್ಕೆ ಬರುವ. 2009ನೇ ಇಸವಿಯಲ್ಲಿ ನೀವು ಸುಳ್ಯ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಿರಿ. ಈ ವರ್ಷ ನಾಡ್ದು ಫೆಬ್ರವರಿ 21-22ನೇ ತಾರೀಕಿಗೆ ನಡೆಯುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ನೀವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ. ಈ ಸಾಹಿತ್ಯ ಕ್ಷೇತ್ರದ ಈ ಉತ್ಸವಗಳು, ಈ ಅಧ್ಯಕ್ಷ ಗಾದಿಗಳು, ಅದರ ಬಗ್ಗೆ ನಿಮ್ಮ ಕಲ್ಪನೆಗಳು ಏನು? ಹೇಗಿದ್ದರೆ ಚೆನ್ನ? 2009ರಲ್ಲಿ ತುಂಬ ಗಲಾಟೆ ಆಯಿತು. ಅದು ತೃತೀಯ ಮಹಾಯುದ್ಧವೇ ನಡೆದು ಹೋಯಿತು. ನಿಜವಾಗಿ ಅದಕ್ಕೆ ಗಲಾಟೆ ಮಾಡಬೇಕಾದಂಥ ಪ್ರಮೇಯ ಏನೂ ಇರಲಿಲ್ಲ. ಆದರೆ ಎಂತ ಮಾಡೋದು, ಇದು ಕುವೆಂಪು ಹಾಡಿದ್ದಾರೆ, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಅಂತ. ಅದು ಒಂದೇ ಕಾರಣ ನನ್ನ ವಿರೋಧಿಸಲಿಕ್ಕೆ, ಬೇರೆ ಯಾವ ಕಾರಣವೂ ಇರಲಿಲ್ಲ. ಅದಕ್ಕಿಂತ ಮೊದಲು ಸಾಹಿತಿಗಳಲ್ಲದವರು ಅಧ್ಯಕ್ಷರಾಗಿದ್ದಾರೆ, ಆ ನಂತರವೂ ಸಾಹಿತಿಗಳಲ್ಲದವರು ಅಧ್ಯಕ್ಷರಾಗಿದ್ದಾರೆ. ನಾನು ಕೇವಲ ಒಂದು ಗೌರವ ಪ್ರತಿನಿಧಿಯಾಗಿದ್ದೆ. ಅದು ಟೆಕ್ನಿಕಲಿ ರಾಂಗ್ ಅಂತೇಳಿ ಸುಮ್ಮನೆ ಟೆಕ್ನಿಕಲ್ ಕಾರಣವನ್ನು ತಂದು ನನ್ನ ಮೇಲೆ ಗೂಬೆ ಕೂರಿಸಿದ್ರು. ಅದೇ ಟೆಕ್ನಿಕಲ್ ಕಾರಣ ಟಿ ಜಿ ಮುಡೂರಿಗೂ ಅನ್ವಯ ಆಗಬೇಕಿತ್ತು. ಟಿ ಜಿ ಮುಡೂರು ತಮ್ಮ ಅಧ್ಯಕ್ಷಗಿರಿಯನ್ನು ಮುಗಿಸಿದ ಮರು ವರ್ಷವೇ ಸಮ್ಮೇಳನದ ಅಧ್ಯಕ್ಷರಾದರು. ಅವರಾಗ ಆಡಳಿತ ಸಮಿತಿಯಲ್ಲಿ ಪೂರ್ವಾಧ್ಯಕ್ಷರಾಗಿ ಇದ್ದರು. ಆಗ ಅದು ತಪ್ಪಾಗೋದಿಲ್ಲ. ಹಾಗಾದರೆ ಕರೆಕ್ಟಾಗಿ ನೋಡೋದಿದ್ರೆ ಅದು ತಪ್ಪಾಗೋದಿಲ್ಲ. ನಾನು ಗೌರವ ಸಲಹಾ ಸಮಿತಿಯಲ್ಲಿದ್ದದ್ದು, ಅದು ದೊಡ್ಡ ತಪ್ಪು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಎಂಥ ಇದು ಇಲ್ಲ. ನನ್ನ ಪುಸ್ತಕಗಳನ್ನು ಓದಲೇ ಇಲ್ಲ ಜನಗಳು. ಓದದೆ ಬರೀ ಎಕನಾಮಿಕ್ಸ್ ಮಾತ್ರ ಬರೆದಿದ್ದಾನೆ ಅಂತ ಹೇಳಿದರು. 14 ಭಾಷೆಗೆ ಟ್ರಾನ್ಸ್ಲೇಟ್ ಆದಂತಹ ಪುಂಸರಿ ಕಾದಂಬರಿ ಉಂಟು ಮಾರಿದರೆ ಇವರು ಓದದೆ ಹೇಳಿದರೆ ನಾನು ಎಂಥದ್ದು ಮಾಡೋದು? ಅದಕ್ಕೆ ಹೊಟ್ಟೆ ಕಿಚ್ಚಂತಲೇ ಸೇರಿಕೊಡ್ಬೇಕಷ್ಟೆ. ಈ ಸಲ ಅಂಥದ್ದು ನಡೀಲಿಲ್ಲ. ನಾನಾಗಿ ಆ ಸಲವೂ ನಾನಾಗಿ ಕೇಳಲಿಲ್ಲ, ಈ ಸಲವೂ ನಾನು ಗ್ರೇಸಿಯೂ ಇರಲಿಲ್ಲ. ಅದು ಬಂತು, ಅದಾಗಿಯೇ ಬಂತು. ಈ ಸಲ ನನಗೆ ಭಾಳ ಸಂತೋಷ ಏನಂದರೆ ಒಂದಷ್ಟು ಮಾತಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತ. ರಿಟೈರ್ಮೆಂಟ್ ಆದ ನಂತರ ನಮ್ಮನ್ನು ಮಾತಾಡಿಸೋರಿಲ್ಲ, ವೇದಿಕೆಗಳೇ ಸಿಗುವುದಿಲ್ಲ. ನಮಗೆ ಮೊದಲು ನೋಡಿ, ಒಬ್ಬ ಅಧ್ಯಾಪಕನಿಗೆ ಅವನು ಒಳ್ಳೆಯವನಾದರೆ, ಒಳ್ಳೆ ಚಿಂತಕನಾದರೆ ಅವನು ಮಕ್ಕಳನ್ನೆಲ್ಲ ಬದಲಾಯಿಸಬಲ್ಲ, ಅವರ ಚಿಂತನೆಯನ್ನು ಬದಲಾಯಿಸಬಲ್ಲ. ನನಗೆ ಈಗ ನನ್ನ ಮಾತನ್ನು ಕೇಳುವವರು ಯಾರು? ಕೇಳಲಿಕ್ಕೆ ಆಡಿಯನ್ಸ್ ಬೇಕಲ್ಲ. ಈಗ ನಾಡಿದ್ದೊಂದು ಒಳ್ಳೆ ದೊಡ್ಡ ಆಡಿಯನ್ಸ್ ಸಿಗುತ್ತೆ, ಅಲ್ಲಿ ನಾನು ಆಡಿದ ಮಾತು ಸ್ವಲ್ಪ ಚರ್ಚೆಗೆಲ್ಲ ಬರುತ್ತೆ. ಆದ್ದರಿಂದ ಅದೊಂದು ಲಾಭ. ಇನ್ನೊಂದು ಲಾಭ ಏನಂದರೆ ನನ್ನ ಪುಸ್ತಕಗಳ ಬಗ್ಗೆ ವಿಮರ್ಶೆ ನಡೆಯುತ್ತೆ. ನನ್ನನ್ನು ಹೀಗೆ ಅಲ್ಲಿ ಕೂಡ ಪ್ರಶ್ನೋತ್ತರ ಸಂವಾದ ಕಾರ್ಯಕ್ರಮ ನಡೀತದೆ. ಅದು ಇನ್ನೊಂದು. ಮತ್ತೊಂದು ಏನಂತ ಹೇಳಿದರೆ, ನನಗೆ ನನ್ನ ಒಳಗನ್ನೊಮ್ಮೆ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾನು ಎಷ್ಟು ಬರೆದಿದ್ದೇನೆ, ನಾನು ಇದಕ್ಕೆ ಅರ್ಹನೋ ಅಥವಾ ನನಗಿಂತ ಅರ್ಹರು ಯಾರಾದರೂ ಇದ್ದಾರೋ, ಈ ಥರದ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದು 3 ಲಾಭ ಅಂತೇಳಿ ನಾನು ಕನ್ಸಿಡರ್ ಮಾಡಿದ್ದೇನೆ. ಅಲ್ಲದೆ ಈಗ ನೋಡಿ, ಈಗ ಯೂನಿವರ್ಸಿಟಿಯಲ್ಲಿ ಎಲ್ಲ ನಮ್ಮನ್ನು ಪರಿಗಣನೆಗೆ ತಗೊಳ್ಳೋದೇ ಇಲ್ಲ ಅವರು. ಯಾವ ಯೂನಿವರ್ಸಿಟಿಯ ತರಗತಿಯವರು ಕೂಡ ನನ್ನನ್ನು ಒಮ್ಮೆಯೂ ಕೂಡ ಕರೆಸಿದ್ದಿಲ್ಲ. ನೀವು ಜಿಲ್ಲಾ ಕೇಂದ್ರದಲ್ಲಿ ಇರ್ತಿದ್ರೆ ಕರೆಸಿದ್ರೇನ? ಅದಿರ್ತಿದ್ದೇನ. 54 ಸಾಹಿತ್ಯ ಕೃತಿ ಬರೆದೆ ಮಾರಿದರೆ ನಾನು. ಎಕನಾಮಿಕ್ಸ್ ಬಿಡುವ, ಅದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದು ಬೇಡ, ಅದು ದೊಡ್ಡ ವಿಷಯ ಅಲ್ಲ ನನಗೆ. ಆದರೆ 54 ಸಾಹಿತ್ಯ ಕೃತಿ ಬರೆದೆ. ಕನ್ನಡ ಡಿಪಾರ್ಟ್ಮೆಂಟ್ನವರು ಒಂದು ಸಲ ಕರೆಸಿ ನನ್ನಿಂದ ಒಂದು ಸಂವಾದ ಕಾರ್ಯಕ್ರಮ ಏರ್ಪಡಿಸಬಹುದಿತ್ತಲ್ಲ. ಈಗ ನೋಡಿ, ಅದೇ ಅವಕಾಶ ಬಂದಿದೆ. ಅಲ್ಲೇ ಕನ್ನಡ ಡಿಪಾರ್ಟ್ಮೆಂಟ್ನವರು ಬರ್ತಾರೆ ಅಲ್ಲಿ. ಇವೆಲ್ಲ ಅನುಕೂಲಗಳು. ಮತ್ತೊಂದು, ಸೌತ್ ಕೆನರಾದಲ್ಲಿ ನನ್ನನ್ನು ಎಲ್ರಿಗೂ ಗೊತ್ತಾಗ್ತದೆ, ಪತ್ರಿಕೆಯಲ್ಲಿ ಬರ್ತದೆ, ಫೋಟೋ ಬರ್ತದೆ. ಇದೆಲ್ಲ ನಮಗೆ ಆಗುವಂಥ ಇತರ ಅನುಕೂಲಗಳು.
ನಾವು ಬರೆದ ಪುಸ್ತಕಗಳ ಬಗ್ಗೆ ಇನ್ನೀಗ ಈ ಪ್ರಜಾವಾಣಿಯವರು ಇಂಟರ್ವ್ಯೂಗೆ ಬರ್ತೇವೆ ಅಂತ ಹೇಳಿದ್ದಾರೆ, ಕನ್ನಡಪ್ರಭದವರು ಹೇಳಿದ್ದಾರೆ, ನೀವು ಬೇರೆ ನಿಮ್ಮ ಪತ್ರಿಕೆಗೆ ಇಂಟರ್ವ್ಯೂ ಮಾಡಲಿಕ್ಕುಂಟು. ಆಗೆಲ್ಲ ನನ್ನ ಬರೆದ ಬರವಣಿಗೆಗಳ ಬಗ್ಗೆ ಜನರಿಗೆ ತಿಳಿಯುತ್ತದೆ. ಒಟ್ಟಿನಲ್ಲಿ ಒಂದು ಎಕ್ಸ್ಪೋಸರ್ ಸಿಗುತ್ತೆ. ಎಕ್ಸ್ಪೋಸರ್ ಸಿಗಬೇಕು. ನಾವು ಪ್ರಾಯ ಆಗ್ತಾ ಹೋದ ಹಾಗೆ ನಾವು ಸಮಾಜಕ್ಕೆ ಬೇಡ ಆಗ್ತೇವೆ ಅನ್ನೋ ಭಾವನೆ ಬೆಳೀತದೆ. ಹಾಗೆ ಬೆಳಿಬಾರದು ಅಂತಾದರೆ ನಾವು ಯಾವಾಗಲೂ ಜನರ ಮಧ್ಯದಲ್ಲಿ ಇರಬೇಕು. ಅದಕ್ಕೊಂದು ಅವಕಾಶ ಅಂತೇಳಿ ಭಾವಿಸ್ತೇನೆ. ಎಸ್, ನಾವು ಸುಮಾರು 1.5 ಗಂಟೆಗಳಿಗಿಂತ ಹೆಚ್ಚು ಕಾಲ ಅಂತರಂಗದ ಮಾತುಕತೆ ನೀವು ಸುದ್ದಿಯೊಟ್ಟಿಗೆ ಆಡಿದಿರಿ. ನಮಗೆ ಬಹಳ ಖುಷಿಯ ವಿಚಾರ. ನಾನು ಆಗಲೇ ಹೇಳಿದ ಹಾಗೆ ಯಾವ ಸಂದರ್ಭದಲ್ಲಿ ಸುದ್ದಿ ಬಿಡುಗಡೆಗೆ ಸಂಬಂಧಪಟ್ಟ ಯಾವುದೇ ಸಂಚಿಕೆ ಮಾಡೋದಿದ್ರೂ ಕೂಡ ವಿಶೇಷ ಲೇಖನಗಳು ಬೇಕು ಅಂತ ಹೇಳಿದ್ರೆ ನೀವು ಕೇಳಿದ ಕೂಡಲೇ ಎಸ್ ಅಂತೇಳಿ ಕೊಡ್ತಾಯಿದ್ರಿ. ಪತ್ರಿಕೆಯ ನಿಲುವುಗಳನ್ನು ಸಮರ್ಥನೆ ಮಾಡ್ತಿದ್ರಿ. ಪತ್ರಿಕೆಗಳಿಗೆ ಸಂಬಂಧಪಟ್ಟ ಏನಾದರೂ ಸಂಕಷ್ಟ ಬಂದಾಗ, ಸಭೆಗಳು ಬಂದಾಗ ನೀವು ಬಂದು ಭಾಗವಹಿಸುವಂಥದ್ದು ಮಾಡ್ತಾಯಿದ್ರಿ. ಆದ್ದರಿಂದ ಒಂದು ಊರಲ್ಲಿ ಒಂದು ನ್ಯಾಯ ಏನು ಅನ್ನುವಂಥದ್ದನ್ನು ಹೇಳುವಂಥ ಒಂದು ವ್ಯಕ್ತಿತ್ವಗಳು ಕೆಲವೇ ಇರುವಂಥದ್ದು. ಅಂಥ ವ್ಯಕ್ತಿತ್ವಗಳು ನೀವೊಬ್ಬರು. ಇವತ್ತು ನಾನೀಗ ನಿಮ್ಮನ್ನು ಸಾಹಿತ್ಯ ಸಮ್ಮೇಳನ ಜಿಲ್ಲಾ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಅನ್ನೋ ಕಾರಣಕ್ಕಾಗಿ ಕರೆದಂತಲ್ಲ, ಇಲ್ಲದ್ರೆ ಸಾಧಕರು ಮತ್ತು ನಾಯಕರನ್ನು ಕರೆಸಿ ನಾವು ಮಾತಾಡುವಂಥದ್ದು ನಾವು ಕೆಲವು ಸಮಯ ಮಾಡ್ತಾ ಬಂದಿದ್ದೇವೆ. ಸಂದರ್ಭಕ್ಕೆ ಸರಿಯಾಗಿ ನೀವೀಗ ಮೊನ್ನೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವುದನ್ನು ಜಿಲ್ಲಾಧ್ಯಕ್ಷರು ಪ್ರಕಟಣೆ ಮಾಡಿದರು. ಆದರೆ ಒಂದು ಒಳ್ಳೆಯ ಸಂದರ್ಭ ಕೂಡ. ಈಗ ಏನು ನೀವು ಜೊತೆಗೆ ನೀವು ನಮ್ಮ ಇದರ ಒಟ್ಟಿಗೆ ಹಂಚಿಕೊಂಡ್ರಿ, ಈ ವಿಚಾರಗಳೆಲ್ಲ ಜನರಿಗೆ ತಲುಪಲಿ, ಅವರು ಇನ್ನೂ ಕೂಡ ಹೆಚ್ಚು ಹೆಚ್ಚು ವಿಮರ್ಶೆ ಅವರವರ ಮನಸ್ಸಿನೊಳಗೆ ಮಾಡುವ ಹಾಗೆ ಆಗಲಿ, ನೀವು ಕೂಡ ಚೇತೋಹಾರಿಯಾಗಿ ಇನ್ನೂ 100 ಕಾಲ ಬಾಳುವ ಹಾಗೆ ಆಗಲಿ ಅಂತ ಹಾರೈಸಿ ನಮ್ಮ ಈ ಕಾರ್ಯಕ್ರಮ ಬಂದಕ್ಕಾಗಿ ಅಭಿನಂದನೆಗಳು. ನನ್ನದೊಂದು ವಿನಂತಿ ಇದೆ. ನಾನು ಸುಮಾರು 54 ಸಾಹಿತ್ಯ ಕೃತಿಗಳನ್ನು ಬರೆದಿದ್ದೇನೆ. ದಯವಿಟ್ಟು ಕೊಂಡು ಓದಿ, ಆ ನಂತರ ನೀವು ಬೈದರೂ ತೊಂದರೆ ಇಲ್ಲ ನನಗೆ, ಆದರೆ ಕೊಳ್ಳದೆ ಬೈಬೇಡಿ ಅಂತೇಳಿ ನನ್ನ ವಿನಂತಿ. ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ಧನ್ಯವಾದಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.